ಹಿಯರ್ ಅಂತ ಆಗ್ಬಿಡ್ತದೆ. ಗಾಡ್ ಈಸ್ ನೌ ಹಿಯರ್. ದೇವರು ಎಲ್ಲೆಲ್ಲಿಯೂ ಕೂಡ ಇಲ್ಲ ಅಂತ ತಿಳ್ಕೊಂಡು ತಂದೆ ಬರೆಯೋದಕ್ಕೆ ಹೇಳಿದ. ಮಗ ಅವನಿಗೆ ಏನು ಬರಿತಾ ಇದ್ದೇನೆ ಅನ್ನೋದು ಅರ್ಥ ಗೊತ್ತಿಲ್ಲ. ಮಕ್ಕಳು ಒಂದೊಂದು ಅಕ್ಷರ ಬಿಟ್ಬಿಟ್ಟು ಬರಿತಿರ್ತಾರೆ ನೋಡ್ರಿ. ಗಾಡ್ ಈಸ್ ನೋ ವೇರ್. ದೇವರು ಎಲ್ಲೆಲ್ಲಿಯೂ ಇಲ್ಲ ಅಂತ ತಿಳ್ಕೊಂಡು ಹೆಂಗೆ ಹಿರಣ್ಯ ಕಶ್ಯಪು ಹೇಳ್ತಾ ಇದ್ದ, ನಾನೇ ದೇವರು, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್ ಅಂತ ತಿಳ್ಕೊಂಡು ಹೆಂಗೆ ಉಪೇಂದ್ರ ಹೇಳಿದ ಏದೊಳಗೆ, ಹಂಗೆ ಹಿರಣ್ಯ ಕಶ್ಯಪು ನಾನಾ ದೇವರು ನನಗಿಂತಲೂ ಯಾರಿಲ್ಲ ಅನ್ನೋವಾಗ ಭಕ್ತ ಪ್ರಹ್ಲಾದ್ ಅವ್ರ ಹೊಟ್ಟೆಯಾಗ ಹುಟ್ಟಿ ಬಂದು ಹೆಂಗೆ ದೇವ್ರು ಎಲ್ಲ ಕಡೆಗೆ ಅದನ್ನಂತ ಹೇಳಿದ. ಹಾಗೆ ಈ ತಂದೆಯ ಮಗ ಏನು ಬರದ ಅಂದ್ರೆ ಗಾಡ್ ಈಸ್ ನೌ ಹಿಯರ್ ಅಂತ ಬರದ. ತಂದೆಗೆ ಸಾಕ್ಷಾತ್ಕಾರ ಆಯ್ತು. ಇಷ್ಟು ಪುಟ್ಟ ಮಗುವಿಗೆ ಗೊತ್ತಿರುವಂಥ ಸಂಗತಿ ನನಗೆ ಗೊತ್ತಿರಲಿಲ್ಲ. ದೇವರು ಈ ಕ್ಷಣ ಇಲ್ಲೇ ಇದ್ದಾನೆ. ಅದು ಹೇಗಿದ್ದಾನಪ್ಪ ಅಂದ್ರೆ ನನ್ನ ಮಗುವಿನ ಸ್ವರೂಪದೊಳಗೆ ನನಗೆ ದೇವರ ಒಂದು ಶಕ್ತಿಯನ್ನು ತೋರಿಸ್ಬಿಟ್ಟ ಅಂತ. ಅಂದ್ರೆ ನಮಗೆ ಸಾಕ್ಷಾತ್ಕಾರ ಆಗ್ಬೇಕಾಗಿತ್ತಂದ್ರೆ, ಭಗವಂತನ ಅನುಸಂಧಾನ ಆಗ್ಬೇಕಾಗಿತ್ತಂದ್ರೆ, ಭಗವಂತನ ಒಂದು ದಿವ್ಯ ಶಕ್ತಿಯ ಅನುಭೂತಿ ನಮಗೆ ಆಗ್ಬೇಕಾಗಿತ್ತಂದ್ರೆ ಬಹಳಷ್ಟು ವೇದ ಶಾಸ್ತ್ರ ಪುರಾಣಗಳನ್ನು ಓದ್ದವ್ರಿಗೆ ಆಗೈತೆ ಅಂತ ಹಿಂಗೆ ಅನ್ಕೋಬೇಡ್ರಿ. ಅವ್ರಿಗೆ ಭಾಳ ಸಂಶಯ ಆಗುತ್ತೆ. ನಿಮಗೆ ಬೇಗ ದೇವರ ಸಾಕ್ಷಾತ್ಕಾರ ಅಕ್ಕನ, ನಮಗೆ ಭಾಳ ಸಂಶಯ ಆಗುತ್ತೆ. ಆ ಪುಸ್ತಕದಾಗ ಏನು, ಈ ಪುಸ್ತಕದಾಗ ನಮಗೆ ಗೊಂದಲ ಇರ್ತೈತಿ. ನಿಮಗೆ ಹಂಗೆ ಇರಂಗಿಲ್ಲ. ನಿಮ್ಮ ಶ್ರದ್ಧೆ, ನಿಮ್ಮ ನಿಷ್ಠೆ, ಪುರಾಣದ ಗ್ರಂಥದ ಮೇಲೆ ನಂಬಿಕೆ ಇರಬೇಕು, ಹೇಳೋರ ಮೇಲೆ ನಂಬಿಕೆ ಇರಬೇಕು, ಕ್ಷೇತ್ರದ ಮೇಲೆ ನಂಬಿಕೆ ಇರ್ತಪ್ಪ ಅಂದ್ರೆ ಈ ಪುರಾಣ ಮುಗಿಯೋದ್ರೊಳಗನ ದೇವರ ಒಂದು ದಿವ್ಯವಾಗಿರುವಂಥ ಶಕ್ತಿ ನಿಮ್ಮ ಜೀವನದೊಳಗೆ ಅದು ಏನೋ ವಿಸ್ಮಯ ನಡೆದ ಹೋಗ್ಬಿಡ್ತೈತಲ್ಲ ನಂಬಿಕೆ. ಆ ನಂಬಿಕೆಯೊಂದಿಗೆ ದಾನೇಶ್ವರಿ ಅಮ್ಮನವರ ಬದುಕಿನಲ್ಲಿ ಹಲವಾರು ಜನ ತಾಯಂದಿರು ನಮ್ಮ ತಿಕೋಟ ಸಮೀಪ ಇರುವಂತಹ ಗುಡ್ಡಾಪುರಕ್ಕೆ ಸಮೀಪದಲ್ಲಿರುವಂಥ ಒಂದು ಗ್ರಾಮ ಕಣ್ಮಡಿ ಅಂತ ತಿಳ್ಕೊಂಡು, ಈ ವೀರಣ್ಣನ ಭಕ್ತರ ಊರಾಗೆಲ್ಲ ಬಹಳ ಜನ ಇದ್ದಾರೆ. ನಿನ್ನೆ ದಿನ ಎಲ್ಲ ತುಲಾಭಾರ ಮಾಡಿದ್ದಾರೆ. ಇವತ್ತು ಕೂಡ ಇಲ್ಲೆಲ್ಲ ತಾಯಿಯಂದರು ಬಂದಿದ್ದಾರೆ. ನಮ್ಮ ಸಿಂಧನೂರಿನ ಸ್ವಾಮೀಜಿಯವರು ತಾಯಿಯವರು ಬಂದಾಗ ಕೂತಾರೆ. ಕಣ್ಮಡಿ ಅಂದರೆ ಮುಚ್ಚಂಡಿಗೆ ತುಂಬ ಹತ್ತಿರದಲ್ಲಿರುವಂಥ ಕ್ಷೇತ್ರ. ಹೆಚ್ಚು ಕಡಿಮೆ ಒಂದೇ ಊರಿದ್ದ ಹಾಗೆ. ಆ ಮುಚ್ಚಂಡಿ ದರ್ಯಪ್ಪನಿಂದ ಸ್ವಲ್ಪ ಮುಂದೆ ಹೋಗಿಬಿಟ್ರೆ ಗುಡ್ಡಾಪುರ ಬರ್ತದೆ. ಬಹಳ ದೂರ ಏನಿಲ್ಲ ಊರುಗಳಿಗೆ. ಆ ಊರಾಗಿರುವಂತಹ ಒಬ್ಬ ಸ್ವಾಮಿಗಳು ಆಗಿನ ಕಾಲಕ್ಕೆ ದಾನೇಶ್ವರಿ ಅಮ್ಮನವರ ಒಂದು ದಿವ್ಯ ಶಕ್ತಿಯನ್ನು ತಿಳ್ಕೊಂಡು ಪ್ರಭಾವಕ್ಕೊಳಗಾಗಿ ಎಲ್ಲೆಲ್ಲಿಂದನೋ ನಮ್ಮ ದಾನಮ್ಮ ತಾಯಿಯವರ ದರ್ಶನ ಮಾಡೋದಕ್ಕೆ ದೂರದಿಂದ ಜನ ಬರ್ತಾರೆ. ಜಮಖಂಡಿ ಕಡೆಯಿಂದ ಬರ್ತಾರೆ, ಬಾಗಲಕೋಟೆ ಕಡೆಯಿಂದ ಬರ್ತಾರೆ, ಹಾವೇರಿಯಿಂದ ಬರ್ತಾರೆ, ಬ್ಯಾಡಗಿಯಿಂದ ಬರ್ತಾರೆ, ಎಷ್ಟು ದೂರದಿಂದ ಬರ್ತಾರೆ. ನಮ್ಮೂರ ಮೇಲಿಂದನೇ ಎಲ್ಲರೂ ದಾನಮ್ಮ 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 ಅನ್ಕೊಂತ ಹೋಗ್ತಾರೆ. ಆಗಿನ ಕಾಲದಾಗ ವಾಹನಗಳಿರಲಿಲ್ಲ, ನಡ್ಕೊಂತ ಹೋಗ್ಬೇಕಿಲ್ಲ, ಎತ್ತಿನ ಗಾಡಿಯಾಗ ಹೋಗ್ಬೇಕು. ಎಲ್ಲೆಲ್ಲಿಂದನೂ ಹೋಗ್ತಾರ. ಇಲ್ಲೇ ಪಕ್ಕದೊಳಗಿದ್ದು ನಾವು ಹೋಗ್ಲಿಲ್ಲ ಅಂದ್ರೆ ಹೆಂಗ, ನಾವು ಹೋಗ್ಬೇಕು ಅಂತ ಒಬ್ಬ ಜಂಗಮ ಮನಸ್ಸು ಮಾಡಿನಪ್ಪ ಅಂದ್ರೆ ಊರನ್ನು ಹೆಂಗೆ ಪರಿವರ್ತನೆ ಮಾಡ್ಬೋದು, ಊರೊಳಗೆ ಜನರ ಮನಸ್ಸಿನಲ್ಲಿ ಎಂಥ ಭಕ್ತಿಯನ್ನು ತುಂಬಬಹುದು ಅನ್ನೋದಕ್ಕಿಂತವೆಲ್ಲ ಉದಾಹರಣೆಗಳು. ಮಲ್ಲಯ್ಯ ಸ್ವಾಮಿಗಳು ಊರಾಗ ಒಂದಿಷ್ಟು ಜನರಿಗೆ ಹೇಳಿದ್ರಂತ, ನಮ್ಮೂರಾಗೂ ಎತ್ತಿನ ಗಾಡಿ ತಗೊಂಡು ಚಕ್ಕಡಿ ಕಟ್ಕೊಂಡು ನಾವು ದಾನೇಶ್ವರ ಅಮ್ಮನ ಸನ್ನಿಧಾನಕ್ಕೆ ಹೋಗೋಣ. ಭಾಳ ಬಡತನದ ಪರಿಸ್ಥಿತಿ ವಿಜಯಪುರ ಜಿಲ್ಲೆ ಅಂದ್ರೆ. ಈಗೆಲ್ಲರೂ ಇದ್ದಿದ್ರಾಗ ಒಂದು ಸ್ವಲ್ಪ ಸುಧಾರಣೆ ಆಗ. ಆ ಕಡೆಗೆ ಇನ್ನೂ ನೀರು ಸಿಗಂಗಿಲ್ಲ ಬಿಡ್ರಿ, ಇನ್ನೂ ಸರಿಯಾಗಿ ನೀರು ಸಿಗಂಗಿಲ್ಲ. ಆದರೆ ಇಸ್ರೇಲ್ ಇದ್ದಂಗೆ ಅವರು ವಿಜಾಪುರ ತಾಲೂಕು, ತಿಕೋಟ ತಾಲೂಕು, ಬಬಲೇಶ್ವರ ಮಂದಿ ಅಂದ್ರೆ ಇಸ್ರೇಲ್ ಮಾದರಿಯೊಳಗೆ ಕೃಷಿ ಮಾಡಿದಂಗೆ ಅವರು. ಸ್ವಲ್ಪ ನೀರಿನೊಳಗನ ಚಲೋ ದ್ರಾಕ್ಷಿ ಬೆಳಿತಾರೆ ಅವ್ರು. 1 ಇಂಚ್ 2 ಇಂಚ್ 3 ಇಂಚ್ ಅಂದ್ರೆ ಭಾಳ ಆಗ್ತದೆ ನೀರು. 1.5-2 ಇಂಚಿನೊಳಗನ ಹನಿ ನೀರಾವರಿ ಮಾಡ್ಕೊಂಡು. ಈಗ ನಿಮ್ದು ಹಂಗಲ್ಲ, ಯಾವಾಗ ಕರೆಂಟ್ ಬರುತ್ತೆ ಮೋಟ್ರ್ ತಾನೇ ಚಲೋ ಆಗುತ್ತೆ ಆಟೋಮೆಟಿಕ್. ಅಡಿ ಎಲ್ಲ ಭೂಮಿ ಎಲ್ಲ ಜವಳು ಹತ್ತಿ ಸವಳು ಹತ್ತಿ ಮತ್ತೆ ಅದ್ರ ಕೆಳಗೆ ಪೈಪ್ ಹಾಕಿ ಮತ್ತೆ ಅದನ್ನು ಕೆಳಗೆ ಬಿಡ್ಬೇಕು. ನೀರಿನ ಮಹತ್ವ ನಮ್ಗೆ ಗೊತ್ತಾಗಂಗಿಲ್ಲ. ಭಾಳ ಕಷ್ಟ ಆಗ್ತೈತಿ. ನೀರಿಲ್ಲ ಅಂದ್ರೆ ಬದುಕೋದು ಭಾಳ ಕಷ್ಟ. ನೀರಿನ ಮಹತ್ವ ನಮಗೆ ಗೊತ್ತಾಗ್ಬೇಕು. ನಮ್ಮ ಹಿಂದಿನ ಗದಗಿನ ಜಗದ್ಗುರುಗಳು ಹೇಳ್ತಿದ್ರು, ನೀರನ್ನು ತುಪ್ಪದ ಹಾಗೆ ಉಪಯೋಗ ಮಾಡ್ಬೇಕಂತ. SG ಬಾಳೆಕುಂದ್ರಿಗೆ ಅಂತ ಆಗಿ ಹೋದರು. ಬೆಳಗಾವಿಯೊಳಗೆ ನಮ್ಮ ನಾಗಮೂರಿ ಮಠದ ಅಜ್ಜವ್ರ ಅವ್ರ ಹೆಸರಿನ ಮೇಲೆ ಒಂದು ಎಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ದಾರೆ. ಆಲಮಟ್ಟಿ ಜಲಾಶಯದ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೋತಾ ಇದ್ರು. ನಾನು ಫಸ್ಟ್ ಇಯರ್ ಓದ್ತಾ ಇದ್ದೆ. ನಮ್ಮ ತಂದೆಯವರು ಆಲಮಟ್ಟಿಯೊಳಗೆ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಪ್ರವಚನ ಮಾಡ್ತಾಯಿದ್ರು. ನನ್ನ ಒಂದಿನ ನಮ್ಮ ತಂದೆಯವರು ಕರ್ಕೊಂಡು ಹೋದರು. ಎಷ್ಟು ಸರಳ ಇದ್ರು ಅವರು SG ಬಾಳೆಕುಂದ್ರಿಗೆ ಅಂದ್ರೆ ಭಾಳ ಸರಳ ಇದ್ರು. ಭಾಳ ಅಂದ್ರೆ ದೊಡ್ಡ ಇಂಜಿನಿಯರ್. ಮತ್ತು ಒಂದು ಆಲಮಟ್ಟಿ ಜಲಾಶಯದ ವ್ಯವಸ್ಥೆಯನ್ನು ನೋಡ್ಕೊತಾರಂದ್ರೆ ಎಂಥ ಇಂಜಿನಿಯರ್, ಒಂದು ಮಂತ್ರಿ ಇದ್ದಂಗೆ ಅವರು.
ಅಲ್ಲೂ ಮಟ್ಟಿಗೆ ನಾ ಹೋಗಿದ್ದೆ, ನೀರು ನಿಂದಿರುವಂಥ ಕ್ಷೇತ್ರಕ್ಕೆ ನಾ ಹೋಗಿದ್ದೆ. ಒಂದು ಬಕೀಟ್ನ್ಯಾಗ ಜಳಕ ಮಾಡಿ ತನ್ನ ಅಂಡರ್ವೇರ್ ಹಿಡ್ಕೊಂಬರ್ತಿದ್ದ. ಡ್ಯಾಮ್ನಾಗಿದ್ದವ್ರು ಇರು ಮತ್ತು ಎಷ್ಟೆಲ್ಲ ನಾನು ಈ ನೀರ ಹಿಂಗೆ ಉಪಯೋಗ ಮಾಡ್ತಾನೆ, ಇನ್ನು ಊಟಕ್ಕೆ ಹೆಂಗಪ್ಪ ಅಂದ್ಯ. ನಮಗೂ ಗೊತ್ತಿಲ್ಲ, ದಕ್ಷಿಣ ಪಕ್ಷಣ ಕೊಡ್ತಾನೆ ಇಲ್ಲ ಅವ್ರು ಈ ನಮ್ಮನೆ ಜುಪುಣ್ತಾನೆ. ಒಂದು ಬಕೆಟ್ನ್ಯಾಗ ಅರ್ಧ ಬಕೆಟ್ ಬಿಸಿನೀರು ಅರ್ಧ ಬಕೆಟ್ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ತನ್ನ ಬಟ್ಟೆ ತೊಳ್ಕೊಂಬಂದವ. ಅಂದ್ಕೊಳ್ಳಿ, ನೀರಿಲ್ಲ, ನೀರಾಗದಾರ ಊರಿರೋದ ನೀರಾಗ ಅಂತಂದ್ರೆ ಆಗ ನಾ ಕೇಳಿದ್ದೆ, ನನಗೆ ಗೊತ್ತಿರಲಿಲ್ಲ. ಸರ್ ಏನ್ರಿ ಹಿಂಗೆ ಸ್ವಾಮಿಗಳ ಮುಂದೆ ನೀವು ದೊಡ್ಡವರಾಗೇನು ಗೊತ್ತಾಗತ್ತೆ ನೀರಿನ ಕಷ್ಟ ಎಷ್ಟು ಅನ್ನೋದು. ಬಾಟ್ಲಿ ತೊಗೊಂಡು ಅಡ್ಯಾಡ್ಬೇಕಾಗತ್ತೆ ನೀವು ನೀರು ಕುಡಿಯೋಕೆ. ಅವಾಗೆಲ್ಲ ಇಷ್ಟು ಬಾಟ್ಲಿ ಮಾರಾಟ ಹಿಂಗೆಲ್ಲ ಇದ್ದಿದ್ದಿಲ್ಲ, ಇಷ್ಟು ತೊಗೊಂಡೇ ಇರಲಿಲ್ಲ. ಈಗ ಬಾಟ್ಲಿ ನೀರಿಲ್ಲ ಅಂದ್ರೆ ನಾವು ಕುಡಿಯೋಂಗೇ ಇಲ್ಲ, ಅಂಥ ಪರಿಸ್ಥಿತಿ ನೀರು ತಂದಿಟ್ವಿ. ಇದರ ಅರ್ಥ ಏನು ಅಂದರೆ, ಹೇಳೋದಂಥ ಉದ್ದೇಶ ಏನಂದ್ರೆ, ನೀರನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲರ ಸಾರ್ವಜನಿಕ ವ್ಯವಸ್ಥೆಯೊಳಗೆ ನಳ ಸೋರ್ತಾ ಇದೆ ಅಂದರೆ ಬಹುದೊಡ್ಡ ಸಂಪತ್ತದು, ಪರಮಾತ್ಮ ಕೊಟ್ಟ ಸಂಪತ್ತು. ಹರಿತಾ ಇರುವಂಥ ಈ ನೀರಿಗೆ ಆಣೆಕಟ್ಟನ್ನು ಕಟ್ಟೋ ಶಕ್ತಿ ನಮಗೈತೆ. ಆದ್ರೆ ನೀರನ್ನು ಉತ್ಪತ್ತಿ ಮಾಡೋ ಶಕ್ತಿ ಐತನ? ನೀರು ಉತ್ಪತ್ತಿ ಮಾಡಕ್ಕೆ ಬರುತ್ತಾನ? H2O ಅಂತ ಹೇಳ್ಬೋದು ನಾವು, ಆದ್ರೆ ನೀರನ್ನು ಉತ್ಪತ್ತಿ ಮಾಡಕ್ಕೆ ಬರೋಂಗಿಲ್ಲ. ಸಂಗ್ರಹ ಮಾಡ್ಬೋದು, ನಾವು ಸಂಗ್ರಹ ಮಾಡ್ಬೋದು, ನೀರನ್ನು ಹರಿಯುವಂಥ ನೀರನ್ನು ಸಂಗ್ರಹ ಮಾಡ್ಬೋದು. ಉತ್ಪತ್ತಿ ಮಾಡಕ್ಕೆ ಬರೋದಿಲ್ಲ. ಇರುವಂಥ ಮಣ್ಣಿನೊಳಗೆ ಬಿತ್ತಿ ಬೆಳಿಬೋದು, ಆದ್ರೆ ಮಣ್ಣನ್ನು ಮತ್ತೆ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡಕ್ಕೆ ನಮಗೆ ಶಕ್ತಿ ಇಲ್ಲ. ಅದಕ್ಕೆ ಮಣ್ಣು ಕೆಡಿಸ್ಬಾರ್ದು. ಅತಿಯಾದ ಗೊಬ್ಬರ ಹಾಕಿ ಬೆಳೆಯನ್ನು ಸಂಪೂರ್ಣ ನಾಶ ಮಾಡಬಾರದು. ಒಂದು ವರ್ಷದಾಗ ಶ್ರೀಮಂತ ಆಗ್ಬೇಕಂತ ತಿಳ್ಕೊಂಡು ಆ ಗೊಬ್ಬರ ಹಾಕಿ ಈ ಗೊಬ್ಬರ ಹಾಕಿ ಭಾಳ ಇಳುವರಿ ಬರ್ಬೇಕಂತ ತಿಳ್ಕೊಂಡು ಹೇಳಿ ಭಾಳ ಬೆಳಿಬೇಕಂತೇಳಿ ಹಾಕಿದ್ರಂದ್ರೆ ಮತ್ತೊಂದು 4-5 ವರ್ಷದಾಗ ಭೂಮಿ ಏನಾಗುತ್ತೆ? ಮನುಷ್ಯ ಸತ್ತರೆ ಎಲ್ಲಿ ಇಡ್ತಾರೆ ಇವನ್ನ? ಎಲ್ರಿ? ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಇನ್ನೆಲ್ಲಿಗೆ? ಮನುಷ್ಯ ಸತ್ತರೆ ಮಣ್ಣಾಗಿಡ್ತಾರೆ, ಮಣ್ಣ ಸತ್ತು ಅಂತಂದ್ರೆ ನಮ್ಮ ಪರಿಸ್ಥಿತಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀರನ್ನು ಮಿತವಾಗಿ ಬಳಸಬೇಕು, ಅತಿಯಾಗಿ ಬಳಸಬಾರ್ದು. ಮಣ್ಣನ್ನು ಕೂಡ ಪ್ರೇಮಿಸಬೇಕು ಅಂತ ಭಾವ ನಮ್ಮಲ್ಲಿ ಬರಬೇಕು. ನೋಡಿ, ಕನ್ನಡಿ ಅತ್ಯಂತ ಹಿಂದುಳಿದ ಪ್ರದೇಶ, ಇವತ್ತಿಗೂ ಹಾಗೆಲ್ಲ ಮುಂದುವರೆದೈತೆ ಅಂತ ಏನು ಹೇಳೋಕ್ಕಾಗಲ್ಲ. ಈಗ ಇತ್ತೀಚೆಗೆ ರೋಡ್ ಹಾಕತೈತೆ, ಆ ಊರಿಗೆ ಒಂದು ದೊಡ್ಡ ರೋಡ್ ಹಾಕತ್ತೆ. ನಾವು ಹೋಗಿದ್ವಿ ಮನೆ ಸನ್ನಿಧಿಯವರ ಜೊತೆಗೆ. ಗುಡ್ಡಗಳ ಊರವೆಲ್ಲ, ಅವ್ರ ಊರಾಗನು ಮನೆ ಮಲ್ಲಯ್ಯನ ಗುಡಿ ಒಂದು ಮಾಡಿದ್ರು. ಅಲ್ಲಿಗೆ ಹೋಗೋದ್ರಾಗ ಬೇಡ, ಗುಡ್ಡಗಳ ಒಂದು ಪ್ರದೇಶ. ಕಣ್ಣುಡಿಯೊಳಗಿರುವಂಥ ಮಲ್ಲಯ್ಯ ಸ್ವಾಮಿಗಳಂತಾರೆ, ಹಿರೇಮಠದ ಸ್ವಾಮಿಗಳು. ಇಲ್ಲ, ಯಾರ್ಯಾರು ಹೋಗ್ತಾರಪ್ಪ, ಹಿಟ್ಟಿನ ಭಿಕ್ಷಕ್ಕೆ ಹೋಗ್ಬೇಕು ನೋಡ್ರಿ. ನಾವು ಗುಡ್ಡಾಪುರಕ್ಕೆ ಹೋಗೋಣ್ರಿ, ದಾನಂತ ತಾಯಿ ಆಶೀರ್ವಾದ ಬರೋಣ್ರಿ ಹಿಂಗೆಲ್ಲ ಅನ್ನೋರು. ಊರಾಗ ಮತ್ತು 4 ಜನ ಹಾಗೂ ಇರ್ತಾರೆ, ಹೀಗೂ ಇರ್ತಾರೆ. ಸ್ವಾಮಿಗೇನು ಉದ್ಯೋಗ ಮತ್ತೊಂದು ಹಂಗೆ ಹೇಳ್ತಾನೆ. ಕೆಲವು ಜನ ಸಾಯೋ ತನಕ ಬರೀ ದುಡಿಯೋದ್ರಾಗ ಜೀವನ ಕಳಿಬೇಕಂತ, ಅದ್ರ ಮುಗಿಯಂಗಿಲ್ಲ ಅಂತ ತಿಳ್ಕೋರಿ ನೀವು. ಜಬ್ ತಕ್ಕ ಜಿಂದಗಿ रहेगी तब तक ಪುರುಸತ್ತನ್ನ ಹೋಗಿ ಕಾಮಸೆ, ಐಸಾ ಕುಚ್ಚ ಸಮಯ ನಿಕಾಲೋ ಪ್ರೇಮ ಕರೋ ಭಗವಾನ್ ಸೆ. ಜೀವನದ ಕೊನೆಯವರೆಗೂ ಕೆಲಸಗಳಿರೋದೇ, ಎಲ್ಲರಿಗೂ ಇರೋದೇ. ಕೆಲಸ ಇಲ್ಲದೆ ಇರುವಂಥ ಬದುಕು ಯಾರಿಗೂ ಇರೋದಿಲ್ಲ. ಎಲ್ಲರಿಗೂ ಒಂದಿಲ್ಲ ಒಂದು ರೀತಿ ಕೆಲಸ ಇರ್ತದೆ. ಅದರ ಮಧ್ಯದೊಳಗನು ಒಂದಿಷ್ಟು ದೇವರಿಗಾಗಿ, ಸಮಾಜಕ್ಕಾಗಿ, ಗುರು ಹಿರಿಯರಿಗಾಗಿ, ತಂದೆ ತಾಯಿಗಳಿಗಾಗಿ, ಮಕ್ಕಳಿಗಾಗಿ, ಬಂಧು ಬಾಂಧವರಿಗಾಗಿ ಒಂದಿಷ್ಟು ಸಮಯ ಕೊಡಕ್ಕೆ ಪ್ರಯತ್ನ ಮಾಡಬೇಕು. ಮಲ್ಲಯ್ಯ ಸ್ವಾಮಿಗಳಂದ್ರೆ ಯಾರ್ಯಾರು ಬರಂಗಿಲ್ಲ ಅಂತಿದ್ರು ಅವ್ರಿಗೆ ಬೈಯಕ್ಕೆ ಹೋಗಲಿಲ್ಲ. ಯಾರ್ಯಾರು ಬರೋದಿಲ್ಲ ಅಂತ ತಿಳ್ಕೊಂಡು ನೆಗೆಟಿವ್ ಆಗಿ ಮಾತಾಡ್ತಿದ್ರು ಅವ್ರು ಉಸಾಬರಿಗೆ ಹೋಗಲಿಲ್ಲ. ಯಾರ್ಯಾರು ಅತೀ ಬಡವರಿದ್ರು, ಯಪ್ಪ ಅಮ್ಮನ ಬಗ್ಗೆ ಎಲ್ಲರೂ ಹೇಳೋರು, ನಡಿಯಪ್ಪ ಸ್ವಾಮಿ ಹೋಗೋಣ. ಒಂದು ಬಂಡಿ ಹೋಗಿ, ಒಂದು ಎತ್ತಿನ ಗಾಡಿ ಹೋಗಿ, 2 ಹೋಗಿ, 3 ಹೋಗಿ, ಸುಮಾರು 12-13 ಎತ್ತಿನ ಗಾಡಿ ಆದಂತೆ. ಆಗಿನ ಕಾಲದೊಳಗೆ ಎತ್ತಿನ ಗಾಡಿಯಾಗ ಹೋಗೋದಂದ್ರೆ ಈಗಿನ ಕಾಲದಾಗ ಗಂಜಿನ್ಯಾಗ ಹೋದ್ರೂ ಆ ಖುಷಿ ಸಿಗಂಗಿಲ್ಲ. ನಾವು ಹಳೆ ಯಡೂರಿಗೆ ಫಸ್ಟ್ಗೆ ಇಲ್ಲಿ ಭದ್ರಕಾಳಿ ಅಮ್ಮನವ್ರ ಉತ್ಸವವನ್ನು ಪ್ರಾರಂಭ ಮಾಡಿದಾಗ ಜಗದ್ಗುರುಗಳಿಗೆ ಹೇಳಿದ್ದು, ನಾನು ಕನ್ಯಾ ನೋಡಕ್ಕೆ ಹೋಗೋಣ್ರಿ ಹಳೆ ಯಡೂರಿಗೆ, ಎತ್ತಿನ ಗಾಡಿಯಾಗ ಹೋಗೋಣಂದ್ರೆ. ನಮ್ಮ ಜಗದ್ಗುರುಗಳು ಎಷ್ಟು ಸರಳ ಅಂದ್ರೆ, ಚಿನ್ನದ ಪಲ್ಲಕ್ಕಿಯಾಗ ಕುತ್ಕೊಂಡು ಚಿನ್ನದ ಕಿರೀಟ ಹಾಕ್ಕೊಂಡು ಆಶೀರ್ವಾದ ಮಾಡೋ ಜಗದ್ಗುರುಗಳು ಎತ್ತಿನ ಗಾಡಿಯಾಗ ಬರ್ರಿ ಅಂದ್ರೆ ಬಂದಬಿಟ್ರು ಅವ್ರು ಹಳೆ ಯಡೂರಿಗೆ. ಹೋಗೋಣ ನಡಿ ಅಂದ್ರೆ ಭಕ್ತರಿಗೋಸ್ಕರ. ಅವರಷ್ಟು ಸರಳ ಹೃದಯರು ಬಹುತೇಕ ಮತ್ತೆ ಬೇರೆ ನಾವು ನೋಡೋದು ಭಾಳ ಕಷ್ಟ ಬಿಡ್ರಿ. ನೋಡಿ,
13 ಎತ್ತಿನ ಗಾಡಿಯೊಳಗೆ ಹೋಗೋದಕ್ಕೆ ತಯಾರಾದರು. ಯಾರೋ ಇದ್ದವ್ರು ಒಂದಿಷ್ಟು ಬುತ್ತಿ ಕಟ್ಕೊಂಡ್ರು. ಇಲ್ಲದೆ ಇರೋರು ಏನು ಇದ್ದಂಗೆ ಹೋಗು ನಡಿ, ಏನು ದೂರ ನಮ್ಮ ಊರಿಗೆ ಗುಡ್ಡಾಪುರ ಅಂತ ಅಂದ್ಕೊಂಡು ಹೊರಟಿದ್ರು. ಮತ್ತು ಆಗಿನ ಕಾಲದಾಗ ಏನಂದ್ರೆ ಜನ ಮಧ್ಯದಲ್ಲಿ ಒಗ್ಗಟ್ಟು ಭಾಳ ಇತ್ತು, ಸಾಮರಸ್ಯ ಭಾಳ ಇತ್ತು, ಸಮಾಜದ ಬಂಧುಗಳ ಮೇಲೆ ಪರಸ್ಪರ ಪ್ರೇಮ ಇತ್ತು, ವಿಶ್ವಾಸ ಇತ್ತು, ಅಂತಃಕರಣ ಇತ್ತು. ಏನು ಸ್ವಾಮಿಗಳಿಗೆ ಆನಂದ ಆಗಿಬಿಡ್ತು. ಮಲೆ ಸ್ವಾಮಿಗಳಿಗೆ ಅಮ್ಮನ ಸನ್ನಿಧಾನಕ್ಕೆ ಏನು ಕಾಯಿ ಬೆಳಗೋದು, ಕರ್ಪೂರ ಬೆಳಗೋದು, ಎತ್ತುಗಳಿಗೆಲ್ಲ ಗೆಜ್ಜೆಗಳನ್ನ ಕಟ್ಟೋದು, ಏನು ಎತ್ತಿನ ಗಾಡಿಯಾಗ ಕುಟ್ಕೊಂಡು ಹೊರಟಾರ. ಹೋಗ್ತಾ ಇದ್ದಾರೆ 10 ಮುಳುಗಿ ಕತ್ತಲಾಯ್ತು. ಕೆಲವು ಎತ್ತಿನ ಗಾಡಿಗಳು ಹಿಂದುಳಿಯಾಕ ಕತ್ಕೊಳ್ಳೆ ನಮ್ಮ ಮಲೈ ಸ್ವಾಮಿಗಳು ಅಂದರು, ಇಲ್ಲ ಮತ್ತು ಎಲ್ಲರೂ ಸೇರ್ಕೊಂಡು ಹೋಗೋದು, ಅವ್ರನ್ನ ಇಲ್ಲಿ ಅರಣ್ಯದಾಗ ಬಿಟ್ಟು ಹೋಗೋದು ಹೆಂಗೆ, ಹೋಗೋದಾದ್ರೆ ಎಲ್ಲರೂ ಸೇರ್ಕೊಂಡು ಹೋಗೋನು, ಇವತ್ತು ರಾತ್ರಿ ಇಲ್ಲೇ ಇರೋನು. ಅದ್ರಾಗ ಕೆಲವು ಜನ ಅಂದರು, ನಮಗೆ ಗೊತ್ತಿತ್ತು ರೀ, ಊರಾಗ ಹೇಳಿದ್ರು ದಾರ್ಯಾಗ ಎಲ್ಲಾರು ನಿಂತ್ಕೊಂಡ್ರೆ ನೀರು ಸಿಗಂಗಿಲ್ಲ ಕುಡಿಯಾಕ, ಅಲ್ಲಿ ಊಟಕ್ಕೆ ಕೊಡೋರು ಯಾರು ಅಂತ ಕೆಲವು ಜನ ತಕರಾರು ಮಾಡಾಕತ್ರು. ಮಲ್ಲೈ ಸ್ವಾಮಿಗಳನ್ನ ಕೆಲವು ಮಂದಿ ಬೈಯಾಕತ್ರು. ಯಾರು ಸಮಾಜದ ಸೇವೆಯನ್ನು ಮಾಡಕ್ಕೆ ಮುಂದಾಗಿರ್ತಾರ ಅವ್ರು ಬೈಸ್ಕೊಳ್ಳೋಕ್ಕೂ ತಯಾರಿರ್ಬೇಕು, ಅವ್ರು ಬೈಸ್ಕೊಳ್ಳೋಕ್ಕೂ ತಯಾರಿರ್ಬೇಕು, ಸಮಯ ಸಂದರ್ಭ ಅಂದ್ರೆ ಬಡಿಸ್ಕೊಳ್ಳೋಕ್ಕೂ ತಯಾರಿರ್ಬೇಕು. ಈ ಸಮಾಜ ಹೆಂಗಿರ್ತೈತಪ್ಪ ಅಂದ್ರೆ ಏನೆಲ್ಲ ಒಳ್ಳೆ ಕೆಲಸ ಮಾಡಿದವನ್ನ ಸ್ಮರಿಸೋದು ಭಾಳ ಕಡಿಮೆ, ಹೋದ ಮೇಲೆ ನೆನಪಿಸ್ಕೊಳ್ತಾರೆ, ಗದಿಗೆ ಕಟ್ಟಿ ಫೋಟೋ ಇಟ್ಟು ಪುಣಿತಿಥಿ ಮಾಡ್ತಾರೆ. ಇದ್ದಾಗ ಮಾತ್ರ ಒಂದು ಜರಿಗೆ ನೀರು ಕೊಡಂಗಿಲ್ಲ, ಪ್ರೀತಿಯಿಂದ ಕಾಣಂಗಿಲ್ಲ, ಹೌದು ಅಂತಿಕೊಂಡು ಯಾರು ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಮಾತಾಡಂಗಿಲ್ಲ. ಹೋಗಿಂದ ಅಲ್ಲಿ ಕುಂತಿರ್ತೈತೆ ಅದು ಹೆಣ ಭಾಳ ಚಲೋ ರೀ, ಚಚ ಇಂಥವ್ರು ಸಿಗಂಗಿಲ್ಲ. ಏನು ಅದೇನು ಕೇಳಿಸ್ಕೊಡುತ್ತೆ? ಹೆಣವೇನು ಬಲ್ಲುದು ನೀವು ಮಾಡಿರುವ ಶೃಂಗಾರ ಅದಕ್ಕೇನು ಗೊತ್ತಾಗುತ್ತೆ? ಅದ್ರ ಮುಂದೆ ಕುಂತ್ಕೊಂಡು ಹೇಳ್ತೀರಿ, ಕಂಡಪಟ್ಟಿ ಬೆಲೆ ಬಾಳುವಂಥ ಮಾಲಿ ತಂದು ಹಾಕ್ತೀರಿ, ಇಷ್ಟೆಲ್ಲ ತರ್ತೀರಿ, ಅದಕ್ಕೇನು ಗೊತ್ತಾಗುತ್ತೆ? ಇದ್ದಾಗ ಒಂದು ಮಾತು, ಅದಕ್ಕೆ ಸಂತೋಷ, ಹೃದಯಕ್ಕೆ ಆನಂದ ಆಗುವ ಒಂದು ಮಾತು ಮಾತಾಡಲಿಲ್ಲ. ಮಲ್ಲೈ ಸ್ವಾಮಿಗಳನ್ನ ಎಲ್ಲರೂ ಬೈಯಾಕತ್ರು. ಅದ್ರಾಗ ಒಂದು 4-5 ಮಂದಿ ಹೆಣ್ಮಕ್ಳು ಅಂದರು, ಇರ್ಲಿ ಬಿಡ ಯವ್ವ, ಅಜ್ಜಿ ಏನು ಮಾಡ್ಯಾನ, ನಮ್ಮ ಕಡೆಗೆ ಅಜ್ಜ ಅಂತಾರೆ. ಅಜ್ಜ ಏನು ಮಾಡ್ಯಾನ, ಮುತ್ತೆ ಏನು ಮಾಡ್ಯಾನ, ನಮಗೆ ಒಳ್ಳೇದಾಗಲಿ ಅಂತ ಕರ್ಕೊಂಡು ಬಂದಾನ. ಕರ್ಕೊಂಬಂದಾನಂದ್ರೆ ಇಂಥ ಅಪರಾತ್ರಿ ಒಳಗೆ ಇಲ್ಲಿ ಬೆಳಕು ತೋರಿಸೋರು ಯಾರು, ಹಸಿದಿರುವಂಥ ಮಕ್ಕಳಿಗೆ ಊಟ ತಂದು ಕೊಡೋರು ಯಾರು? ಏನು ಗುಡ್ಡಾಪುರದಾಗಿದ್ದು ದಾನಮ್ ತಂದು ಕೊಡ್ತಾಳನ ಊಟನ, ದಾನಮ್ ತಂದು ಕೊಡ್ತಾಳನ ನೀರು, ನಮ್ಮ ದನಗಳಿಗೆ ಎತ್ತುಗಳಿಗೆ ಮೇವು ತಂದು ಕೊಡ್ತಾಳನು? ನೋಡ್ರಿ ಕರ್ಕೊಂಡು ಹೋಗೋರು ಹಣೆ ಬರ ಹೆಂಗಿರ್ತೈತಿ. ಇವ್ರಿಗೆ ಎತ್ತುಗಳಿಗೆ ಮೇವು ತಂದು ಕೊಡ್ಬೇಕು, ಊಟ ತಂದು ಕೊಡ್ಬೇಕು, ನೀರು ತಂದು ಕೊಡ್ಬೇಕು, ಇವ್ರಿಗೆ ಇರಾಕ್ ವ್ಯವಸ್ಥೆ ಮಾಡ್ಬೇಕು, ಅವ್ರದಂಥ ಕರ್ಮ ಐತಿ ನೋಡ್ರಿ. ಇಷ್ಟೆಲ್ಲ ಐತಿ, ಏನು ತಂದು ಕೊಡ್ತಾಳನು ಅಂದ್ರಂತ, ಗಟ್ಟಿಯಾಗಿ ಹಿಂಗೆ ಅಂದ್ರಂತ. ಹೀಗಂದು ಒಂದು 5-10 ನಿಮಿಷ ಆಗಿದೆ. ಹಣ್ಣು ಆಗಿರುವಂಥ ಒಬ್ಬ ತಾಯಿ ಬಂದು, ಹೇಗೆ ಬಂದು, ನೀವು ರೊಟ್ಟಿ ಬುಟ್ಟಿ ಕಟ್ಕೊಂಡು ಬಂದ್ರಲ್ಲ, ನಿನ್ನೆ ಮೊನ್ನೆ ಹಿಂಗೆಲ್ಲ ಕಟ್ಕೊಂಡು ಬಂದ್ರಲ್ಲ, ದೊಡ್ಡದೊಂದು ರೊಟ್ಟಿ ಬುಟ್ಟಿ. ಆಗಿನ ಕಾಲದೊಳಗೆ ಜಲ್ಲಿ ಬುಟ್ಟಿ ಅಂತ ಇರ್ತಿದ್ವು, ದನಗಳಿಗೆ ಮೇವು ಹಾಕಾಕ ದೊಡ್ಡ ಬುಟ್ಟಿ ಇರ್ತಿದ್ವು ಇದ್ರೇನು, ಅದ್ರೊಳಗೆ ಹೊಟ್ಟು ತುಂಬ್ಕೊಂಬಂದು ಹಿಂಗೆ ಹಾಕ್ತಿದ್ರು. ಹಿಂಗೆ ಇಷ್ಟು ದೊಡ್ಡ ಬುಟ್ಟಿ ಒಳಗೆ ಚಲೋ ರೊಟ್ಟಿ, 5-6 ಥರದ ಪಲ್ಯ, ನುಚ್ಚು, ಹಾಲು, ಮಜ್ಜಿಗೆ, ಅದನ್ನು ತಗೊಂಡು ನೀರು ತಗೊಂಡು ಹಣ್ಣಾಗಿರುವಂಥ ಮುದುಕಿ, ನಡೆಯೋದಕ್ಕೆ ಕಾಲಾಗ ಶಕ್ತಿನ ಇಲ್ಲಪ್ಪ ಅನ್ನುವಂಥ ಮುದುಕಿ, ನೋಡೋದಕ್ಕೆ ಕಣ್ಣ ಕಾಣಂಗಿಲ್ಲ ಅನ್ನುವಂಥ ಮುದುಕಿ, ಇನ್ನೇನಪ್ಪ ಈ ಮುದುಕಿಯ ಮೈಯೊಳಗೆ ಒಂದಿಟ್ಟು ಶಕ್ತಿನ ಇಲ್ಲ ಅಂತ ತಿಳ್ಕೊಂಡು ಅನ್ನುವಂಥ ಮುದುಕಿ. ಆದ್ರೆ ಮುಖದಲ್ಲಿರುವಂಥ ತೇಜಸ್ಸು ಮಾತ್ರ ಕಡಿಮೆ ಆಗಿರಲಿಲ್ಲ, ಮುಖದಲ್ಲಿರುವಂಥ ಪ್ರಸನ್ನತೆ ಮಾತ್ರ ಕಡಿಮೆ ಆಗಿರಲಿಲ್ಲ, ಮುಖದಲ್ಲಿರುವಂಥ ಆನಂದಕ್ಕೆ ಮಾತ್ರ ಕೊರತೆ ಇರಲಿಲ್ಲ. ಅಂತ ತಾಯಿ ಕೈಯೊಳಗೊಂದು ಕಂದೀಲ ಹಿಡ್ಕೊಂಡು ಹಿಂಗೆ ಬಂದಳ. ಜಗಜ್ಜನನಿಯ ಸ್ವರೂಪಿಣಿ ಆ ತಾಯಿ. ಯವ್ವ, ಗುಡ್ಡಾಪುರಕ್ಕೆ ಹೊರಟಿದ್ರಂತ, ದಾರ್ಯಾಗ ನಿಮ್ಮ ಮಕ್ಕಳಿಗೆ ನಿಮಗೆಲ್ಲ ಹಸಿವಾಗೈತೆ ಅನ್ನೋದು ಗೊತ್ತಾತವ, ಅದಕ್ಕೆ ಬುತ್ತಿನ ಕಟ್ಕೊಂಡ್ಬಂದಿನವ, ನೀವೆಲ್ಲರೂ ಉಣ್ರಿ ಅಂತ. ನೀವೆಲ್ಲರೂ ಉಣ್ರಿ. ನಮ್ಮ ಮಂದಿಗೆ ಒಂದು ಸ್ವಭಾವ ಏನಂದ್ರೆ, ಬಂದವ್ರು ಯಾರು ನೀವು ಅಂತ ನಾವು ವಿಚಾರ ಮಾಡೋಂಗಿಲ್ಲ. ನಮಗೆ ಕೆಲಸ ಆತಿಲ್ಲ, ಮುಗಿದು ಹೋಗ್ತದೆ. ಕೆಲಸ ಆತಿಲ್ಲ, ಪುರಾಣ ಮುಗೀತಿಲ್ಲ, ನಾಡದ ಮತ್ತೆ ಮಾತಾಡ್ಸಂಗಿಲ್ಲ. ಏನಿಲ್ಲ ಅಪ್ಪವ್ರು, ನಾಡದ ಮತ್ತೆ ಮಾತಾಡ್ಸಂಗಿಲ್ಲ, ಪುರಾಣ ಮುಗೀತಿ ಇನ್ನೇನೈತಿ, ಇನ್ನೂ ಹೋಗಿಲ್ಲ 100 ನಮ್ಮದೆಲ್ಲ ಎಲ್ಲ ಊರಾಗ ಹಿಂಗಿರೋದು. ಹಿಂಗಾಗಿ ರಾತ್ರಿನ ಹೋಗ್ಬಿಟ್ಟಿರ್ತೀವಿ, ಹೇಳಂಗಿಲ್ಲ. ಭಾಳ ಮಂದಿ ಬೈತಾರೆ, ಏನು ಅವಸರ ಇತ್ತಂತಾರೆ. ಏನು ಮಾಡೋದು, ಹಂಗೆ ಇಷ್ಟು ದೊಡ್ಡ ಬುಟ್ಟಿಯೊಳಗೆ ತಂದು ಬುತ್ತಿ ಕೊಟ್ರೆ ನೆನ್ಪಿಟ್ಕೋರಿ ಎಂಥ ಒಂದು ಘಟನೆ ಅಂದರೆ, ಅಲ್ಲೇನು ಮೂಕ ಪ್ರಾಣಿಗಳು ಎತ್ತುಗಳಿದ್ದವಲ್ಲ, ಆ ಎತ್ತುಗಳಿಗೆ ಗೊತ್ತಿತ್ತು ಬುತ್ತಿ ತಂದವಳು, ನೀರು ತಂದವಳು, ಕೈಯಾಗ ಕಂದೀಲ್ ಹಿಡ್ಕೊಂಡು ಬಂದವಳು ಗುಡ್ಡಾಪುರದ ಮಾತಿಯಾಗಿರುವಂಥ ದಾನಮ್ಮ ಅನ್ನೋದು. ಆ ಎತ್ತುಗಳು ಈ ಬಂಡಿಯನ್ನು ಎಳೆದಾಡೋದು ಪ್ರಾರಂಭ ಮಾಡಿ ದಾನೇಶ್ವರ ಅಮ್ಮನವರ ಶರಗ್ ಹಿಡ್ಕೊಂತಂತ.
ಅದು ಗೊತ್ತಾಗೈತೆ ಎತ್ತಿಗೆ. ಬಂದವರು ಬೇರೆ ಯಾರು ಅಲ್ಲ, ಯಾರನ್ನ ನೋಡುವುದಕ್ಕಾಗಿ ನಾವು ಗುಡ್ಡಾಪುರಕ್ಕೆ ಹೊರಟಿವಿ. ಯಾವ ತಾಯಿಯ ಆಶೀರ್ವಾದ ಬೇಕು, ಯಾವ ತಾಯಿಯ ಪಾದ ದರ್ಶನ ಬೇಕು, ಯಾವ ತಾಯಿಯ ಸನ್ನಿಧಾನದ ಕುತ್ಕೊಂಡು ಶಿವಾನುಭವ ಕೇಳ್ಬೇಕಂತ ಗುಡ್ಡಾಪುರಕ್ಕೆ ಹೊರಟಿವಿ. ನಿಮಗೆ ಹಸಿವಾದಾಗ, ನಿಮಗೆ ನೀರಡಿಕೆಯಾದಾಗ, ನಿಮಗೆ ಕತ್ತಲೆ ಆವರಿಸಿದೆ ಅನ್ನುವಂಥ ಭಾವ ಉಂಟಾದಾಗ, ಈ ಬೆಳಕನ್ನ ತಂದವಳು, ಈ ಬುತ್ತಿಯನ್ನ ತಂದವಳು, ಕುಡಿಯೋದಕ್ಕೆ ನೀರನ್ನ ತಂದವಳು, ನಿಮ್ಮನ್ನ ಸಮಾಧಾನ ಮಾಡೋದಕ್ಕೆ ಬಂದವಳು, ಈ ಕಾಡಿನ ಮಧ್ಯದೊಳಗೆ ನಮ್ಮೆಲ್ಲರನ್ನು ಕೂಡ ರಕ್ಷಣೆಯನ್ನ ಮಾಡೋದಕ್ಕೆ ಬಂದವಳು ಬೇರೆ ಯಾರು ಅಲ್ಲ, ಪಾರ್ವತಿಯ ಪ್ರತಿಸ್ವರೂಪಿಣಿಯಾಗಿರುವಂತ ದಾನೇಶ್ವರಿ ಅಮ್ಮ. ಎತ್ತಿ ಗೊತ್ತಾತು, ಇವರಿಗೆ ಗೊತ್ತಾಗ್ಲಿಲ್ಲ. ಹೊಡೆದ್ರೆ ಇವ್ರು ಶಿಸ್ತು. ಉಂಡ್ರು, ಬುಟ್ಟಿ ಕೊಟ್ಟಿದ್ರಲ್ಲ ಅಲ್ಲೇ ಹೋಗೋದ್ರ, ನೀರು ತಗೊಂಡ್ರಲ್ಲ ಅಲ್ಲೇ. ಇದನ್ನ ನಿಮ್ದು ನಂದು ಕತ್ತಿ ಇದು. ಉಂಡಿವಿಲ್ಲ ತಾಟ ಅಲ್ಲೇ, ಎಲ್ಲಿ ಅಲ್ಲೇ ಇರ್ತಾವ. ತಗೋ, ಕಮಿಟಿ ಅದಾವ, ಇರ್ತಾವ. ಶಿಸ್ತಿರ್ಬೇಕು ನಮಗ. ನಿಮ್ಮನ್ನು ನೋಡಿದ್ರೆ 4 ಕಡೆ ಮಂದಿವಿ, ಅವರು ನೋಡಾಕ ಬರ್ಬೇಕಿಲ್ಲೇ. ಏನ್ರಿ ಯಡೂರು ವೀರಣ್ಣ ನಕ್ಷತ್ರದಾಗ ಪ್ರಸಾದ ಮಾಡಿದ ಮೇಲೆ ಪ್ರಸಾದ ಬಟ್ಲ ತೊಳೆದು ಎಲೆಗಳನ್ನೆಲ್ಲ ಶಿಸ್ತು ಹಾಕಿ, ವಯಸ್ಸಾಗಿರುವಂತ ಹಣ್ಣನ್ನಾಗಿರುವಂತ ಹೆಣ್ಣು ಮಕ್ಕಳು ಏನು ಬಂದಿರ್ತಾರ ಅಂತ ತಾಯಂದ್ರಿಗೆ ಮೊದಲಿಗೆ ಊಟಕ್ಕೆ ಕೊಡುವಂತ ತಾಯಂದ್ರಿ ಎಲ್ಲಿ ಸಿಗ್ತಾರಪ್ಪ ಅಂದ್ರೆ ಅದು ವೀರಣ್ಣನ ಭಕ್ತರು ಯಡೂರಾಗ ಸಿಗ್ತಾರ. ಬರ್ರಿ ಅನ್ನಬೇಕವ್ರೆಲ್ಲ ವಯಸ್ಸಾದವರಿಗೆ, ವಯೋವೃದ್ಧರಾದವರಿಗೆ ಅವ್ರನ್ನಲ್ಲೇ ಕೂಡ್ರಿ, ನೀವು ಮ್ಯಾಲೆ ಬರಬೇಡ್ರಿ, ತಂದು ಕೊಡ್ತೀನಿ ಅನ್ಬೇಕು. ನೀವು ತಂದು ಕೊಟ್ಟಿದ್ದು ವಯಸ್ಸಾಗಿರುವಂತ ತಾಯಿಯಲ್ಲ, ಯಾವ ತಾಯಿಯ ಕಥೆಯನ್ನ ಕೇಳಾಕತ್ತೀವಿ ಆ ತಾಯಿನೇ, ಗುಡ್ಡಾಪುರ ದಾನಮ್ಮ ತಾಯಿನೇ ಆ ತಾಯಿ ಹೃದಯದೊಳಗೆ ಬಂದು ಕುಂತಾಳಂತ ಅನ್ಕೋಬೇಕು ನೀವೆಲ್ಲ. ಅವ್ರಿಗೆ ಉಣಿಸಿದ್ರ ದಾನಮ್ಮ ತಾಯಿಗೆ ಉಣಿಸಿದ ಹಾಗೆ ಇವರೆಲ್ಲ ಬಿಟ್ರಂತೆ ಹೊರಟ್ರು ಗುಡ್ಡಾಪುರಕ್ಕೆ. ಏನು ಗುಡ್ಡಾಪುರಕ್ಕೆ ಹೊರಟ್ರು, ಬಂದ್ರು, ದಾರ್ಯಾಗ ಬಂದಿದ್ರು ಹೆಣ್ಮಕ್ಳು ಅಂದ್ರಂತ. ಅಯ್ಯವ್ವ, ಅಷ್ಟು ಕತ್ತಲದಾಗ, ಅಂಥ ಭೀಕರವಾಗಿರುವಂಥ ಕತ್ತಲೆಯ ಸಮಯದೊಳಗೆ ಯಾರೋ ಒಬ್ಬ ತಾಯಿ ಅಷ್ಟು ಬುದ್ಧಿ ತಂದುಕೊಟ್ಲು. ನಾವು ಯಾರಂತ ಕೇಳಿಲ್ಲ, ನೀ ಎಲ್ಲಿಗೆ ಹೊರಟಿದ್ದೇವ ಅಂತ ಕೇಳಿಲ್ಲ. ಬೆಳಕು ತಗೊಂಡ್ಬಂದು ನಮ್ಮ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಟ್ಲು, ನೀರು ಕೊಟ್ಲು. ಈ ದನಗಳೆಲ್ಲ ಬಹಳ ಒದರಾಕತ್ತಿದ್ವು. ಯಾಕೋ ಯಾರು ಬಂದವರು ಯಾರು ಯಾಕೆ ಬರೋರು ಬಿಡು, ಹೊಟ್ಟೆ ತುಂಬ ಊಟ ಕೊಟ್ಟಾರಲ್ಲ, ಅದನ್ನ ತಗೊಂಡು ನಾವೇನ್ ಮಾಡೋನು ಅಂದ್ರು. ಅವಾಗ ಆ ತಾಯಿ ಅಂತ, ಇಲ್ಲ, ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಹೃದಯ ಹೇಳ್ತಾ ಇದೆ, ಯಾವ ತಾಯಿಯ ಸನ್ನಿಧಾನಕ್ಕೆ ನಾವು ಗುಡ್ಡಾಪುರಕ್ಕೆ ಹೊರಟಿದ್ದೇವಲ್ಲ ಆ ತಾಯಿ ನಮ್ಮ ಕಷ್ಟವನ್ನ ಅರಿತುಕೊಂಡು, ನನ್ನ ಭಕ್ತರು ಕಷ್ಟದೊಳಗ ಕಾಡಿನೊಳಗದಾರ, ಅವರಿಗೆ ಉಣ್ಣೋದಕ್ಕೆ ಅನ್ನ ಸಿಗಂಗಿಲ್ಲ, ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಅಂತ ತಿಳ್ಕೊಂಡು ಅಮ್ಮನವರ ಅಲ್ಲಿಂದ 5-6 ಕಿಲೋಮೀಟರ್ ದೂರಗಳವರೆಗೆ ಹೊತ್ಕೊಂಡು ಬಂದು ನಮಗೆ ಕೈ ತುತ್ತು ಮಾಡಿ ಉಣಿಸಿರುವಂತ ಕೈ ಬೇರೆ ಯಾರ್ದು ಅಲ್ಲ, ಅದು ಗುಡ್ಡಾಪುರದವರ ದಾನೇಶ್ವರಿ ಅಮ್ಮನವರದು ಅಂತ. ಮರಳು ಜನರಿಗೆ ಮಾನವಳಾಗಿ ಕಂಡು ಬಂದೆ ನೀನು, ಸರಳತೆಯ ಹೃದಯ ಸಕ್ಕರೆ ನೀನು, ಹಾಲು ಜೇನು. ಮರಳು ಜನರಿಗೆ ಮಾನವಳಾಗಿ ಕಂಡು ಬಂದೆ ನೀನು, ನೆರಳಾಗಿರುವೆ ನೆನದ ಭಕ್ತರ ಬಾಳಿನಲ್ಲಿ ನೀನು. ಕ್ಷೇತ್ರ ಗುಡ್ಡಾಪುರದ ನಮ್ಮ ದೇವಿಯ ದರ್ಶನ ಮಾಡೋಣ, ಅಗಾಧ ಮಹಿಮಳ ಲೀಲೆಯ ನಾವು ಹಾಡಿ ಹರಿಸೋಣ. ಅಗಾಧ ಮಹಿಮಳ ಲೀಲೆಯ ನಾವು ಹಾಡಿ ಹರಿಸೋಣ. ಕ್ಷೇತ್ರ ಗುಡ್ಡಾಪುರದ ನಮ್ಮ ದೇವಿಯ ದರ್ಶನ ಮಾಡೋಣ, ಅಗಾಧ ಮಹಿಮಳ ಲೀಲೆಯ ನಾವು ಹಾಡಿ ಹರಿಸೋಣ. ಉಮರಾಣಿಯಲ್ಲಿ ಜನ್ಮವ ತಾಳಿದ ಮಹಾಪುಣ್ಯ ಜ್ಯೋತಿ, ತಂದಿ ಅನಂತರಯ ತಾಯಿ ಶಿರಸಮ್ಮ ಮುದ್ದು ಮೊಗದ ಪ್ರೀತಿ. ಉಮರಾಣಿಯಲ್ಲಿ ಜನ್ಮ ತಾಳಿದ ಮಹಾದಿವ್ಯ ಜ್ಯೋತಿ, ತಂದಿ ಅನಂತರಯ ತಾಯಿ ಶಿರಸಮ್ಮ ಮುದ್ದು ಮೊಗದ ಪ್ರೀತಿ. ಸೋಮ ಶಿವ ವೀರ ಶೈವ ಧರ್ಮವ ಬೆಳಗ ಬಂದ ಜ್ಯೋತಿ, ಸೋಮ ಶಿವ ವೀರ ಶೈವ ಧರ್ಮವ ಬೆಳಗ ಬಂದ ಜ್ಯೋತಿ. ಸೋಮಲಿಂಗನಿಗೆ ಸತಿಯಾಗಿ ನೀನು ಬೆಳಕ ತಂದ ಖ್ಯಾತಿ, ಸೋಮಲಿಂಗನಿಗೆ ಸತಿಯಾಗಿ ನೀನು ಬೆಳಕ ತಂದ ಜ್ಯೋತಿ. ಕ್ಷೇತ್ರ ಗುಡ್ಡಾಪುರದ ನಮ್ಮ ದೇವಿಯ ದರ್ಶನ ಮಾಡೋಣ, ಅಗಾಧ ಮಹಿಮಳ ಲೀಲೆಯ ನಾವು ಹಾಡಿ ಹರಿಸೋಣ.
ಜನರಿಗೆ ಮಾನವಳಾಗಿ ಕಂಡು ಬಂದೆ ನೀನು, ಸರಳತೆಯ ಹೃದಯ ಸಕ್ಕರೆಯ ನೀನು ಆಗಿ ಹಾಲು ಜೇನು. ಮರಳು ಜನರಿಗೆ ಮಾನವಳಾಗಿ ಕಂಡು ಬಂದೆ ನೀನು, ಸರಳತೆಯ ಹೃದಯ ಸಕ್ಕರೆಯ ನೀನು ಆಗಿ ಹಾಲು ಜೇನು. ಮರಳು ಜನರಿಗೆ ಅನ್ನವ ನೀಡಿ ಪುಣ್ಯವನ್ನು ನೀಡಿ, ಮರಳು ಜನರಿಗೆ ಅನ್ನವ ಕೊಟ್ಟು ಕರುಣೆಯ ನೀ ತೋರಿ, ನೆರಳಾಗಿರುವೆ ನೆನದ ಭಕ್ತರ ಬಾಳಿನಲ್ಲಿ ನೀನು, ನೆರಳಾಗಿರುವೆ ನೆನದ ಭಕ್ತರ ಬಾಳಿನಲ್ಲಿ ನೀನು. ಕ್ಷೇತ್ರ ಗುಡ್ಡಾಪುರದ ನಮ್ಮ ದೇವಿಯ ದರ್ಶನ ಮಾಡೋಣ, ಅಗಾಧ ಮಹಿಮಳ ಲೀಲೆಯ ನಾವು ಹಾಡಿ ಹರಿಸೋಣ. ಬಡತನದಲ್ಲಿ ಬಳಲುವ ಬಡವೆಗೆ ತನಕನವ ಕೊಟ್ಟೆ, ಹುಟ್ಟ ಪಿತಾಂಬರ ದಿಟ್ಟತನದಲ್ಲಿ ಜಾಡಿಸಿ ನೀ ಬಿಟ್ಟೆ. ಬಡತನದಲ್ಲಿ ಬಳಲುವ ಬಡವೆಗೆ ತನಕನಕ ಕೊಟ್ಟೆ, ಹುಟ್ಟ ಪಿತಾಂಬರ ದಿಟ್ಟತನದಲ್ಲಿ ಜಾಡಿಸಿ ನೀ ಬಿಟ್ಟೆ. ಮುತ್ತು ಬಂಗಾರ ರತ್ನ ಉದುರಿದವು ಧನ್ಯ ಜಗನ್ಮಾತೆ, ಮುತ್ತು ರತ್ನ ಬಂಗಾರ ಉದುರಿದವು ಧನ್ಯ ಜಗನ್ಮಾತೆ. ಸತ್ತ ಮನುಷ್ಯನಿಗೆ ಜೀವವ ಕೊಟ್ಟೆ ನೀನೆ ಜಗನ್ಮಾತೆ, ಸತ್ತ ಮನುಷ್ಯನಿಗೆ ಜೀವವ ಕೊಟ್ಟೆ ನೀನೆ ಜಗನ್ಮಾತೆ. ಕ್ಷೇತ್ರ ಗುಡ್ಡಾಪುರದ ನಮ್ಮ ದೇವಿಯ ದರ್ಶನ ಮಾಡೋಣ, ಅಗಾಧ ಮಹಿಮಳ ಲೀಲೆಯ ನಾವು ಹಾಡಿ ಹೊಗಳೋಣ. ಬಾಲಲೀಲೆಯೊಳು ಬಾಲಿಯ ಬನದಲ್ಲಿ ತಪವನ್ನು ಗೈದವಳು, ಬಾಳೆ ತೆಂಗಿನ ಮರಬಾಗಿದವು ನಿನ್ನ ಭಕ್ತಿಗೊಲಿದು. ಬಾಲಲೀಲೆಯೊಳು ಬಾಳಿಯ ಬನದಲ್ಲಿ ತಪವನ್ನು ಗೈದವಳು, ಬಾಳೆ ತೆಂಗಿನ ಮರಬಾಗಿದವು ನಿನ್ನ ಭಕ್ತಿಗೊಲಿದು. ಕಾಲ ಕಾಲಕ್ಕೆ ಲೀಲೆಗೈವ ಜಗದಲ್ಲಿ ನಡೆದವಳು, ಕಾಲ ಕಾಲಕ್ಕೆ ಲೀಲೆಗೈವ ಜಗದಲ್ಲಿ ನಡೆದವಳು. ಕಲ್ಲಿನ ಹರಳು ನಾಣ್ಯವ ಮಾಡಿ ಜಂಗಮರಿಗೆ ಕೊಟ್ಟವಳು, ಕಲ್ಲಿನ ಹರಳು ನಾಣ್ಯವ ಮಾಡಿ ಜಂಗಮರಿಗೆ ಕೊಟ್ಟವಳು. ಕ್ಷೇತ್ರ ಗುಡ್ಡಾಪುರದ ನಮ್ಮ ದೇವಿಯ ದರ್ಶನ ಮಾಡೋಣ, ಅಗಾಧ ಮಹಿಮಳ ಲೀಲೆಯ ನಾವು ಹಾಡಿ ಹರಿಸೋಣ, ಅಗಾಧ ಮಹಿಮಳ ಲೀಲೆಯ ನಾವು ಹಾಡಿ ಹರಿಸೋಣ. ಕ್ಷೇತ್ರ ಗುಡ್ಡಾಪುರದ ನಮ್ಮ ದೇವಿಯ ದರ್ಶನ ಮಾಡೋಣ, ಅಗಾಧ ಮಹಿಮಳ ಲೀಲೆಯ ನಾವು ಹಾಡಿ ಹರಿಸೋಣ, ಹಾಡಿ ಹರಿಸೋಣ, ಹಾಡಿ ಹರಿಸೋಣ. ಗುಡ್ಡಾಪುರಕ್ಕೆ ಬಂದು ಎತ್ತಿನ ಗಾಡಿ ಎಲ್ಲ, ಗುಡ್ಡಾಪುರಕ್ಕೆ ಎತ್ತಿನ ಗಾಡಿಗಳೆಲ್ಲ ಬಂದು ದಾನೇಶ್ವರಿ ಅಮ್ಮನವರು ಶಿವಾನುಭವ ಮಹಾಮಂಟಪದ ಒಳಗಡೆ ಕೂತಂತ ತಾಯಿ ಯಾವಾಗ ಭಕ್ತರು ಅಂಗಳಕ್ಕೆ ಬಂದಾರ ಅಮ್ಮನವರೇ ಎದ್ದು ಬಂದ್ರಂತೆ. ಅಮ್ಮನವರೇ ಎದ್ದು ಬಂದು ಅಮ್ಮನವರು ಕೇಳಿದ್ರಂತ, ಪ್ರಯಾಣ ಎಲ್ಲ ಚೆನ್ನಾಗಾಯ್ತನ್ರುವ, ರಾತ್ರಿ ಎಲ್ಲ ಹೊಟ್ಟೆ ತುಂಬ ಪ್ರಸಾದ ಸಿಕ್ತನೋ ಅಂದ್ರು. ಆರಾಮಾಗಿ ಸಿಗ್ತವ, ಯಾವುದೋ ಒಂದು ಮುದಿಗೆ ಬಂದಿತ್ತು ಕೊಟ್ಟು ಹೋಗ್ಬಿಡ್ತದ. ಅವಾಗ ಅದರಾಗ ಒಂದಿಬ್ಬರು ಜನ ವಿಚಾರವಂತರು ಇರ್ತಾರೆ ನೋಡ್ರಿ, ಎಲ್ಲದರಾಗೂ ಇರ್ತಾರೆ. ಅವರಂದ್ರು, ಅಮ್ಮ ನಾವು ಬರುವುದು ನಿನಗೆ ಗೊತ್ತೈತಿ, ಮಧ್ಯ ದಾರಿಯೊಳಗೆ ನಾವು ನಿಂತದ್ದು ಗೊತ್ತೈತಿ, ನಮ್ಮವರೆಲ್ಲ ನಿನ್ನನ್ನು ಬೈದದ್ದೂ ಗೊತ್ತೈತಿ, ಕೆಲವು ಜನ ನಿನ್ನನ್ನು ಭಕ್ತಿಯಿಂದ ಸ್ಮರಣೆ ಮಾಡೋದು ನಿನಗೆ ಗೊತ್ತೈತಿ, ಇಷ್ಟೆಲ್ಲ ನಿನಗೆ ಗೊತ್ತಿದೆ ಅಂದ ಬಳಿಕ ನಮ್ಮೆಲ್ಲರ ತಾಯಿಯಾಗಿ ಬಂದು ಪಾರ್ವತಿಯಾಗಿ ಬಂದು ಬುಟ್ಟಿಯೊಳಗೆ ರೊಟ್ಟಿ ತಂದು ಕೊಟ್ಟವಳು ನೀನೇ ಅಲ್ಲದೆ ಬೇರೆ ಯಾರೂ ಅಲ್ಲ ಅನ್ನೋದು ನಮಗೂ ಗೊತ್ತೈತಿ ಅಂದ್ರೆ, ನಮಗೂ ಗೊತ್ತೈತಿ. ಇವ ಮಕ್ಕಳಿಗೆ ಯಾವಾಗ ಹಸಿವು ಆಗ್ತದಲ್ಲ ಅದು ತಾಯಿಗೆ ಮಾತ್ರ ಗೊತ್ತಾಗುತ್ತವ, ಉಳಿದರಿಗೆ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಏನಾದರೂ ಸಂಕಟ ಆತಂದ್ರೆ
ಫೋನ್ ಇಲ್ಲದೆ ಇರುವಂಥ ದಿನಮಾನವನ್ನು ನೆನ್ಪು ಮಾಡ್ಕೊರಿ. ನೀವೆಲ್ಲ ನೆನ್ಪು ಮಾಡ್ಕೊರಿ. ಫೋನ್ ಇಲ್ಲದೆ ಇರುವಂಥ ದಿನಮಾನ ನೆನ್ಪು ಮಾಡ್ಕೊಡ್ರಿ. ಎಲ್ಲೋ ನಿಮ್ಮ ಮಗಳನ್ನು ಕೊಟ್ಟಿರ್ತೀರಿ, ನಿಮ್ಮ ತಾಯಿ ಎಲ್ಲೋ ಒಂದು ಊರಾಗಿರ್ತಾರ. ನಿಮಗೇನಾದರೂ ಒಂದಿಷ್ಟು ತ್ರಾಸ ಆದ್ಕೊಂಡು ನಿಮ್ಮವ್ವ ಸಂಕಟ ಪಡ್ತಿರ್ತಾಳೆ. ನನ್ನ ಮಗಳಿಗೆ ಏನಾಗೈತೆ ಏನು, ತಾಯಿಗೆ ಏನಾದರೂ ಆದ್ರೆ ನೀವು ಸಂಕಟ ಪಡ್ತೀರಿ. ಇದು ಏನಪ್ಪ ಅಂದ್ರೆ ಇದು ರಕ್ತದ ಸಂಬಂಧ. ಆದ್ರೆ ಗುರು ಶಿಷ್ಯರ ಸಂಬಂಧ ಇದು ಎಲ್ಲವನ್ನ ಮೀರಿರುವಂಥ ಸಂಬಂಧ. ಭಕ್ತ ಶಿಷ್ಯರ ಸಂಬಂಧ ಇದು ಎಲ್ಲವನ್ನು ಕೂಡ ಮೀರಿರುವ ಸಂಬಂಧ. ದಾನೇಶ್ವರಿ ಅಮ್ಮನವರು ಕಣ್ಮಡಿಯಿಂದ ಬಂದಿರುವಂತಹ ಎಲ್ಲ ಭಕ್ತ ಬಂಧುಗಳನ್ನ ಪ್ರೀತಿ ವಾತ್ಸಲ್ಯ ಅಂತಃಕರಣದಿಂದ ಕಂಡು ಅವರೆಲ್ಲರಿಗೂ ಲಿಂಗಾನುಗ್ರಹವನ್ನು ದಯಪಾಲಿಸಿದ್ರಂತೆ ದಾನೇಶ್ವರಿ ಅಮ್ಮನವರು. ಆ ಗುಡ್ಡದ ಮಧ್ಯದಲ್ಲಿ ದಾನೇಶ್ವರಿ ಅಮ್ಮನವರು ಬಂದು ಅವರಿಗೆ ಪ್ರಸಾದ ಕೊಟ್ಟರಂದ್ರೆ ಇದರ ಅರ್ಥ ಏನು? ಅವರ ಪುಣ್ಯ, ಅವರ ಪುಣ್ಯದ ಶಕ್ತಿ. ಅದನ್ನೇ ನಿಜಗುಣ ಶಿವಗಳವರು ಬಹಳ ಸೊಗಸಾಗಿ ಹೇಳ್ತಾರೆ. ಪುಣ್ಯವನೇ ಮಾಡು ಗಿರಿಯ ಶಿಖರ ಕಾಂತಾರದೊಳು, ನಡುಗಡಲೊಳು ರಣಭೂಮಿಯೊಳು, ಏರಿಯ ಮಧ್ಯದೊಳು, ಶತ್ರುಗಳ ನೆರವಿನೊಳು, ಚೋರ ವಿಷ ಭೂತಾದಿ ಭೀತಿಯೊಳು, ಪರದೇಶದ ಅಂಡಲೆಯೊಳು, ದೊರೆ ಮುನಿದ ಕಾಲದೊಳು, ನಿದ್ರೆ ಆಲಸ್ಯ ಮರವೇ ತನಗಿದ್ದ ವೇಳೆಯೊಳು, ಸಾಹಸ ಮುಗಿದ ಕಾಲದೊಳು ಕೂಡ ಪೊರೆವುದು ಪೂರ್ವ ಜನ್ಮದ ಸುಕೃತ ಪುಣ್ಯವಿರಲು ಅಂತ ಹೇಳಿದರು. ನಮ್ಮ ಪೂರ್ವ ಜನ್ಮದ ಸುಕೃತದ ಪುಣ್ಯ ಇತ್ತಪ್ಪ ಅಂತಂದ್ರ ಆ ಪುಣ್ಯ ನಮ್ಮನ್ನು ಕಾಪಾಡ್ತದೆ ಅನ್ನೋದಕ್ಕೆ ಇದು ಉದಾಹರಣೆ. ಶ್ರೀಶೈಲಕ್ಕೆ ಲಕ್ಷ ಜನ ಪಾದಯಾತ್ರೆ ಮಾಡ್ತಾರೆ. ಲಕ್ಷ ಜನ ಪಾದಯಾತ್ರೆ ಮಾಡ್ತಾರೆ. ದಾರಿ ಉದ್ದಕ್ಕೂ ಯಾರೋ ನಿಮಗೆ ಪ್ರಸಾದ ಕೊಡ್ತಾರೆ ನೋಡಿ, ಯಾರೋ ಬಂದು ಔಷಧಿ ಕೊಡ್ತಾರೆ, ಯಾರೋ ಬಂದು ನಿಮ್ಮ ಕಾಲಿಗೆ ಎಣ್ಣೆ ಹಚ್ತಾರೆ. ಮತ್ತು ನೀರಡಿಕೆ ಆಗಿದೆ ಅಂದ್ರೆ ನೀವು ಎಲ್ಲಿರ್ತೀರಿ ಅಲ್ಲಿ ಬಂದು ನೀರು ಕೊಡ್ತಾರ, ಹಣ್ಣು ಕೊಡ್ತಾರ, ಜ್ಯೂಸ್ ಕೊಡ್ತಾರಲ್ಲ. ನಿಮಗವ್ರಿಗೇನು ಸಂಬಂಧ? ಏನು ಸಂಬಂಧ ಹೇಳ್ರಿ? ನಿಮಗೆ ಉಣಿಸ್ಬೇಕು ಅನ್ನೋದು ಯಾಕೆ? ನೀವೇನು ಪಾದಯಾತ್ರೆ ಮಲ್ಲಯ್ಯ ಅಂತ ಹೋಗ್ತಿರ್ತೀರಲ್ಲ, ಅಂತ ರಣ ಬಿಸಿಲಾಗ ಈ ಪಾದಯಾತ್ರೆ ಪ್ರಾರಂಭ. ನಾಳೆ ರಣ ಬಿಸಿಲಾಗ ಏನು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿರಲ್ಲ, ಪಾದಯಾತ್ರೆ ಮಾಡ್ಕೊಂಡು ಶ್ರೀಶೈಲ ಮಲ್ಲಯ್ಯಕ್ಕೆ ಹೋಗುವಂತಹ ಆ ಮಲ್ಲಯ್ಯನ ನೋಡ್ಬೇಕಂತ ನೀವೇನು ಉತ್ಕಟವಾದ ಹಂಬಲದೊಂದಿಗೆ ಹೋಗ್ತಿರಲ್ಲ, ದಾರಿ ಉದ್ದಕ್ಕೂ ಇರುವಂತ ಭಕ್ತರು ಏನ್ ತಿಳ್ಕೊಂಡಾರಂದ್ರ ಶ್ರೀಶೈಲ ಮಲ್ಲಯ್ಯ ಶ್ರೀಶೈಲದೊಳಗಿಲ್ಲ, ಇಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗುವಂತ ಇವರು ಹೃದಯದೊಳಗದಾನ ಅಂತ ತಿಳ್ಕೊಂಡು ನಿಮ್ಮ ಸೇವಾ ಮಾಡ್ತಾರ. ನಿಮ್ ಪಾದ ಸೇವಾ ಮಾಡೋದು ಯಾಕ? ನಿಮ್ಮ ಒಳಗ ಮಲ್ಲಯ್ಯ ಅದಾನ. ಮತ್ ಹಂಗ ಹೋಗ್ರಿ. ಈಗ ಯಾವಾಗಾರ ಹೋಗ್ರಿ, ಇವ ನೀರು ಕೊಡ್ರಿ ಅಂತ ಹಿಂಗೆ ಕೇಳ್ರಿ. ಯಾಕ ನೀರು ಕೇಳಕ್ ಬಂದೇನ? ಯಾರು ನೀ ಅಂತ ನೋಡ್ರಿ, ಎಷ್ಟು ವಿಚಾರಕ್ಕವು. ಮಲ್ಲಯ್ಯನ ಜೊತೆಗೆ ನಾವಿರೋದ್ರಿಂದ, ನಮ್ಮ ಹೃದಯದೊಳಗೆ ಮಲ್ಲಯ್ಯ ಇರೋದ್ರಿಂದ ಹಂಗ. ಅದಕ್ಕೆ ಮಾಡ್ಬೇಕು ನಾವು ಪಾದಯಾತ್ರೆ ಮಾಡಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು. ಮತ್ತು ಅವ್ರು ಮಾಡ್ತಾರಂತ ನೀವು ಮಾಡ್ತೀರಂತ ಅವ್ರು ಮಾಡೋದಲ್ಲ. ಮತ್ತು ಈ ಕೆಲವು ಮಂದಿ ಮಾಡ್ತಿರ್ತಾರೆ. ಏನು ಮಾಡ್ಯಾರ? ಅದೇನು ಸೋಮವಾರ ಮಾಡ್ಯಾಳ, ನಾ 17 ಸೋಮವಾರ ಮಾಡ್ತೀನಿ ಅಂತ. 17 ಬೇಡ, 18 ಮಾಡಿ. ಒಬ್ರು ಮಾಡ್ತಾರಂತ ಮಾಡಬಾರ್ದು. ನಾವು ವೀರಶೈವ ಧರ್ಮ ಅಂದ್ರೆ ಅರಿವು ಆಚಾರಗಳ ಧರ್ಮ ಇದು. ಇಲ್ಲಿ ಕೇವಲ ಅರಿವು ಅಷ್ಟೇ ಇದ್ರೆ ನಡೆಯಂಗಿಲ್ಲ, ಆಚಾರನೂ ಇರಬೇಕು. ನಾವೇನು ಆಚರಣೆ ಮಾಡಕತ್ತೀರಿ ಅದರ ಅರಿವು ಇರಬೇಕು. ಲಿಂಗ ಪೂಜೆ ಯಾಕೆ ಮಾಡ್ಕೊಳಕತ್ತೀವಿ ಅನ್ನುವಂಥ ಅರಿವು ಇರಬೇಕು. ಲಿಂಗ ಯಾಕೆ ಕಟ್ಟಿಕೊಂಡಿದ್ದೇವೆ ಅನ್ನುವಂಥ ಅರಿವು ಇರಬೇಕು. ಗುರುವಿನ ಶ್ರೀಪಾದೋದಕವನ್ನ, ಕ್ರಿಯಾಪಾದೋದಕವನ್ನ ನಾವು ಯಾಕೆ ಸ್ವೀಕಾರ ಮಾಡ್ತಾ ಇದ್ದೇವೆ, ಅದರ ಪರಿಣಾಮ ಏನು ಅನ್ನುವಂಥ ವಿಚಾರ ನಮಗೆ ಗೊತ್ತಿರ್ಬೇಕು. ಇದು ಗೊತ್ತಾಕೊಂತ ಹೋದ್ರನ್ನ ಮತ್ತೆ ತಿಳಿತೈತಿ. ಸುಮ್ಮನೆ ಪುರಾಣ ಕೇಳ್ದಂಗೆ ಕೇಳೋದು, ಭಾರಿ ಕತಿ ಹೇಳಿದ್ರವ, ಭಾರಿ ಹೇಳಿದ ಅನ್ಕೊಂತದ್ರಿ. ಅದಕ್ಕೆ ತಿಳ್ಕೊಬೇಕು. ಬರ್ತಾ ನಾವೇನು ಹಾಕ್ಕೊಂತ ಹೋಗ್ಬೇಕಂದ್ರೆ ಸುಧಾರಣೆ ಹಾಕ್ಕೊಂತ ಹೋಗ್ಬೇಕು. ಅದಕ್ಕೆ ವೀರಶೈವ ಧರ್ಮ ಅಂದ್ರೆ ಅರಿವು ಆಚಾರಗಳ ಧರ್ಮ. ಅರಿವು ಆಚಾರ ಎರಡು ಸೇರಿದ್ರನ್ನ ಇದು. ಒಳಗೂ ಸ್ವಚ್ಛ ಇರಬೇಕು, ಹೊರಗೂ ಸ್ವಚ್ಛ ಇರಬೇಕು. ಮತ್ತು ಬರೀ ಹೊರಗೆ ಸ್ವಚ್ಛ ಇದ್ರೆ ನಡೆಯಂಗಿಲ್ಲ. ತನ್ ಸುಂದರ ಮನ್ ಮಲೀನ್ ಕೈಸೆ ವಿಶ್ವ ಭರಿತ ಕನಕ ಘಟ್ಟ ಜೈಸೆ ಅಂತಾರೆ ಕಬೀರದಾಸರು. ಶರೀರ ಸುಂದರ ಅದ, ಆದ್ರೆ ಮನಸ್ಸು ಹೆಂಗೈತಿ? ವಿಷ ತುಂಬಿಕೊಂಡಿ. ಹೇಗ ಉಪಮೆ ಕೊಡ್ತಾರ ಅವರು? ಬಂಗಾರದ ಕೊಡದೊಳಗ ವಿಷ ತುಂಬಿದ ಹಾಗೆ. ಬಸವಣ್ಣವರು ಹೇಳ್ತಾರೆ, ಹೆಂಡದ ಮಡಿಕೆಯ ಹೊರ ತೊಳೆದಂತೆ ಕೂಡಲ ಹೆಂಡದ ಮಡಿಕೆಯನ್ನು ಹೊರಗೆ ಎಷ್ಟು ತೊಳೆದ್ರೆ ಏನು? ಇದು ಹಂಗಾಗತ್ತ. ಬರೀ ಹೊರಗೆ ತೊಳ್ಕೊಳ್ಳೋದಾತ್ ನಮ್ದು. ಸ್ವಚ್ಛ ಚಲೋ ಡವ್ ಸಾಬೂನು ಹಚ್ಕೊಂಡು ತೊಳ್ಕೊಳ್ಳೋದು, ಫೇಸ್ ವಾಶ್ ಹಚ್ಕೊಂಡು ತೊಳ್ಕೊಳ್ಳೋದು, ಪಿಯರ್ಸ್ ಹಚ್ಕೊಂಡು ತೊಳ್ಕೊಳ್ಳೋದು, ಹಿಂಗೆಲ್ಲ ಹೊರಗೆ ತೊಳ್ಕೊಳ್ಳೋದಾತು. ಎಲ್ಲಿವರೆಗೂ ನಾವು ಒಳಗೆ ಸ್ವಚ್ಛ ಆಗಂಗಿಲ್ಲ.
ಅಲ್ಲಿವರೆಗೂ ಪರಮಾತ್ಮ ನಮ್ಗೆ ಕಾಣಂಗಿಲ್ಲ. ಪರಮಾತ್ಮ ಎಲ್ಲಿದಾನ ಅಂತ ತಿಳ್ಕೊಂಡ್ರಿ ನೀವು? ಅಲ್ಲಿ ಅದಾನ ಇಲ್ಲಿ ಅದಾನ ಅನ್ಕೋಬೇಡ್ರಿ. ನಿಮ್ಮ ಹೃದಯದೊಳಗಾದಾನ, ನಿಮ್ಮ ಒಳಗಾದಾನ. ನಿಮ್ಮ ಒಳಗಿರುವಂತ ಪರಮಾತ್ಮ ಕಾಣೋದಕ್ಕೆ ತಡ ಇಲ್ಲ. ಈಗ ಎಲ್ಲರೂ ನೀವು ಇಲ್ಲಿ ಬರ್ಬೇಕಾದ್ರೆ ಒಂದು ನೋಡಿ ಬಂದಿರಿ. ನೀವೆಲ್ಲ ನೀವು ನೋಡೇ ಬಂದಿರಿ, ನನಗೆ ಗೊತ್ತೈತಿ. ಅದನ್ನ ನೋಡ್ಲಾರ್ದಾಗ ಇಲ್ಲಿ ಯಾರು ಬಂದಿಲ್ಲ, ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಬಂದಿಲ್ಲ, ನೋಡೇ ಬಂದಿರಿ. ಏನ್ ನೋಡಿರಿ? ಏನ್ ನೋಡಿರಿ? ಕನ್ನಡಿ. ಅಯ್ಯೋಯ್ಯವ್ವ, ಏನೋ ಅಂತ ತಿಳ್ಕೊಂಡಿದ್ದಲ್ಲ ಯವ್ವ. ಬಹುಶಃ ಕೆಲವು ಮಂದಿಗೆ ಭಯ ಆಗಿರ್ತೈತಿ, ಏನಾರು ನೋಡಿರ್ತೀರ. ಕನ್ನಡಿ ನೋಡಿ ಬಂದಿರಲಿಲ್ಲ, ಹೌದಲ್ಲ? ಅದಕ್ಕೇನು ವೀರಶೈವರು ಅಷ್ಟ ನೋಡ್ಬೇಕಂತೈತೇನ? ಬೇರೆದಾರು ನೋಡ್ಬಾರ್ದಂತೈತೇನ? ಇಲ್ಲ, ಎಲ್ಲರೂ ನೋಡಿ ಬಂದಿರೋ. ಇಲ್ಲಿ ಬರ್ಬೇಕಾದ್ರೆ ಚೆನ್ನಾಗಿ ಎಲ್ಲ ಕನ್ನಡಿ ನೋಡ್ಕೊಂಡು ಅಲಂಕಾರ ಮಾಡ್ಕೊಂಡು ಸ್ವಲ್ಪ ಎಲ್ಲ ಸ್ನೋ ಪೌಡ್ರ್ ಎಲ್ಲ ಹಚ್ಕೊಂಡು ಸ್ವಲ್ಪ ಎಲ್ಲ ಹಚ್ಕೊಂಡು ಅಲಂಕಾರ ಮಾಡ್ಕೊಂಡು ಬಂದಿರಲ್ವಾ? ಹೌದಲ್ರಿ? ಈಗ ಕನ್ನಡಿ ಒಳಗೆ ನಿಮ್ಮ ಪ್ರತಿಬಿಂಬ ಕಾಣ್ಬೇಕಾದ್ರೆ ಕನ್ನಡಿ ಹೇಗಿರ್ಬೇಕ್ರಿ? ಅವ ಸ್ವಚ್ಛ ಇರ್ಬೇಕಲ್ವಾ? ಹಾ, ಕನ್ನಡಿ ಸ್ವಚ್ಛ ಇದ್ರೆ ನಿಮ್ಮ ಪ್ರತಿಬಿಂಬವನ್ನು ನೀವು ನೋಡೋದಕ್ಕೆ ಸಾಧ್ಯ. ಇನ್ನು ಕನ್ನಡಿ ಮೇಲೆ ಧೂಳು ಬಿದ್ದಿತ್ತಂದ್ರೆ ನೀವು ಕಾಣ್ತೀರಾ? ಕಾಣೋದಿಲ್ಲ. ಹಾ, ಈಗ ಧೂಳು ಬಿದ್ದಿರುವಂತ ಕನ್ನಡಿ ಒಳಗೆ ನೀವು ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕಂದಂಗ ಆಯ್ತು, ಹೌದಲ್ರಿ? ಒಂದು ಪೇಪರ್ ತಗೊಂಡು ಸ್ವಲ್ಪ ನೀರು ಹೊಡೆದು ಹಿಂಗ ಆ ಪೇಪರ್ ಹಿಂಗ ಹಿಡ್ಕೊಂಡು ಕನ್ನಡಿಗೆ ಹಿಡ್ಕೊಂಡು ಹಿಂಗ ಮಾಡುವುದಷ್ಟ ತಡ, ಅದ್ರ ಮೇಲೆ ಧೂಳು ಹೋಗೋದ ತಡ ನೀವು ಕಾಣ್ತಿರಲ್ಲ ಅದ್ರೊಳಗ. ಹಂಗ ಈ ಮನಸ್ಸಿನ ಮೇಲೆ ಒಂದಿಷ್ಟು ಧೂಳು ಬಿದ್ದಾದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನಾನು, ನನ್ನದು, ರಾಜಸ, ತಾಮಸ, ಸಾತ್ವಿಕ, ಈ ಏನು ಧೂಳು ಬಿದ್ದದಲ್ಲ, ಈ ಧೂಳನ್ನ ಸ್ವಚ್ಛ ಮಾಡ್ಕೊಂಡಾಗ ಪರಮಾತ್ಮ ಕಾಣ್ತಾನ. ಅದಕ್ಕೆ ಬಸವಣ್ಣನವರು ಹೇಳುತ್ತಾರೆ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯನಿಲ್ಲ, ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನದೊಡೆಯನಿಲ್ಲ, ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳಿದ್ರು, ಒಂದು ಮನೆಯ ಹೊಸ್ತಿಲದ ಮೇಲೆ ಹುಲ್ಲು ಬೆಳೆದಿದೆ ಅಂದ್ರೆ, ರಜಾ ಅಂದ್ರೆ ಇದು ಬೀದರ್ ಜಿಲ್ಲೆಯ ಭಾಷೆ, ರಜಾ ಅಂದ್ರೆ ಕಸ. ಇನ್ನು ಹೊಸ್ತಿಲದ ಮೇಲೆ, ಈಗಂತ ಹೊಸ್ತಿಲ ಇಲ್ಲ ಬಿಡ್ರಿ, ಹೊಸ್ತಿಲ ಹಚ್ಚಂಗಿಲ್ಲ, ದಾಟಾಕ್ಸತೆ ಬ್ಯಾಸರ ಆಗೈತೆ. ಹೊಸ್ತಿಲದ ಮೇಲೆ ಹುಲ್ಲು ಬೆಳೆದಿದೆ ಅಂದ್ರೆ, ಮನೆಯೊಳಗಡೆ ಕಸ ಬಿದ್ದಿದೆ ಅಂದ್ರೆ ಆ ಮನೆಯಾಗ ಯಾರು ಇಲ್ಲ. ಮತ್ತೆ ಇದ್ರಂದ್ರ ಕಸ ಬೆಳೆಯಕ್ ಬಿಡ್ತಿದ್ರನು, ಹುಲ್ಲು ಬೆಳೆಯಕ್ ಬಿಡ್ತಿದ್ರನು ಇಲ್ಲ. ಹಂಗ ಮುಂದೆ ಹೇಳ್ತಾರ, ಲೌಕಿಕ ಉದಾಹರಣೆಯನ್ನು ಕೊಟ್ಟು ಅಲೌಕಿಕ ಉದಾಹರಣೆಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸ್ವಾನುಭವದಿಂದ ಶಿವಾನುಭವದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಕತ್ತಾರೆ ಬಸವಣ್ಣವರು. ಎರಡನೇ ನುಡಿಯೊಳಗೆ ಅವ್ರು ಹೇಳಿದ್ರು, ಮನದೊಳಗೆ ಮನ, ಇಲ್ಲೇ ಮನೆಯೊಡೆಯ, ಎರಡನೇ ಭಾಗದೊಳಗೆ ಮನದ ಒಡೆಯ ಮಹಾದೇವ. ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ ಸಂಶಯ. ಯಾಕೆ? ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನದೊಡೆಯ ಕೂಡಲ ಸಂಗಮ ದೇವ ಇಲ್ಲ ಅಂದ್ರ ಈ ಶರೀರದೊಳಗೆ ಏನ್ ತುಂಬ್ಯದಪ್ಪ ಅಂದ್ರೆ ಬರೇ ಹುಸಿ ತುಂಬ್ಯದ, ಮನಸ್ಸಿನೊಳಗೆ ಏನು ತುಂಬ್ಯದಪ್ಪ ಅಂದ್ರೆ ವಿಷಯ ತುಂಬ್ಯದ. ದೇವ್ರು ಇಲ್ಲ ಅಂತ ಅನ್ಕೋಬೇಡ್ರಿ, ದೇವ್ರು ಹೊರಗಡೆ ಇದ್ದಾನೆ ಅಂತ ಅನ್ಕೋಬೇಡ್ರಿ. ಭಗವಾನ್ ಕೋ ಬ್ರಹ್ಮಾಂಡ ಮೇ ನಹಿ ಪಿಂಡಾಂಡ್ ಮೇ ಡುಂಡೋ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರ. ದೇವ್ರು ಎಲ್ಲದಾನಪ್ಪ ಅಂದ್ರೆ ನಮ್ಮ ಒಳಗದಾನ. ಒಳಗಡೆ ಇರುವಂತ ದೇವರನ್ನ ಕಾಣ್ಬೇಕಾದ್ರೆ ಮನಸ್ಸನ್ನ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ಪರಮಾತ್ಮ ಕಾಣ್ತಾನ. ಆ ಪರಮಾತ್ಮನ ಸ್ವರೂಪಿಯಾಗಿರುವಂತ ಜಗದ್ಗುರುಗಳು ಬಂದ್ರು, ಎದ್ ನಿಲ್ಲೋಣ, ಭಕ್ತಿಯಿಂದ ಸ್ವಾಗತ ಮಾಡೋಣ. श्रीमद जगद्गुरु पंचाचार्य महाराज की, श्री भद्रकाली समिति विनोदेश्वर महाराज की, श्री सिद्धेश्वर महाराज की, श्री वरदानेश्वर माता की, श्री ब्रह्मरांबा सिद्ध मल्लिकार्जुन स्वामी महाराज की. ಕ್ಷೇತ್ರವ ನೋಡಣ್ಣ ಅಣ್ಣ, ಕ್ಷೇತ್ರವ ನೋಡಣ್ಣ, ಭದ್ರಕಾಳಿ ಅಮ್ಮನವರ ಸೇವೆಯ ಮಾಡಣ್ಣ, ಭದ್ರಕಾಳಿ ಅಮ್ಮನವರ ಸೇವೆಯ ಮಾಡಣ್ಣ. ಧರೆಯೊಳು ಮೆರೆಯುವ ಯಡೂರ ಪುಣ್ಯ ಕ್ಷೇತ್ರವ ನೋಡಣ್ಣ ಅಣ್ಣ, ಕ್ಷೇತ್ರವ ನೋಡಣ್ಣ, ವೀರಭದ್ರ ಸ್ವಾಮಿಯವರ ಲೀಲೆಯ ಹಾಡಣ್ಣ, ಭದ್ರಕಾಳಿ ಅಮ್ಮನವರ ಸೇವೆಯ ಮಾಡಣ್ಣ.
ಮುಕ್ತಿದಾಯಕಳು ದೇವಿ ಜಗದಮ್ಮ, ಮಹಾಶಕ್ತಿದಾಯಕಳು ಭದ್ರಾ ಕಾಳಿ ನಮ್ಮಮ್ಮ. ಮುಕ್ತಿದಾಯಕಳು ದೇವಿ ಜಗದಮ್ಮ, ಮಹಾಶಕ್ತಿದಾಯಕಳು ಭದ್ರಾ ಕಾಳಿ ನಮ್ಮಮ್ಮ. ಯಡೂರ ಪುಣ್ಯಕ್ಷೇತ್ರದಲ್ಲಿ ನೆಲೆಸಳ ತಾಯಮ್ಮ, ಅವ್ವ ನೆಲೆಸಳ ಜಗದಮ್ಮ. ಯಡೂರ ಪುಣ್ಯಕ್ಷೇತ್ರದಲ್ಲಿ ನೆಲೆಸಳ ತಾಯಮ್ಮ, ಭದ್ರಾ ಕಾಳಿ ತಾಯಮ್ಮ. ಯಡೂರ ವೀರಭದ್ರ ಸ್ವಾಮಿಯ ಲೀಲೆ ಹಾಡಣ್ಣ, ಯಡೂರ ವೀರಭದ್ರ ಸ್ವಾಮಿಯ ಲೀಲೆ ಹಾಡಣ್ಣ. ಧರೆಯೊಳು ಮೆರೆಯುವ ಯಡೂರ ಪುಣ್ಯ ಕ್ಷೇತ್ರವ ನೋಡಣ್ಣ, ಅಣ್ಣ ಕ್ಷೇತ್ರವ ನೋಡಣ್ಣ. ಭದ್ರಕಾಳಿ ಅಮ್ಮನವರ ಮೈಮೆ ಹಾಡಣ್ಣ, ವೀರಭದ್ರ ಸ್ವಾಮಿಯವರ ಲೀಲೆ ಹಾಡಣ್ಣ. ಕೃಷ್ಣಾ ನದಿಯ ತೀರದಲ್ಲಿ ತಾಯಿಯ ದರ್ಶನ ಮಾಡಣ್ಣ, ಕೃಷ್ಣಾ ನದಿಯ ತೀರದಲ್ಲಿ ತಾಯಿಯ ದರ್ಶನ ಮಾಡಣ್ಣ. ವೀರಭದ್ರ ಸ್ವಾಮಿ ಕಂಡು ನಾಮ ನಿತ್ಯದಿ ಮಾಡಣ್ಣ, ವೀರಭದ್ರ ಸ್ವಾಮಿ ನಾಮ ನಿತ್ಯದಿ ಸ್ಮರಣೆಯ ಮಾಡಣ್ಣ. ಯಡೂರ ಪುಣ್ಯಕ್ಷೇತ್ರದ ಮಹಿಮೆ ನಿತ್ಯದಿ ಹಾಡಣ್ಣ, ಅಣ್ಣ ನಿತ್ಯದಿ ಹಾಡಣ್ಣ. ಜೀವನ ಪಾವನ ಆಗುವುದು ನೀನು ಕೇಳಣ್ಣ, ಭದ್ರಕಾಳಿ ಅಮ್ಮನವರ ಲೀಲೆ ಹಾಡಣ್ಣ. ಧರೆಯೊಳು ಮೆರೆಯುವ ಯಡೂರ ಪುಣ್ಯ ಕ್ಷೇತ್ರವ ನೋಡಣ್ಣ, ಅಣ್ಣ ಕ್ಷೇತ್ರವ ನೋಡಣ್ಣ. ಭದ್ರಕಾಳಿ ಅಮ್ಮನವರ ಲೀಲೆ ಹಾಡಣ್ಣ, ವೀರಭದ್ರ ಸ್ವಾಮಿಯವರ ಲೀಲೆ ಹಾಡಣ್ಣ. ನಾಡಿನ ಭಕ್ತರು ನಿಮ್ಮ ಸೇವೆಗೆ ನಿಂತಾರ, ಭದ್ರಕಾಳಿ ತಾಯಿ ಕಂಡು ಇಂದು ಧನ್ಯರಾಗ್ಯಾರ. ನಾಡಿನ ಭಕ್ತರು ನಿಮ್ಮ ಸೇವೆಗೆ ನಿಂತಾರ, ಭದ್ರಕಾಳಿ ತಾಯಿ ಕಂಡು ಇಂದು ಧನ್ಯರಾಗ್ಯಾರ. ಅಮ್ಮ ತಾಯಿ ದೇವಿ ಎಂದು ಬೇಡಿಕೊಂಡಾರ, ವರವ ಕೇಳಿಕೊಂಡಾರ. ಅಮ್ಮ ತಾಯಿ ದೇವಿ ಎಂದು ಬೇಡಿಕೊಂಡಾರ, ವರವ ಕೇಳಿಕೊಂಡಾರ. ನಿನ್ನ ನಾಮ ಸವಿಜೇನ ನಿತ್ಯದಿ ನೆನೆದಾರ, ನಿಮ್ಮ ನಾಮ ಸವಿಜೇನ ನಿತ್ಯದಿ ನೆನೆದಾರ. ಧರೆಯೊಳು ಮೆರೆಯುವ ಯಡೂರ ಪುಣ್ಯ ಕ್ಷೇತ್ರವ ನೋಡಣ್ಣ, ಅಣ್ಣ ಕ್ಷೇತ್ರವ ನೋಡಣ್ಣ. ಭದ್ರಕಾಳಿ ಅಮ್ಮನವರ ಮೈಮೆ ಹಾಡಣ್ಣ, ವೀರಭದ್ರ ಸ್ವಾಮಿಯವರ ಲೀಲೆ ಹಾಡಣ್ಣ. ಧರೆಯೊಳು ಮೆರೆಯುವ ಯಡೂರ ಪುಣ್ಯ ಕ್ಷೇತ್ರವ ನೋಡಣ್ಣ, ಅಣ್ಣ ಕ್ಷೇತ್ರವ ನೋಡಣ್ಣ. ಭದ್ರಕಾಳಿ ಅಮ್ಮನವರ ಲೀಲೆ ಹಾಡಣ್ಣ, ವೀರಭದ್ರ ಸ್ವಾಮಿಯವರ ಲೀಲೆ ಹಾಡಣ್ಣ. ಭದ್ರಕಾಳಿ ಅಮ್ಮನವರ ಸೇವೆಯ ಮಾಡಣ್ಣ. ಇದೀಗ ವೇದಿಕೆಗೆ ದಯಮಾಡಿಸಿ ಈ ಶಿವಾನುಭವ ಮಹಾಪೀಠವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ತಮ್ಮ ಅಮೋಘವಾದ ದರ್ಶನ ಆಶೀರ್ವಾದ ಭಾಗ್ಯವನ್ನು ದಯಪಾಲಿಸ್ತಾ ಇರುವಂಥವರು ನನ್ನ ನಿಮ್ಮೆಲ್ಲರ ಪರಮಾರಾಧ್ಯ ಗುರುಗಳು, ಈ ಕ್ಷೇತ್ರದ ನಿರ್ಮಾತೃಗಳು. ಇವತ್ತು ನಾವೆಲ್ಲ ರಾಜಗೋಪುರಗಳನ್ನ ಕಣ್ತುಂಬ ನೋಡಿ ಆನಂದ ಪಡ್ತಾ ಇದ್ದೇವೆ. ತಾಯಂದ್ರೆಲ್ಲರೂ 5,000 ಕುಂಭಗಳನ್ನು ಮಾರ್ಚ್ 6ನೇ ತಾರೀಕಿಗೆ ಯಡೂರು ಕ್ಷೇತ್ರದ ಇತಿಹಾಸ, ಭಾರತದ ಇತಿಹಾಸದ ಪುಟವನ್ನು ಸೇರುವಂತಹ ಸಮಯಕ್ಕೆ ಕ್ಷಣಗಣನೆ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಇನ್ನೊಂದು 5-6 ದಿನಗಳು ಮಾತ್ರ ಉಳಿದಿದೆ. 5,000 ಕುಂಭಗಳನ್ನು ಹೊತ್ಕೊಂಡು ಯಾರು ಹಸಿರು ಸೀರೆ, ಯಾರು ಕೆಂಪು ಸೀರೆ, ಯಾರು ನೀಲಿ ಸೀರೆ, ಯಾರು ಬಿಳಿ ಸೀರೆ, ಯಾರು ಹಳದಿ ಸೀರೆ ಉಟ್ಕೊಂಡು ಕುಂಭ ಮಸ್ತಕದ ಮೇಲೆ ಹೊತ್ಕೊಂಡು ಏನು ಹಿಂಗೆ ಹೊರಟ್ರಪ್ಪ ಅಂದ್ರೆ ಜನವರಿ 26ಕ್ಕೆ ದೆಹಲಿಯ ಕೆಂಪು ಕೋಟೆ ಎದುರಿಗೆ ಏನು ಪರೇಡ್ ಮಾಡ್ತಿರ್ತಾರೆ ಮಿಲಿಟ್ರಿ ಅವರು, ಶಿಸ್ತನಿಂದ ಹಿಂಗೆ ಹೋಗ್ತಿರ್ತಾರೆ.
ಹಂಗೆ ಹೋಗುವಂಥ ಒಂದು ವೈಭವವನ್ನು ನೋಡುವುದಕ್ಕೆ ಮಾರ್ಚ್ 6ರವರೆಗೆ ನಾವು ಕಾಯಬೇಕಾಗಿದೆ. ಅಂಥ ಒಂದು ಮಹಾ ಕುಂಭಾಭಿಷೇಕದೊಳಗೆ ನಿಮಗೆಲ್ಲ ಸೇವಾ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಂಥವ್ರು ಜಗದ್ಗುರು ಮಹಾಸನ್ನಿಧಿಯವರು. ಅದಕ್ಕಿಂತದ ಪುಣ್ಯದ ಸಮಯ ಮತ್ತೊಂದಿಲ್ಲ ಅಂತ ನಿಮ್ಮ ಜೀವನದೊಳಗೆ ನೀವೆಲ್ಲ ಭಾವಿಸ್ಕೊಳ್ಬೇಕು. ಯಾರ್ಯಾರಿಗೆ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡೋದಕ್ಕೆ ಸಾಧ್ಯವಾಗಿಲ್ವೋ, ಯಾರ್ಯಾರಿಗೆ ಗುಡ್ಡಾಪುರೋದಕ್ಕೆ ಪಾದಯಾತ್ರೆ ಮಾಡೋದಕ್ಕೆ ಸಾಧ್ಯವಾಗಿಲ್ವೋ, ಯಾರ್ಯಾರಿಗೆ ಮತ್ತು ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಪಾದಯಾತ್ರೆ ಮಾಡೋದಕ್ಕೆ ಸಾಧ್ಯವಾಗಿಲ್ವೋ, ಅವತ್ತು ಕುಂಭ ಹೊತ್ಕೊಳ್ಳೋರು ಕುಂಭ ಹೊತ್ಕೊತಾರ. ಕುಂಭ ಹೊತ್ಕೊಂಡು ಬರುವಂಥ ತಾಯಿಯಂದ್ರೆ ಬರುವಂಥ ಬೀದಿಯ ಮಧ್ಯದಲ್ಲಿ ಒಂದಿಷ್ಟು ಶರ್ಬತ್ ಕೊಡೋಕ್ಕೆ ಪ್ರಯತ್ನ ಮಾಡಿರಿ, ಒಂದಿಷ್ಟು ಚಾಕ್ಲೇಟ್ ಕೊಡೋಕ್ಕೆ ಪ್ರಯತ್ನ ಮಾಡಿರಿ, ಒಂದಿಷ್ಟು ಪೆಪರ್ಮೆಂಟೆ ಕೊಡೋಕ್ಕೆ ಪ್ರಯತ್ನ ಮಾಡಿರಿ. ಏನು ಅವ್ರು ಪಾದಯಾತ್ರೆ ಮಾಡ್ತಾರ, ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಿದರೆ ಎಷ್ಟು ಪುಣ್ಯ ಬರ್ತದ, ಕಾಶಿಗೆ ಕೇದಾರಕ್ಕೆ ಪಾದಯಾತ್ರೆ ಮಾಡಿದರೆ ಎಷ್ಟು ಪುಣ್ಯ ಬರ್ತದ, ಗುಡ್ಡಾಪುರದ ದಾನೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಪಾದಯಾತ್ರೆ ಮಾಡಿದರೆ ಎಷ್ಟು ಪುಣ್ಯ ಬರ್ತದ, ಅದರಷ್ಟೇ ಪುಣ್ಯ ಮಾರ್ಚ್ 6ನೇ ತಾರೀಕಿಗೆ ಕುಂಭ ಹೊತ್ಕೊಂಡು ಕಾಡು ಸಿದ್ದೇಶ್ವರನ ಸನ್ನಿಧಾನಕ್ಕೆ ಬಂದು ರಾಜಗೋಪುರಗಳ ಮೇಲೆ ಕುಂಭಾಭಿಷೇಕ ಮಾಡಿದರೆ ಅಷ್ಟು ಪುಣ್ಯ ನಿಮಗೆ ವೀರಭದ್ರ ಸ್ವಾಮಿ ಕರುಣಿಸ್ಬಿಡ್ತಾನೆ. ಅದಕ್ಕೆ ಸನ್ನಿಧಿಯವರು ನಿನ್ನೆ ಮೊನ್ನೆ ನಮ್ಮೆಲ್ಲರಿಗೂ ಕೂಡ ತಮ್ಮ ಆಶೀರ್ವಚನದಲ್ಲಿ ಅಪ್ಪಣೆಯನ್ನು ಮಾಡಿದ್ದಾರೆ. ನಾವು ಕುಂಭವನ್ನು ಹೊತ್ಕೊಳ್ಳೋದಕ್ಕೆ ನಮಗೂ ಒಂದು ಅರ್ಹತೆ ಬೇಕಲ್ಲ. ಅರ್ಹತೆ ಈಗ ಪ್ರತಿಯೊಂದು ಎಕ್ಸಾಮಿಗೆ ಹೋಗಬೇಕಾದ್ರೆ CET ನಾವು ಅಭ್ಯಾಸ ಮಾಡಬೇಕು, ನೀಟ್ ಅಭ್ಯಾಸ ಮಾಡಬೇಕು, ಹೀಗೆಲ್ಲ ಅದಾವು. ನೆಟ್ಟು ಸಟ್ಟು ಈಗೆಲ್ಲ ಬಂದಾವು. ನಾವು ಓದುವಾಗಿದೆ ಯಾವುದು ಇರಲಿಲ್ಲ, ನೋಡಿ ಬಂದಾವು. ಅವುಗಳಲ್ಲಿ ಪಾಸ್ ಆದ್ರೆ ಮಾತ್ರ ನಿಮಗೆ ಒಂದು ಮೆಡಿಕಲ್ ಸೀಟ್ ಕೊಡ್ತಾರ, ಇಂಜಿನಿಯರಿಂಗ್ ಸೀಟ್ ಕೊಡ್ತಾರ, IIT ಒಳಗೆ ಒಂದು ಸೀಟ್ ಕೊಡ್ತಾರ, ಒಬ್ಬರು ಶಿಕ್ಷಕರಾಗೋದಕ್ಕೆ ಅದು ಸಾಧ್ಯ ಆಗ್ತದೆ. ಹಂಗೆ ನಾಳೆ ಕುಂಭ ಹೊತ್ಕೊಂಡು ಆ ವೀರಭದ್ರ ಸ್ವಾಮಿಯ ಭದ್ರಕಾಳಿ ಅಮ್ಮನವರ ದಾನೇಶ್ವರಿ ಅಮ್ಮನವರ ಸಂಪೂರ್ಣ ಆಶೀರ್ವಾದ ನಿಮಗೆ ಆಗ್ಬೇಕಾಗಿತ್ತಂದ್ರೆ ಒಂದು 7-8 ದಿನಗಳವರೆಗೆ ವ್ರತವನ್ನು ನಾವು ಪಾಲನೆ ಮಾಡಬೇಕು. ಅಂತ ಇಂಥದ್ದೇನೂ ತಿನ್ನಬಾರ್ದು, ಬಾಯಿಂದ ಯಾವ ಬೇಕು ಆ ಶಬ್ದಗಳನ್ನು ಬೈಬಾರ್ದು. ಎಷ್ಟು ಸಾಧ್ಯ ಆಗುತ್ತೆ ಪ್ರತಿನಿತ್ಯ ನಾ ಹೇಳೋದು, ಸಾಧ್ಯವಾದಷ್ಟು ಮೌನವಾಗಿರ್ರಿ, ಸಾಧ್ಯವಾದಷ್ಟು ಪ್ರಣವ ಪಂಚಾಕ್ಷರ ಮಂತ್ರವನ್ನು ಜಪ ಮಾಡಿರಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜಪ ಮಾಡೋದು. ಯಾಕಂದ್ರೆ ನೀವು ಕೇವಲ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿದ್ಕೊಂಡು ಫಲ ಸಿಗ್ತದಂತ ಏನಲ್ಲ, ಸಿಗೋದಿಲ್ಲಂತನೂ ಅಲ್ಲ. ಆದರೆ ನಮ್ಮ ಭಾವ ಅದು ಗಟ್ಟಿಗೊಳ್ಬೇಕಾಗಿತ್ತಪ್ಪ ಅಂದ್ರೆ ದೇವರು ಭಾವದ ಒಳಗನ ಅದಾನ. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನೋದು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡೋದು, ಮಿತವಾಗಿ ಆಹಾರವನ್ನು ಸ್ವೀಕಾರ ಮಾಡೋದು. ಚಂದ ಇನ್ನೊಂದು 5 ದಿನಗಳಷ್ಟ ಉಳಿದಾವ, 5 ದಿನಗಳು ಉಳಿದಾವ. ಅದನ್ನು ನೋಡೋದಕ್ಕೆ, ಅದರೊಳಗೆ ಸೇವಾ ಮಾಡೋದಕ್ಕೆ ಏನು ಕುಂಭ ಹೊತ್ಕೊಂಡು 5,000 ಜನ ಬರ್ತಾರಂದ್ರೆ ಹೊತ್ಕೊಂಡವ್ರು ಬೇರೆ ಯಾರು ಅಲ್ಲ, ಗುಡ್ಡಾಪುರ ದಾನಮ್ಮನ 5,000 ಜನ ತಾಯಂದ್ರ ಸ್ವರೂಪದೊಳಗೆ ಬಂದಾರ. ಆ ಒಂದು ವಿರಾಟ್ ಸ್ವರೂಪವನ್ನು ನೋಡಕ್ಕೆ ನಾವು ಬರ್ಬೇಕು. 1000 ಮಂದಿ ಇಲ್ಲೇ, 1000 ಮಂದಿ ಅಲ್ಲೇ, 1000 ಮಂದಿ ಅಲ್ಲೇ ಹಿಂಗೆ ನಿಂತಿರ್ತಾರ. 5,000 ಜನ ಒಟ್ಟಿಗೆ ನೀವು ಹೋಗ್ತಿರ್ತಾರ. ಓಂ ನಮಃ ಶಿವಾಯ ಅನ್ಕೊಂತ ಹೋಗ್ತಿರ್ತಾರ, ವೀರಭದ್ರೇಶ್ವರ ಅನ್ಕೊಂಡು ಹೋಗ್ತಿರ್ತಾರಲ್ಲ. ಅವ್ರು ನೋಡಿಬಿಟ್ರೆ ಸಾಕು, ಮೋಕ್ಷ ಎಲ್ಲದ, ಮುಕ್ತಿ ಎಲ್ಲದ, ಸ್ವರ್ಗದ ಬಾಗಿಲು ಎಲ್ಲದಪ್ಪ ಅಂದ್ರೆ ಮಾರ್ಚ್ 6ನೇ ತಾರೀಕಿಗೆ ಯಡೂರೊಳಗನ ಅದ ಅನ್ನುವಂಥ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ನೋಡೋದಕ್ಕೆ ಸಿದ್ಧರಾಗಬೇಕು. ಇನ್ನು ಯಾರ್ಯಾರು ಕುಂಭ ಹೊತ್ಕೊಂಡಿಲ್ಲ ಆ ದಾರಿಯುದ್ದಕ್ಕೂ ಕೂಡ ಸೇವೆಯನ್ನು ಮಾಡಕ್ಕೆ ಮುಂದುವರಿ. ಅವ್ರು ಹೊತ್ಕೊಂಡವ್ರು ಯಾರು, ಎಂಥವ್ರು, ಯಾವ ಊರವರು, ಏನು ಅದು ನಮಗೆ ಗೊತ್ತಿಲ್ಲ. ಆದ್ರೆ ಹೊತ್ಕೊಂಡವ್ರು ಎಲ್ಲರೂ ಕೂಡ ಗುಡ್ಡಾಪುರ ದಾನಮ್ಮ ತಾಯಿ ಭದ್ರಕಾಳಿ ಅಮ್ಮನವರ ಪ್ರತಿ ಸ್ವರೂಪಿಗಳೇ ಅನ್ನುವಂಥ ಭಾವಕ್ಕೊಳಗಾಗಿ ಸೇವಾ ಮಾಡಕ್ಕೆ ಮುಂದೆ ಬರೋದು. ಆ ಸೇವೆಯ ಫಲ ಜನ್ಮ ಜನ್ಮಾಂತರಕ್ಕೂ ಕೂಡ ಭಗವಂತ ನಿಮಗೆ ಕೊಟ್ಟು ನಿಮ್ಮ ಕುಟುಂಬವನ್ನು ಮುನ್ನಡೆಸ್ತಾನೆ ಅನ್ನುವಂಥ ವಿಷಯವನ್ನು ತಮಗೆಲ್ಲ ತಿಳಿಸಿ, ಈ ಪೀಠವನ್ನು ಅಲಂಕರಿಸಿರುವ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನಕ್ಕೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ನಾನು ಹೇಳೋದಿಷ್ಟೇ, ಯಾರೋ ಮಾಡ್ತಾರೆ ಅನ್ನೋದಕ್ಕಾಗಿ ನಾವು ಮಾಡೋದಿಲ್ಲ. ವೀರಶೈವ ಧರ್ಮ ಅಂದ್ರೆ ಇದು ಅರಿತುಕೊಂಡು ಮಾಡೋದು. ಅರಿವಿನಲ್ಲಿ ಆಚಾರ, ಆಚಾರದಲ್ಲಿ ಅರಿವು ತುಂಬಿರಬೇಕು ಅನ್ನುವಂತಹ ಧರ್ಮ ಇದು. ಹಾಗಾಗಿ ನಾವೆಲ್ಲ ಅರಿತುಕೊಂಡು ಮಾಡೋಣ. ಕನ್ಮಡಿಯ ಸದ್ಭಕ್ತರು ಗುಡ್ಡಾಪುರಕ್ಕೆ ಹೋದ್ರೆ ಅಮ್ಮನವರ ಕರುಣೆ ಹೇಗಾಯಿತು ಅನ್ನೋದನ್ನು ತಾವೆಲ್ಲ ಕೇಳಿದ್ದೀರಿ. ಶರಣ ಬಂಧುಗಳೇ, ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಪುಣ್ಯಕ್ಷೇತ್ರಗಳಿಗೆ ಒಂದಿಷ್ಟು ಪಾದಯಾತ್ರೆಯನ್ನು ಮಾಡಿರಿ. ನಿಮಗೆ ಪಾದಯಾತ್ರೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ಪಾದಯಾತ್ರೆಯನ್ನು ಮಾಡುವಂಥ ಭಕ್ತ ಬಂಧುಗಳಿಗೆ ಒಂದಿಷ್ಟು ದಾಸೋಹವನ್ನು ಮಾಡಿರಿ. ದಾಸೋಹ ಮಾಡೋದಕ್ಕೂ ಸಾಧ್ಯವಾಗದೇ ಇದ್ದರೆ ಕೊನೆಗೆ ಬಂದು ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋರಿಗೆ ಒಂದು ಗುಳಿಗೆ ಆದರೂ ಕೊಡ್ರಿ, ಕೈಕಾಲು ನೋವು ಕಡಿಮೆ ಆಗಕ್ಕೆ. ಗುಳಿಗೆ ಕೊಡೋದಕ್ಕೂ ಸಾಧ್ಯವಾಗದೇ ಇದ್ದರೆ ಯಾರೋ ಗುಳಿಗೆ ತಂದಿರ್ತಾರ, ಯಾರೋ ದಾಸೋಹ ಮಾಡಿರ್ತಾರ,
ಬಂದವರು ಎಲ್ಲರಿಗೂ ಕೂಡ ದಾಸೋಹ ಸಿದ್ಧ ಆಗಿರ್ತದೆ ಪ್ರಸಾದ. ಆ ಪ್ರಸಾದವನ್ನು ಎಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ರಿ. ಎಡೆ ಮಾಡೋದಕ್ಕೂ ನಿಮಗೆ ಆಗ್ಲಿಲ್ಲ ಅಂದ್ರ ಏನು ಪಾದಯಾತ್ರೆ ಹೋಗ್ತಿರ್ತಾರ, ಹೋಗುವಂತ ದಾರಿಯೊಳಗಿರುವಂತ ಹಳ್ಳುಗಳನ್ನ, ಹೋಗುವಂತ ದಾರಿಯೊಳಗಿರುವಂತ ಮುಳ್ಳುಗಳನ್ನ, ಕಲ್ಲುಗಳನ್ನ ಸ್ವಚ್ಛ ಮಾಡ್ರಿ. ನಿಮ್ಮ ಮನೆಯೊಳಗಿರುವಂತ ಕಷ್ಟವನ್ನ ಸ್ವಚ್ಛ ಮಾಡಾಕ ವೀರಭದ್ರ ಸ್ವಾಮಿ ಮನೆಗೆ ಬರ್ತಾನೆ ಅನ್ನುವಂಥ ವಿಷಯ ನಿಮಗೆ ತಿಳಿಸಿ, ಸಾಧ್ಯವಾದಷ್ಟು ನೀವೆಲ್ಲ ಭಕ್ತಿಯಿಂದ ದಾನ ಮಾಡಿರಿ. ಒಟ್ಟಿನೊಳಗೆ ಉತ್ತಮ ಕಾರ್ಯಗಳಿಗೆ ದಾನ ಮಾಡಬೇಕು. ಅದಕ್ಕೆ ಬಹಳ ಸೊಗಸಾಗಿ ಸೋಮನಾಥ್ ಕವಿಗಳು ಹೇಳ್ತಾರೆ, ಕೊಡಬೇಕು ಉತ್ತಮನಾದವಂಗೆ ಕನ್ಯೆಯಂ, ಸತ್ಪಾತ್ರಕ್ಕೆ ದಾನಮಂ, ಬಿಡಬೇಕು ಲೋಭ ಗುಣಮಂ, ಇಡಬೇಕು ಈಶ್ವರನಲ್ಲಿ ಭಕ್ತಿಯಂ, ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂದ್ರ. ಕೊಡಬೇಕು ಉತ್ತಮನಾದವಂಗೆ ಕನ್ಯೆಯಂ. ಕನ್ಯಾ ಅಂದ್ರೆ ಗೊತ್ತಾತಲ್ಲ, ಯಾರಿಗೆ ಕೊಡ್ಬೇಕ್ರಿ? ಮತ್ತು ಉತ್ತಮ ಯಾರಂತ ನೀವು ನನ್ನ ಕೇಳಬಾರ್ದು. ಉತ್ತಮ ಅಂದ್ರೆ ಯಾರ್ರೀ ಅಂತ ಹೇಳಿ. ಯಾರೋ ಒಬ್ಬ ಕನ್ಯಾ ನೋಡಕ್ಕೆ ಹೋದ್ನಂತ. ಕನ್ಯಾ ನೋಡಕ್ಕೆ ಹೋದ. ನೋಡಿದ್ರು ಕನ್ಯಾಗಿನ್ನ ಎಲ್ಲ ನೋಡಿದ್ರು. ಹುಡುಗ ಬಾಯಿ ಆಡ್ಸಕತ್ತಿದ್ದು ಹಿಂಗೆ. ಕನ್ಯಾದ ಮನೆಯವ್ರು ಕೇಳಿದ್ರು, ಏನ್ರಿ ಹುಡುಗ ಏನೋ ತಿನ್ನಕತ್ತಾನ, ಏನಾರ ಚಟ ಅದಾವನ್ರಿ, ಏನಾರು ಚಟ ಅದ? ಇಲ್ರಿ, ನಮ್ಮ ಹುಡುಗ ಬಂಗಾರ ಇದ್ದಂಗೆ ರೀ. ಒಂದು 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 ಚಟ ಇಲ್ಲ ನಮ್ಮ ಹುಡುಗ. ಮತ್ತು ಏನ್ರಿ ಅದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡ್ರಿ. ಯಾವಾಗಾರ ಸ್ವಲ್ಪ ಏಲಕ್ಕಿ ಲವಂಗ ಸೋಪ್ ಹಾಕೋತಾನ್ರಿ. ಅದು ಯಾವಾಗಲೂ ಹಾಕೊಳ್ಳೋದಿಲ್ಲ, ನಿರಂತರವಾಗಿ ಹಾಕೊಳ್ಳೋದಿಲ್ಲ ರೀ. ಯಾವಾಗಾರ ಸ್ವಲ್ಪ ಬೀಡಿ ಸಿಗರೇಟ್ ಸೇದ್ದಾಗ ವಾಸನೆ ಬರಬಾರ್ದಂತ ಹಾಕ್ಕೊಂಡಿರ್ತಾರೆ. ಬೀಡಿ ಸಿಗರೇಟ್ ಯಾವಾಗಲೂ ಗಾಬರಿ ಆಗ್ಬೇಡ್ರಿ ನೀವು. ನಮ್ಮ ಹುಡುಗ ಬಂಗಾರ ಇದ್ದಂಗೆ ಯಾವಾಗಲೂ ಸೇದಂಗಿಲ್ರಿ. ಸ್ವಲ್ಪ ಇದು ಕುಡ್ದಾಗ ಸೇದ್ತಿರ್ತಾನ್ರಿ, ಕುಡಿತಾನ. ಹಂಗೆ ಗಾಬರಿ ಆಗ್ಬಿಟ್ರೆ ನೀವು ಯಾವಾಗಲೂ ಕುಡಿಯಂಗಿಲ್ಲವ. ಸ್ವಲ್ಪ ಯಾವಾಗಾರ ಡಾಬಾಕ್ಕೆ ಹೋಗಿ ತಿಂದಿರ್ತಾನಲ್ಲ, ತಿನ್ನಬಾರ್ದು, ತಿಂದಾಗ ಅಟ್ಟ ಕುಡಿತಾನೆ. ಅದನ್ನು ಮಾಡ್ತಾನೆ. ಹಗಲೆಲ್ಲ ಹೋಗೋದಿಲ್ಲ ರೀ ಡಾಬಾಕ್ಕೆ. ತಿಂಗಳದ ಪಗಾರ ಕಬ್ಬಿನ ಬಿಲ್ ಬರ್ತೈತಲ್ರಿ, ಆ ಕಬ್ಬಿನ ಬಿಲ್ ಬಂದಾಗ ಎಲ್ಲರೂ ಕೂಡಿ ಇಸ್ಪೆಟ್ ಆಡ್ತಾರಲ್ರಿ, ಅವಾಗ ಡಾಬಾಕ್ಕೆ ಹೋಗ್ತಾರೆ. ಇಷ್ಟು ಬಿಟ್ಟರೆ ನಮ್ಮ ಹುಡುಗ ಒಂದು ಕೆಟ್ಟ ಚಟ ಇಲ್ಲ. ಅವ್ರಂದ್ರು, ನಮಸ್ಕಾರಪ್ಪ ನಿಮಗೆ ಹೋಗ್ರಿ ಅಂದ್ರೆ. ಸತ್ಪಾತ್ರಕ್ಕೆ ದಾನ ಮಾಡ್ಬೇಕು, ಪರಮಾತ್ಮನಲ್ಲಿ ಭಕ್ತಿ ಇಡಬೇಕು. ಆ ಭಕ್ತಿಯೇ ಈ ಪುರಾಣ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗಿದೆ. ಇದೆಲ್ಲ ನಿಮ್ಮೆಲ್ಲರ ಭಕ್ತಿಯ ಸಾಗರ ಇದು. ಏನು ಹೇಳ್ಬೇಕು ನಿಮ್ಮ ಬಗ್ಗೆ? ಏನು ದಾಸೋಹಿಗಳು, ಏನು ಸೇವೆ? ಕೆಲವು ಜನ ಮತ್ತು ಊರು ದೂರ ಐತೆ ಅಂತ ಎದ್ದು ಹೋಗಿರ್ತೀರಿ. ಕೆಲವು ಜನ ಮಾತ್ರ ಏನಾರ ಆಗಲಿ ಅಂತ ಗಟ್ಟಿಯಾಗಿ ಕೂತಿರ್ತೀರಿ. ಪ್ರಸಾದ ಎಷ್ಟು ಚಂದ ಮಾಡಿರಿ. ಇದುವರೆಗೂ 15ರಿಂದ ಹಿಡ್ಕೊಂಡು ಇಲ್ಲಿವರೆಗೂ, ನಾಳೆವರೆಗೂ 6ನೇ ತಾರೀಕಿನವರೆಗೂ ಸಾವಿರ ಜನ ಲಕ್ಷ ಗಂಟ್ಲೆ ಕೊಟ್ಟು ಭಕ್ತಿಯಿಂದ ತಾ ಮುಂದಂತ ಸೇವಾ ಮಾಡಕ್ಕೆ ಬರಕತ್ತಾರ. ರೂಮ್ಗಳ ಸೇವಾ ಮಾಡಕ್ಕೆ ಬರಕತ್ತಾರ. ವೀರಣ್ಣನ ಕ್ಷೇತ್ರ ಇವತ್ತು ವಿಶ್ವವ್ಯಾಪಿಯಾಗಿ ಭಾರತದ ಮೂಲೆಗೂ ಕೂಡ ಯಡೂರು ವೀರಣ್ಣನ ಕೀರ್ತಿ ಏನಾದರೂ ಹಬ್ಬಿದೆ ಅಂದರೆ ಅದು ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಅತ್ಯಂತ ಅಚ್ಚುಕಟ್ಟಾಗಿ ನನಗೊಂದು ಮಾತು ಹೇಳಿದರು. ನಾನು ಪದೇ ಅವರಲ್ಲಿ ಪ್ರಾರ್ಥನೆ ಮಾಡಿದೆ, ಬುದ್ಧಿ ಸಾಕ್ಬಿಡ್ರಿ, ಎಷ್ಟರ ನೀವು ಓಡಾಡ್ತೀರಿಪ್ಪ, ಸಾಕ್ಬಿಡ್ರಿ ಬುದ್ಧಿ, ಇನ್ನು ಆರಾಮಾಗಿ ಕೂತ್ಕೊಂಡು ಇನ್ನು ಅಲ್ಲೇ ಇದು ಮಾಡೋಣ್ರಿ. ಇಲ್ಲೋ, ಒಮ್ಮೆ ಹಿಡಿದೀವಿ ಅಂದ್ರೆ, ವೀರಣ್ಣನ ಕಾರ್ಯ ಹಿಡಿದೀವಿ ಅಂದ್ರೆ 100% ಅದನ್ನು ಕೆಲಸ ಮಾಡೇ ಬಿಡೋದು. ಅದನ್ನು ಮತ್ತೆ ಹಿಂಗೆ ಆ ಕಡೆ ನೋಡ್ಲಾರ್ದಂಗನ ಕೆಲಸ ಮಾಡೋದು ಅಂತೇಳಿ ಮುಂಜಾನೆ 6ಕ್ಕೆ ಪ್ರಾರಂಭ ಮಾಡಿದ್ದು ರಾತ್ರಿ 12ರವರೆಗೂ ಕೂಡ 12ರವರೆಗೂ ಪ್ರಸಾದ ಏನೈತೆ ಹೇಳ್ಬೇಕಿಟ್ಟು 12ರವರೆಗೂ ಆವಗಿ ಹಾಕ್ಕೊಂಡ್ರಿ. ಒಂದಿಷ್ಟು ಕೂಡ ಬೇಸರ ಮಾಡಿಕೊಳ್ಳಾರ್ದಂಗೆ ಎಲ್ಲ ಭಕ್ತರಿಗೂ ಪ್ರೇಮದಿಂದ ಹರಸಿ ಆಶೀರ್ವಾದವನ್ನು ಮಾಡಿ, ಅವರು 1 ರೂಪಾಯಿ ಕೊಟ್ಟರು ಅಷ್ಟೇ, 1 ಲಕ್ಷ ರೂಪಾಯಿ ಕೊಟ್ಟರು ಅಷ್ಟೇ. ನಮ್ಮ ಗುರಿ ಏನಪ್ಪ ಅಂದ್ರೆ, ಯಡೂರು ವೀರಣ್ಣನ ಭಕ್ತರು ಒಂದೇ ಸೂತ್ರದಲ್ಲಿ ಒಂದಾಗಬೇಕು. ಅವರು ಒಂದಾಗೋದನ್ನ ನಾನಲ್ಲ, ಸಾಕ್ಷಾತ್ ವೀರಣ್ಣನೇ ಯಡೂರೊಳಗೆ ನೋಡಬೇಕು ಅಂತ ಸನ್ನಿಧಿಯವರ ಸಂಕಲ್ಪ. ಎಷ್ಟು ದೂರದವರೆಗೆ ಒಂದು ದಿನ 1 ನಿಮಿಷ ಬಿಡುವಿಲ್ಲಾರ್ದಂಗ ಛೇ ಅವರಷ್ಟು ತಾಳ್ಮೆ ಬಹುತೇಕ ನನ್ನ ಜೀವನದೊಳಗೆ ನಾನಂತೂ ಯಾರನ್ನೂ ನೋಡಿಲ್ಲ. ಅವರ ತಾಳ್ಮೆ, ಅವರ ವಿಚಾರವಂತಿಕೆ, ಅದನ್ನು ನಾವು ಎಷ್ಟು ಸ್ಮರಣೆ ಮಾಡಿದರೂ ಕೂಡ ಕಡಿಮೆ ಬಿಡ್ರಿ. ಸಾಕ್ರಟಿಸರ ಬಗ್ಗೆ ನಾವು ಕೇಳ್ತೀವಿ, ಮತ್ತು ಬೇರೆ ಸಂತ ತುಕಾರಾಮರ ಬಗ್ಗೆ ಹಿಂಗೆಲ್ಲ ಚರಿತ್ರೆಯೊಳಗೆ ಕೇಳ್ತೀವಿ. ಆದರೆ ಇವತ್ತಿನ ದಿನಮಾನದೊಳಗೆ ಸಹನೆ, ತಾಳ್ಮೆ, ಸಮಾಧಾನಕ್ಕೆ ಮತ್ತೊಂದು ಹೆಸರು ನಮ್ಮ ಶ್ರೀಶೈಲದ ಜಗದ್ಗುರುಗಳಂತ ನಾನು ಎದೆ ತಟ್ಕೊಂಡು ಅಭಿಮಾನದಿಂದ ಹೇಳ್ತೀನಿ, ಭಾಳ ಖುಷಿಯಾಗಿ ಹೇಳ್ತೀನಿ. ನಾನು ನಮಗೆಲ್ಲ ಹಲವಾರು ರೀತಿಯಾಗಿ ಇವತ್ತಿಷ್ಟೆಲ್ಲ ನಾವು 1-2 ಮಾತು ಮಾತಾಡ್ತೀನಿ ಅಂದ್ರೆ, ತಮ್ಮ ಒತ್ತಡದ ಮಧ್ಯದೊಳಗೆ ಈಗ ಒಂದು 4-5 ವರ್ಷ ಆಯ್ತು ಕರೋನಾ ಬಂದಿದ್ದು, ನಾ ಫೋನ್ ಹಚ್ಚಿ ಏನೂ ಕೇಳಿಲ್ಲ ಅವ್ರಿಗೆ. ಆದರೆ ನಾ ಯಾವಾಗ ಕೇಳಿದ್ರು ಅವ್ರು ಯಡೂರು ಮಟ್ಟಕ್ಕೆ ಗುರುಗಳಾಗಿರುವಾಗ್ಲೂ ಪಕ್ಕದಲ್ಲೇ ಕೂತ್ಕೊಂಡು ಎಲ್ಲ ಹೇಳೋರು, ಹಿಂಗಪ್ಪ ಇಂಥ ಸಂಸ್ಕೃತ ಶ್ಲೋಕ ಹಿಂಗೆ ಎಲ್ಲ ಇದನ್ನೆಲ್ಲ ಏನು ಹೇಳಕತ್ತೀನಿ
ನಮಗೆ ಶಿವಮಂದಿರದಾಗ ಗಲ್ಗಲಿ ಸರ್ ಹೇಳಿದ್ರು, ಇವ್ರು ಇದನ್ನ ಹೇಳಿದ್ರು, ಅಲ್ಲಿದ್ದು ಬರ್ಕೊಂಡ್ವಿ ಎಲ್ಲ. ಯಾವಾಗಾರ ಕೇಳ್ರಿ, ಎಷ್ಟು ಒತ್ತಡದ ಮಧ್ಯದೊಳಗೂ ಒಂದು ಏನಾರು ವಿಚಾರ ಕೇಳಿದ್ವಪ್ಪ ಅಂದ್ರೆ ಫೋನಿನೊಳಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡಿರುವಂಥ ಮಹಾಗುರುಗಳವರು. ಅಂಥ ಗುರುಗಳು ನಮ್ಮೆಲ್ಲರಿಗೂ ದೊರೆತಿರುವುದೇ ಅಹೋಭಾಗ್ಯ ಅದ. ಗುರು ಸಿಗುವುದು ದುರ್ಲಭ, ಸಿಕ್ಕರೆ ನಿನಗದು ಬಹುಲಾಭ ಅನ್ನೋ ಹಾಗೆ ಇವತ್ತು ಯಡೂರಿನ ಸದ್ಭಕ್ತರು ಏನಾದರೂ ಆನಂದದೊಳಗೆ ಅದಿರಪ್ಪ ಅಂದ್ರೆ ಅದು ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ಯಡೂರು ಮಠಕ್ಕೆ ಅವರು ಗುರುಗಳಾಗಿರುವ ಕಾರಣದಿಂದಾಗಿ ಇವತ್ತು ಏನೆಲ್ಲ ಪರಿವರ್ತನೆ ಆಗ್ಬಿಡ್ತು. ಹಾನಗಲ್ ಕುಮಾರಜ್ಜವರ ಮಾತು ಅದು ಆಚರಣೆಯೊಳಗೆ ಬಂತು. ಕುಮಾರಶಿವಗಳವರ ಮಾತು ಏನು ಅಂದರೆ, ಮಠದಿಂದ ಘಟ ಬೆಳಗೋದಕ್ಕಿಂತ ಘಟದಿಂದ ಮಠ ಬೆಳಗಬೇಕು ಅಂತ. ಮಠದಿಂದ ಮಠಕ್ಕಾಗಿರುವಂಥ ವ್ಯಕ್ತಿ ದೊಡ್ಡವನಾಗೋದಕ್ಕಿಂತ ಆ ಮಠ ಅವ್ರ ವ್ಯಕ್ತಿತ್ವದಿಂದ ದೊಡ್ಡದಾಗಬೇಕು ಅಂತ ಕುಮಾರಜ್ಜವರ ಸಂಕಲ್ಪವನ್ನು ಆಚರಣೆಯೊಳಗೆ ತಂದು ಇವತ್ತು ಯಡೂರನ್ನು ನೋಡ್ರಿ, ನೀವು ವೀರಭದ್ರ ಸ್ವಾಮಿ ಈ ಕ್ಷೇತ್ರ ನೋಡ್ರಿ, ಸುತ್ತಲೂ ನೋಡ್ರಿ, ಏನು ಅದ್ಭುತ, ಏನು ಅದ್ಭುತ. ಸಾವಿರ ವರ್ಷಗಳವರೆಗೂ ಈ ಇತಿಹಾಸ ಉಳಿತದಲ್ಲ. ಮುಂದೆ ನಾನು ಉಳಿತೀನಿ, ನೀವು ಉಳಿತೀರಿ. ಹಿಂಗೊಂದು ಮಹಾಕುಂಭಾಭಿಷೇಕ ಮಾಡಿದಾಗ ದಾನಮ್ಮನ ಪುರಾಣ ನಡೆದಿತ್ತು. 5,000 ಮಂದಿ ಹೆಣ್ಮಕ್ಳು ಉಳ್ಕೊಂಡ್ರು ಅಂತ ತಿಳ್ಕೊಂಡು ಏನು ನಾಳೆ ಇತಿಹಾಸ ಬರೆಯಕ್ಕೆ ಬರ್ತಾರಲ್ಲ, ಆ ಇತಿಹಾಸದೊಳಗೆ ನಾನು ನೀವು ಉಳಿತೀವಿ ಅನ್ನೋದನ್ನು ಮರಿಬಾರ್ದು. ಇತಿಹಾಸದ ಪ್ರಜ್ಞೆ ಇರಬೇಕು. ಹೂ ಡಸಂಟ್ ನೋ ಹಿಸ್ಟ್ರಿ ಹಿ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಒಂದು ಐತಿಹಾಸಿಕ ಒಂದು ವ್ಯವಸ್ಥೆಗೆ ನಾನು ನೀವುಗಳೆಲ್ಲ ಸಾಕ್ಷಿ ಆಗುವ ಕ್ಷಣಕ್ಕೆ ನಾವೆಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಆಗ್ತಾ ಇದೆ ಅಂತ ಒಂದು ಮಹಾ ಕಾರ್ಯಕ್ಕೆ ನನಗೆಲ್ಲ ಇಲ್ಲಿ ಸೇವಾ ಭಾಗ್ಯವನ್ನು ಕೊಟ್ಬಿಟ್ರು. ಭಾಳ ಖುಷಿ ಆಯ್ತು. ನಾನು ಒಲ್ರಿ ಬುದ್ಧಿ ಅಂತಂದ ಅನ್ಯಾನ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಬಾ ನೀ ಅಂತಂದ್ರು. ಅವರು ಹೇಳಿದ ಕೂಡ ನಾ ಆಯ್ತು ಬಿಡ್ರಿ ಅಂದು. ನಮ್ಮ ಹಾವೇರಿ ಅಜ್ಜವರು ಅಂದ್ರೆ ಇಲ್ಲ ಇಲ್ಲೇ ಕರ್ನಾಟಕದಾಗ ಐತಿ ಅಂದ್ರಕ್ಕೆ ಹೋಗ್ಬಿಟ್ಟಿದ್ದೆ ನಾನು. ಅಲ್ಲಿ ನಮ್ಮವ್ರು ಬಂದ್ರೆ ಅಟ್ಟ ಮಾತಾಡ್ಬೇಕು, ಉಳಿದವರೆಲ್ಲ ಅವ್ರು ಏನಂದ್ರು ನಮ್ಗೆ ಗೊತ್ತಾಕಿದ್ದಿಲ್ಲ. ಅಲ್ಲೇ ಮುಂದೆ ಹೋದ್ರೂ ಏನಂದ್ರು ಗೊತ್ತಾಕಿದ್ದಿಲ್ಲ. ಅದು ಏನಪ್ಪ ಎಲ್ಲಿ ಹೋಗ್ಬೇಕು, ಯಾರು ಮಾತಾಡಿಸ್ಬೇಕು ಅನಿಸ್ಬಿಡ್ತೈತಿ. ಊರು ದೂರ, ಅದು ಗುಡ್ಡ. ಆದ್ರೆ ನೋಡ್ರಿ ಇಲ್ಲೆಲ್ಲ ಯಡೂರೊಳಗೆ ಈ ಸೇವಾ ಮಾಡ್ಬೇಕಂದಾಗ ನಮ್ಮ ಹಾವೇರಿ ಅಜ್ಜವರು 3 ಸಾರಿ ಮಾಡೋ ಜಗದ್ಗುರುಗಳು ಇಲ್ಲ, ಜಗದ್ಗುರುಗಳು ದೊಡ್ಡ ಕೆಲಸ ಮಾಡಕತ್ತಾರಪ್ಪ. ದಾನಮ್ಮ ತಾಯಿ ಪುರಾಣ ಹೇಳ್ತೀನಿ ಅಂತ ಹೇಳು, ಮಾಡು, ಅವಶ್ಯವಾಗಿ ಸೇವಾ ಮಾಡು. ಪುರಾಣನೂ ಚಲೋ ಆಗುತ್ತೆ, ಜಗದ್ಗುರುಗಳಿಗೆ ಸಂತೋಷ ಆಗುತ್ತೆ, ಭಕ್ತರಿಗೂ ಸಂತೋಷ ಆಗುತ್ತೆ ಅಂತ ಶಿವಯೋಗ ಮಂದಿರದಾಗ ಉಭಯ ಗುರುಗಳು ನನಗೆ ಆಶೀರ್ವಾದ ಮಾಡಿದ್ರು, ಗದ್ಗ್ಯಾಗ ಮಾಡಿದರು. ಈ ಸೇವಾ ಭಾಗ್ಯ ಸಿಕ್ತು. ಇಷ್ಟೆಲ್ಲ ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮಂಥ ತಾಯಂದ್ರ ಕಾರಣ. ನೀವು ಬರಲಿಲ್ಲ ಅಂದರೆ ನಾವು ಎಲ್ಲಿರೋದು ಹೇಳ್ರಿ? ಅವ ಎಲ್ಲಿರೋದು? ನಾನು ನಮ್ಮ ಅಕ್ಕನ ಬಳಗದವ್ರನ್ನ ಕರೆದು, ಹಳೆ ಯಡೂರು ಹೊಸ ಯಡೂರು, ಒಟ್ಟು ಅಕ್ಕನ ಬಳಗದವ್ರು ಕರೆದು ಸನ್ನಿಧಿಯವರು ಒಂದು ಮೀಟಿಂಗ್ ಮಾಡಿದ್ರು. ಹಿಂಗ್ರಿ ಒಂದೆರಡು ಮಾತು ಹಂಚ್ಕೊಂಡು ನಮ್ಮ ತಾಯಿ ಸ್ವರೂಪರು ಅವರೆಲ್ಲರೂ, ನೀವೆಲ್ಲ ನಮ್ಮ ತಾಯಿ ಸ್ವರೂಪರು ಎಲ್ಲರೂ ಹಂಚ್ಕೊಂಡು ಕೂಡ ಎಷ್ಟು ಮರುದಿನ ಕ್ರಿಯಾಶೀಲರಾಗಿ ತಮ್ಮ ಮನೆ ಮರೆತು, ವೈಯಕ್ತಿಕ ವ್ಯವಸ್ಥೆ ಮರೆತು, ಅವ್ರು ಯಾವ ಗಾಡಿಯಾಗಿ ಕೊಡ್ತಾರೆ, ಅಪ್ಪ ಅವ್ರಂದ್ರೆ ನಾವು ಗಾಡಿ ಕಳಿಸ್ತೀವಿ, ನಿಮ್ಮನ್ನು ಕರ್ಕೊಂಬರ್ತೀವಿ, ಪಾಠಶಾಲೆ ಹುಡುಗರು ಬರ್ತಾರೆ, ಮನಿಗೆ ಇಲ್ಲೇನು ನಾನು ಪ್ರವಚನ ಹೇಳಿ ಬಂದಿದ್ದೆ ಎಲ್ಲ ಊರಾಗ ಎಷ್ಟಾಗಿತ್ತು ಅಷ್ಟು ಮಾಡಿದ್ವಿ ನಾವು. ಆದರೆ ಇವತ್ತು ಏನು 5,000 ಅಲ್ಲ, ನಾ ಸನ್ನಿಧಿಗೆ ವಿನಂತಿ ಮಾಡ್ಕೊಂಡಿದ್ವಿ. ಅವಾಗ 11,000 ಮಾಡೋ ನಾಡ್ರಪ್ಪ ಅಂದಿದ್ದು ನಾನು. ಬ್ಯಾಡ ಮರ 5,000 ಅಂತಂದ್ರೆ ಅಂದರು. ಈಗ ಹೆಂಗಾಗೈತೆ ನಮ್ಮ ಪರಿಸ್ಥಿತಿ ಅಂದ್ರೆ ಫೋನ್ ಬಂದ್ ಮಾಡ್ಕೊಂಡು ಕುಂದ್ರಂಗಾಗೈತಿ. ಯಾಕ್ರಿ ಕುಂಭಕ್ಕೆ ನಮಗೆ ಕೊಡಂಗಿಲ್ಲ ನೆನಪಿಲ್ಲ ನಿಮಗೆ? ನಮ್ಮ ಮನೆಗೆ ಬಂದು ಊಟ ಮಾಡಿದ್ದು ಅಲ್ಲೇನು ಕುಂಭಕ್ಕೆ ಕೊಡೋವೇನು? ನಮ್ಮ ಮಾವ ಅದಾನ, ಶಿವಪುತ್ರಿ ಅದಾನ, ಇನ್ನಲ್ಲಿ ಕುಂಭಕ್ಕೆ ಹೊಡೋಕ್ಕೆ ನಾನು ಹೆಂಡ್ತಿ ಸಲ್ತ ಅಣ್ಣ ಅದಾನ, ಅಲ್ಲಿ ಬಸ್ಲಿಂಗ ಅದಾನ, ಯಾರು ಅಲ್ಲಿ ಮುತ್ತಾಯಿಗೆ ಹಿಂಗೆ ಕೇಳಿದ್ವಿ. ನಾವು ಚಸ್ಮಾ ತೆಗೆದು ಅವ್ನು ಹಿಂಗೆ ನೋಡ್ತಾನೆ, ಅವ್ನು ಹಿಂಗೆ ನೋಡ್ತಾನೆ. ಅವ ಅಮಿತ್ ಶಾ ಇದ್ದಂಗೆ ಮರ, ಅದಕ್ಕೆ ಬೇಡ ಮರಯ, ಮುತ್ತೈನೂ ಬೇಡ, ಮುತ್ತು ಕೊಡೋದು ಬೇಡ ಅಂತ ತಿಳ್ಕೊಂಡು ಸುಮ್ಮನೆ ಮಾತದು ತೂತು ಹೋಗಿ ಕೂತಾದಿತ್ತು ಅಂತೇಳಿ ಅದಕ್ಕೆ ನೆನಪಿರ್ಲಿ ಅವರ. ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ, ನಮ್ಮ ದೇವ ಕುಮಾರಜನ ಸಾಕ್ಷಿಯಾಗಿ ಹೇಳಕತ್ತೀನಿ. ಇವತ್ತೇನು ಈ ಕುಂಭೋತ್ಸವ ಇಷ್ಟ ಅತ್ಯಂತ ಯಶಸ್ವಿ ಆಗೈತಿ. ಇನ್ನೂ 5,000 ಮಂದಿ ಬರ್ತಾರಂತ ಬಂದ್ರೆ ಅವರು ಮಾದೇವ ಸೀರಿಯ ಯಾರು ಅವ್ರ ಹೆಸರೇನು? ಸಿರಿ ಮಾದೇವ ಹಂಗೆ ನನಗಾಡು ಮಾರೇ. ಮಾದೇವ್ ಶರಣರು ಎಲ್ಲಿದನ್ ಮಾದೇವ್ ಬಂದಿಲ್ಲ. ಅವ್ರು ಪಾಪ ಸಿರಿ ತರಕ ಕೊಲ್ಲಾಪುರದಾಗ ಅಡ್ಡಾಡಿ ಬಂದ್ಬಿಟ್ಟ ನಾವು. ಮಾದೇವ ಏನು ಮಾಡಿದ್ರೆ ಅಪರಾಧ ಬಂದಿದ್ದ ಬೆಳಿಗ್ಗೆ ನೋಡ್ರಿ. ನಾವು 5,000 ಸೀರೆ 5,000 ಕುಂಭವನ್ನು ಹೇಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ನಮ್ಮ ವೀರಣ್ಣನ ಭಕ್ತರು, ದಾನಮ್ಮ ತಾಯಿ ಭಕ್ತರು ಎಂತವ್ರಂದ್ರೆ, ಅಪ್ಪವ್ರ ನೀವು ಏನಾದರೂ 5,000 ಅಲ್ರಿ, ನೀವು ಅಪ್ಪಣೆಯನ್ನ ಮಾಡಿದ್ರೆ, ನಿಮ್ಮ ಅಪ್ಪಣೆ ಅಂದ್ರೆ ಅದು ಮಲ್ಲಯ್ಯನ ಆಜ್ಞೆ, ಅದಕ್ಕೆ ನೀವು ಅಪ್ಪಣೆ ಮಾಡಿದ್ರೆ 5,000 ಅಲ್ಲ 50,000 ಜನ ನಾವು ಸೇವಾ ಮಾಡಕ್ ಬರ್ತೀವಿ ಅನ್ನೋದನ್ನು ತೋರಿಸಿರುವಂಥ ತಾಯಿಯಂದ್ರಲ್ಲ. ಇಷ್ಟೆಲ್ಲ ತಾಯಿಯಂದ್ರು ಇಲ್ಲೆಲ್ಲ ನಮ್ಮ ಅಕ್ಕನ ಬಳಗದವ್ರೆಲ್ಲ ಬಿಟ್ಟು ಹೋದ್ರು. ಒಂದೊಂದು ಗುಂಪು ಮಾಡ್ಕೊಂಡು ಅಪ್ಪವ್ರ ಆದೇಶ ಆಯ್ತು, ಓಣಿ 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 ಗಲ್ಲಿ ಎಲ್ಲಿ ಮಂಗಳಾರ ನಡೀತಾವ ಅಲ್ಲಿಗೆ ಹೋಗೋದು, ಆ ಗುಡಿಗೆ ಹೋಗೋದು. ಅವ್ರು ಏನಾರು ಅಂದ್ಕೊಳ್ಳಿ ಸ್ವಾಮಿಗಳು, ಅಲ್ಲಿಗೆ ಹೋಗೋದು, ರಾತ್ರಿ ಹೋಗೋದು, ಹಗಲಿ ಹೋಗೋದು, ಇಷ್ಟೆಲ್ಲ ಸಂಘಟನೆ ಮಾಡಿದ್ದಾರಲ್ಲ.
ನಿಮಗೆಲ್ಲ ಕುಂಭಕ್ಕೆ ಸುತ್ತಮುತ್ತಲ ಹಳ್ಳಿಯಾಗ ಹೋಗಿ ನಿಮಗೆ ಮನವೊಲಿಸಿ ಕರ್ಕೊಂಡ್ಬಂದಾರಲ್ಲ, ನಮ್ಮ ಯಡೂರಿನ ಅಕ್ಕನ ಬಳಗದ ಮಾತಿಯರಿಗೊಮ್ಮೆ ಕೈ ಎತ್ತಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಜೋರಾಗಿ ಚಪ್ಪಾಳೆ ತಟ್ಟದವರು. ಹಾಗೆ ನಿಮಗೊಂದು ಮಾತು ಹೇಳಬೇಕು, ಈ ಕಾರ್ಯಕ್ರಮ ಇಷ್ಟೆಲ್ಲ ನಡೆದು ಬಂದೈತಂದ್ರೆ ಇದು ಪ್ರಾರಂಭ ಆಗಿದ್ದು ಹೆಂಗೆ ಹಿಮಾಲಯದೊಳಗೆ ಗಂಗೆ ಉತ್ಪತ್ತಿ ಆಗ್ಬೇಕಾದ್ರೆ ಆ ತಾಯಿ ಹುಟ್ಟಬೇಕಾದ್ರೆ ಇಷ್ಟ ಆಗಿ ಹುಟ್ಟಿರ್ತಾಳ, ಕಾಸಿಗೆ ಬಂದು ಪ್ರಯಾಗ್ರಾಜಕ್ಕೆ ಬಂದು ಸೇರೋದ್ರೊಳಗನ್ನು ಹೆಂಗೆ ಆಗ್ತಾಳಲ್ಲ ಹಂಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕಾದ್ರೆ ಎಷ್ಟು ಮೀಟಿಂಗ್ ಆಗ್ಬೋದು, ಏನು ಸುದ್ದಿ ಚೇ ನಿಮಗೆ ಅನಿಸಿರ್ಬೇಕು. ನಾವು 1 ತಾಸು ಅಂತೇಳಿ ಮುಂಜಾನೆ 4:45 ಮುಕ್ಕೊಂಡಿವಿ ನಾವು. ಮತ್ತು ಮನ್ಯಾಗ ನಮ್ಮ ಮನ್ಯಾಗೂ ಭಾಳ ವಿರೋಧ ಆಗಿಬಿಟ್ಟಿತ್ತು ನನಗೆ. ಫೋನ್ ಹಚ್ಚಂಗಿಲ್ಲಲ್ಲ ನೀನು ಅಂತೇಳಿ. ನಾ ಯಾವಾಗ ಹಚ್ಬೇಕಪ್ಪ ಮನೆ ಅಡ್ಡಾಡೋದ್ರಾಗ. ಅದ್ರಾಗ ಈ ಊರಾಗ ಬಂದ್ಕೊಳ್ಳಿ ಜಿಯೋ ಅನ್ನೋದು ಜೀವನ ಕಳ್ಕೊಂಡ್ಬಿಟ್ಟೈತೆ. ಅದು ಒಟ್ಟು ಫೋನ ಬರೋಂಗಿಲ್ಲ, ನೆಟ್ವರ್ಕ್ ಬರೋಂಗಿಲ್ಲ. ಹೀಗಾಗಿ ಇಲ್ಲೇನು ಇಷ್ಟೆಲ್ಲ ದೊಡ್ಡದಾಗೈತೆ ನೋಡ್ರಿ. ನಿಮಗೆ ದೊಡ್ಡದಾಗಿದ್ದು ಅಷ್ಟ ಕಂಡೈತಿ. ಇದು ಫಸ್ಟಿಗೆ ಪ್ರಾರಂಭ ಆಗಿದ್ದು ಮೆಳವಂಕಿ ಒಳಗೆ, ಆಮೇಲೆ ನಿರ್ಸೋಸಿವಾಡಿ ಒಳಗೆ ಪ್ರಾರಂಭ ಆದ. ಇಲ್ಲೇನದಾರ ನೋಡ್ರಿ, ನಾವು ನೆನ್ಪು ಮಾಡ್ಕೋಬೇಕು. ನಾವು ಶ್ರೀಶೈಲದಾಗ ಆದ್ರೂ ನೆನ್ಪು ಮಾಡ್ಕೊಂಡಿವಿ, ಅವ್ರು ನೆನ್ಪು ಮಾಡ್ಕೋಬೇಕು. ನಾವೆಲ್ಲ ಸೇವಾ ಮಾಡಿದ್ರನ್ನ ಇಲ್ಲಿ ನಮ್ಮ ಮುತ್ತ ಇರಲಿ, ನಮ್ಮ ಮಲ್ಲಿಕಾರ್ಜುನ ಸಿಂಧೂರ್ ಸರ್ ಇರಲಿ, ಮಲ್ಲಯ್ಯನವ್ರು ಇರಲಿ, ನಮ್ಮ ಮಹಾದೇವ್ ಅವರು, ಇಪ್ಪರಿಗೆ ಮಹಾದೇವ್ ಅವರು, ಆಮೇಲೆ ನಮ್ಮ ಅಡವೈ ಸ್ವಾಮಿಗಳು, ಆಮೇಲೆ ಇಲ್ಲಿ ನಮ್ಮ ಶಂಭು ಅಂತದಾರ, ಇಲ್ಲಿ ಯಾತ್ರಾ ನಿವಾಸ ನೋಡ್ಕೋತಾರೆ ಅವರು, ಆಮೇಲೆ ನಮ್ಮ ಡ್ರೈವರ್ ಸಿದ್ದು ಅವರು, ಮತ್ತು ಯಾರು ಸರಿಬೇಕಪ್ಪ ಹಾಂ ವಿಶ್ವ ಅವರು, ಇನ್ನೂ ಭಾಳ ಮಂದಿ ಅದಾರ. ಮತ್ತೆ ಯಾರು ಹಾಂ ಅಣ್ಣಯ್ಯ ಮಾನಿಂಗಯ್ಯನವರು. ಅವರು 4ನೇ ದಿನಕ್ಕೆ ಬಂದು ಇಷ್ಟಲಿಂಗದ ವ್ಯವಸ್ಥೆಯನ್ನೆಲ್ಲ ಪೂಜೆಗೆ, ದೀಕ್ಷಾ ಕೊಡೋ ವ್ಯವಸ್ಥೆ, ಪಾಠಶಾಲೆ ಹುಡುಗರು, ಇನ್ನೂ ಭಾಳ ಜನ. ಇದೊಂದು ಗುಂಪಿದೆ. ಇದೊಂದು ಗುಂಪು ಸನ್ನಿ ದೇವರು ಎಲ್ಲಿ ಕರೀತಾರೆ ಅಲ್ಲಿಗೆ ಹೋಗೋದು. ನಮ್ಮ ನೂಲಜ್ಜರ್, ನಾನು ನಂದು ಅದು ಎಲ್ಲರದ್ದು ಹೇಳ್ತೀವಿ, ನಮ್ದು ಹೇಳಿಲ್ಲ ಅಂದ್ಕೊಂಡು ನಿಮ್ಗೆ ಗೊತ್ತಾಗಂಗಿಲ್ಲ. ಅದನ್ನು ಹೇಳ್ಬೇಕು. ಅದಕ್ಕೆ ನಮ್ಮ ನೂಲ್ ಅಜ್ಜವರು, ನಮ್ಮ ಶಾಪೂರ್ ಅಜ್ಜರು, ಜಮಖಂಡಿ ಅಜ್ಜವರು, ಈಗ ಅವ್ರಿಗೆ 80 ವರ್ಷ, 81 ಒಂದು ಕಡಿಮೆ 80, 79 ವರ್ಷ. ಸನ್ನಿಧಿಯವರು ಎಲ್ಲಿ ಆದೇಶ ಮಾಡ್ತಾರೆ, ಹಿಂಗೆ ದೀಕ್ಷಾ ಕೊಡ್ಬೇಕ್ರಿ ಅಪ್ಪ ಅವ್ರು ಬಂದ ಬಿಡೋರು ಪಾಪ, ಬಂದು ದೀಕ್ಷಾ ಕೊಡೋರು. ಏನು ದೀಕ್ಷಾ ತೊಗೊಂಡವ್ರು ಯಾರು 10 ರೂಪಾಯಿ ಕೊಡೋರು, 20 ರೂಪಾಯಿ ಕೊಡೋರು. ಆದ್ರೆ ಧರ್ಮದ ಕಾರ್ಯ ಮಾಡಕತ್ತಾರ ಗುರುಗಳಂತ ತಿಳ್ಕೊಂಡು ಬರೋರು. ಹಿಂಗೊಂದು ಇದು ಟೀಮ್ ವರ್ಕ್ ಇದು. ಒಂದು ಇಂಡಿಯನ್ ಟೀಮ್ ಗೆಲ್ಲಬೇಕಾಗಿತ್ತಂದ್ರೆ 11 ಮಂದಿ ಚಂದ ಆಡಿದ್ರೇ ಇದು ಗೆಲ್ಲುತ್ತಾ. ಹಂಗೆ ಇದ್ರೊಳಗೆ ಸೇವಾ ಮಾಡಿದಂಥ ಪ್ರತಿಯೊಬ್ಬರು ಕೂಡ ಮನಸಾಪೂರ್ವಕವಾಗಿ ಸೇವೆಯನ್ನು ಮಾಡ್ಯಾರ ಅನ್ನೋದಕ್ಕಾಗಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗೋದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಬಹಳ ಜನ ಇದರೊಳಗೆಲ್ಲ ಹೋದಲ್ಲೆಲ್ಲ ಭಕ್ತರು ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಭಕ್ತರಿಗೂ ಕೂಡ ಶುಭವನ್ನು ಕೋರ್ತಾ, ಜಂಗಮ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಯಡೂರು, ಅದು ಬೋರ್ಡ್ ಮೊದಲ ಇತ್ತು. ಈಗ ಅಲ್ಲಿ ಏನೋ ಒಂದು ಅಂಗಡಿ ಬಂದು ಅದು ಬೋರ್ಡ್ ಹಿಂದೆ ಹೋಗ್ಬಿಟ್ಟೈತೆ. ಆ ಕಡೆ ಕ್ಷೇಮಾಭಿವೃದ್ಧಿ ಸಂಘ ಜಂಗಮ ಸಮಾಜದ ಆ ಕಡೆ ಹೋಗೈತಿ. ನೋಡ್ರಿ, ಜಂಗಮರಂದ್ರೆ ಎಷ್ಟು ಅಪರೂಪ, ಬಹಳ ಸಂತೋಷ ಆಗ್ತದೆ. ಇಲ್ಲಿ ಈ ಗೋಪುರಗಳ ಮೇಲೆ ಹತ್ತಾಕಿ ಇವನ್ನೆಲ್ಲ ಕಟ್ಟ್ಯಾರಲ್ರಿ, ಇದನ್ನೆಲ್ಲ ಕಟ್ಟಿಸಿದವರು ನಮ್ಮ ಜಮಖಂಡಿಯ ಜನಪ್ರಿಯ ಶಾಸಕರು. ದಾಸೋಹ ಅನ್ನುವಂಥ ಶಬ್ದಕ್ಕೆ ಮತ್ತೊಂದು ಹೆಸರೇ ಜಗದೀಶ್ ಗುರುಗುಂಟಿಮಠ ಸಾಹೇಬರು ಅನ್ನೋದನ್ನು ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಸನ್ನಿ ದೇವರು ಜಮಖಂಡಿ ಒಳಗೆ ಪೂರ್ವಭಾವಿ ಸಭೆಯನ್ನು ಕರೆದಾಗ ಹಿಂಗೆ ಮಾಡ್ಬೇಕ್ರಿ ಅಂದಾಗ, ಅಪ್ಪ ಅವ್ರು ನೀವೇನು ವಿಚಾರ ಮಾಡಬೇಡ್ರಿ, ಕುಂಭಗಳನ್ನು ಹೊತ್ಕೊಂಡು ಹತ್ತವರಿಗೆ ಏನು ವ್ಯವಸ್ಥೆ ಬೇಕು ಆ ಸೇವಾ ಭಾಗ್ಯವನ್ನು ನಾನು ಕೊಡ್ರಿ, ನಾ ಮಾಡ್ತೀನಿ. ಅವ್ರ ಮನಿದೇವ್ರು ಇದು, ವೀರಣ್ಣ ಅವ್ರ ಮನಿದೇವರು. ಮತ್ತು ಯಾವಾಗಲೂ ಭಕ್ತಿವಂತರು ಅವರು. ಸನ್ನಿದೇವ್ರ ಪಟ್ಟಾಧಿಕಾರ, ನಮ್ಮ ಜಮಖಂಡಿ ಮಠದ ಅಜ್ಜವ್ರ ಪಟ್ಟಾಧಿಕಾರ 2000ದಾಗ ಆದಾಗ ಸನ್ನಿದೇವರೇ ಪ್ರವಚನ ಮಾಡಿದರು. ಯಾವಾಗಲೂ ಸೇವೆಯನ್ನು ಮಾಡಿದವರು ಜಗದೀಶ್ ಗುರುಗುಂಟಿಮಠ ಅವರು ಜಂಗಮಾಮೂರ್ತಿಗಳು. ಇವತ್ತೂ ಕೂಡ ವಿಶ್ವನಾಥ ಸ್ವಾಮಿ ಹಿರೇಮಠ ಅಂತ ತಿಳ್ಕೊಂಡು ಬೈಲಹೊಂಗಲದಿಂದ ಬಂದಾರ. ಅವ್ರು ಎಲ್ಲೇ ಹೋದ್ರೆ ನಮಸ್ಕಾರ ಮಾಡಿ ಇಲ್ಲ ಹೋದ್ರು. ವಿಶ್ವನಾಥ ಸ್ವಾಮಿ ಹಿರೇಮಠ ಅವರು ಕೂಡ ಮೊದಲು 12,000 ಅಂದರು, ಆಮೇಲೆ ಅರ್ಧ ದಿನದ ದಾಸೋಹಕ್ಕಾಗಿ 51,000 ರೂಪಾಯಿಗಳನ್ನು ಕೊಟ್ಟಾರ. ಇಲ್ಲಿ ನಮ್ಮ ಯಡೂರು ಜಂಗಮ ಕ್ಷೇಮಾಭಿವೃದ್ಧಿ ಸಂಘದವರು, ಅವರೇನು ಭಾಳ ದೊಡ್ಡ ಶ್ರೀಮಂತರಲ್ಲ, 10 ಗುಂಟೆ 5 ಗುಂಟೆ 1 ಎಕರೆ ಭಾಳ 2 ಎಕರೆ ಇಷ್ಟರೊಳಗಿನ ದೇವಸ್ಥಾನದ ಸೇವೆಯನ್ನು ಮಾಡ್ಕೊತಿರುವಂಥ ಜಂಗಮ ಪರಿವಾರದವರೆಲ್ಲ ಸೇರಿಕೊಂಡು ಇವತ್ತು ಆಗಮಿಸಿರುವಂಥ ಭಕ್ತ ಬಂಧುಗಳೆಲ್ಲರಿಗೂ ಕೂಡ 1 ಕ್ವಿಂಟಲ್ ಮೋತಿಚೂರ್ ಹಾಗೂ ಬರ್ಫಿಯನ್ನು ಅವ್ರು ನಿಮ್ಮೆಲ್ಲರಿಗೂ ಕೂಡ ಪ್ರಸಾದಕ್ಕಾಗಿ ಒಂದು ದಾಸೋಹದ ಸೇವೆಯನ್ನು ಮಾಡಿದ್ದಾರೆ. ಜಂಗಮ ಪರಿವಾರದವರಿಗೆ ಜಗದ್ಗುರು ರೇಣುಕಾಚಾರ್ಯರ ಆಶೀರ್ವಾದ ಇಲ್ಲಿ ಅಂತಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ, 275 ಟಿ ಶರ್ಟ್ ಕೊಡುಗೆ ಸಂಗಪ್ಪ ಹಂಪಣ್ಣವರ್, ಅಶೋಕ್ ಹಂಪಣ್ಣವರ್, ಇವರು ಮಡಿ ಕೊಡಿಸ್ತಾರಲ್ಲ, ಕೀರ್ತಿ ಹಂಪಣ್ಣವ್ರು ಅಂತ ಕೊಟ್ಟಿದ್ರಲ್ಲ ಮನೆ ಅವರಲ್ಲ. 275 ಟಿ ಶರ್ಟ್ ರೀ. ಇಲ್ಲಿ ಸೇವೆಯನ್ನು ಮಾಡುವಂಥವ್ರಿಗೆ ಟಿ ಶರ್ಟ್ ಕೊಡುಗೆಯನ್ನು ಹಂಪಣ್ಣನವ್ರ ಪರಿವಾರದ ಸಂಗಪ್ಪಣ್ಣ ಅಶೋಕಣ್ಣವ್ರು ಮಾಡಿದ್ದಾರೆ.
ನಾ ಹೆಸರು ಹೇಳ್ತಾ ಇರ್ತೇನೆ, ಕೈ ಇದ್ದವ್ರು ಮಾತ್ರ ಚಪ್ಪಾಳೆ ತಟ್ತಾನೆ ಇರಬೇಕು. ಇನ್ನು ನಮ್ಮ ಇದು ಶೇಂಗಾ ಹೋಳಿಗೆ ಎಲ್ಲಿದ್ದು ಮತ್ತು ಊರ ಹೆಸರು ಬರೋದಿಲ್ಲಲ್ಲ. ಹಾಂ ಹೇಳ್ತೀನಿ ಹಿಂಗೆ. ಹಾಂ ನೋಡ್ರಿ, ಕಲ್ಲೋಳ ಇಲ್ಲೇ ಇದೆಯಲ್ಲ, ನಮ್ಮ ಪ್ರಕಾಶ್ ಮಿರ್ಜಿ ಅವರ ಒಂದು ಮುಂದಾಳತ್ವದಲ್ಲಿ ಶಿವಗೌಡ ಪಾಟೀಲ್ ಅವರು, ಶಿವಗೌಡ ಪಾಟೀಲ್ ಅವ್ರ ಬಗ್ಗೆ ನಾನು ನಿನ್ನೆ ಮೊನ್ನೆ ಹೇಳಿದ್ನ. ಸನ್ನಿದೇವ್ರ ಹತ್ರ ಬಂದು ಭಕ್ತಿಯಿಂದ ಬೇಡಿದ್ರು ಅವ್ರು, ಯಪ್ಪ ನನಗೊಬ್ಬರನ್ನ ಕೊಡಬೇಡ್ರಿ, ಇಬ್ಬರು ಜಗದ್ಗುರುಗಳು ನಮ್ಮ ಮನೆಯಾಗ ಬಂದಿದ್ರು ಕೂಡ ನಂಗೆ ಭಾಳ ಸಂತೋಷ ಆಗುತ್ತಾ. ಯಾವುದೇ ಒಂದಿಷ್ಟು ಅವರಿಗೆ ಕೊರತೆ ಆಗ್ಲಾರ್ದಂಗೆ ಸೇವಾ ಮಾಡ್ತೀವಿ. ಇಬ್ಬಿಬ್ಬರು ಜಗದ್ಗುರುಗಳು ಸೇವಾ ಕೊಡುವಂತ ಕೇಳಿದ ಅಪರೂಪದ ಭಕ್ತರಂದ್ರೆ ನಮ್ಮ ಕಲ್ಲೋಳದ ಶಿವಗೌಡ ಪಾಟೀಲ್ ಅವರು ಒಂದಿನದ ಅಶೋಕ್ಕಾಗಿ 1,01,000 ರೂಪಾಯಿ, ನೋಡ್ರಿ ಎಷ್ಟು ದೊಡ್ಡದು ನೋಡ್ರಿ ಅವರ ಹಬ್ಬ ಅದೇನು ನಂಬರ್ ಹತ್ತಿತ್ತು ನೋಡ್ರಿ. ಒಂದಿನದ ಅಶೋಕ್ ನಾವು 1,01,000 ತೊಗೊಂತಿದ್ವಿ, 1,00,000 ತೊಗೊಂತಿದ್ವಿ. ಕುಂಭಕ್ಕೆ 1,07,000 ರೂಪಾಯಿ ತೊಗೊಂತಿದ್ವಿ ನಾವು, 1,000 ಕುಂಭಕ್ಕೆ. ಆದರೆ ನಮ್ಮ ಕಲ್ಲೋಳದ ಶಿವಗೌಡ ಪಾಟೀಲರು ಭಾಳ ಭಕ್ತಿ ಸನ್ನಿಧಿಯವ್ರ ಮೇಲೆ, ಭಾಳ ಅಂದ್ರೆ ಭಾಳ ಭಕ್ತಿ. ಅವ್ರ ಮಲ್ಲಯ್ಯನ ಭಕ್ತರು, ಅವರು ಭಾಳ ಭಕ್ತರು. ಇನ್ನು ಮಲ್ಲಯ್ಯನ ಕ್ಷೇತ್ರಕ್ಕೂ ಅವ್ರು ಸೇವೆ ಮಾಡೋರು ಅದ. ನೀವೇನು ಹೇಳ್ತೀರಿ ಮಾಡ್ತೀವಿ ಅಂದರು. ಅವರು ಒಂದು ದಿನದ ಸಂಪೂರ್ಣ ಸೇವೆಗಾಗಿ 1,08,108 ರೂಪಾಯಿಗಳ ಕಾಣಿಕೆಯನ್ನು ಒಂದು ದಿನದ ಸಂಪೂರ್ಣ ಸೇವೆಗಾಗಿ ನಮ್ಮ ಶಿವಗೌಡ ಪಾಟೀಲರು ಅರ್ಪಣೆ ಮಾಡಿದ್ದಾರೆ. ಅಂತ ಶಿವಗೌಡ ಪಾಟೀಲರು ಕಲ್ಲೋಳದವರು, ಅವರು ಇಲ್ಲಿ ಬಂದಂಥ ನಿಮಗೆಲ್ಲ ಅಬಾ ಏನ್ರಿ 3,000 ಶೇಂಗಾ ಹೋಳಿಗೆಗಳನ್ನು ತಂದು ನಿಮ್ಮೆಲ್ಲರಿಗೂ ಎಡೆ ಮಾಡಕತ್ತಾರೆ. 3,000 ಶೇಂಗಾ ಹೋಳಿಗೆ. ಅವ್ರು ಶೇಂಗಾ ಏನೋ ಅಮೇರಿಕದಿಂದ ಬಂದವಂತ, ಅದಕ್ಕೆ ಇನ್ನು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ. ಕಲ್ಲೋಳ ಗ್ರಾಮಸ್ಥರು, ಸಂಪೂರ್ಣ ಕಲ್ಲೋಳ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು 3,000 ಹೋಳಿಗೆ. ನೋಡಿ ಎಷ್ಟು ಚಲೋ ಆಗಿರ್ಬೋದು. 3,000 ಹೋಳಿಗೆ. ಇನ್ನು ಯಾರಾದರೂ ಮಾಡೋರಿದ್ರೆ ನಾಳೆ ನಾಡ್ದು ಅವಕಾಶ ಐತೆ, ಮಾಡೋರಿದ್ರೆ 3,000 ಹೋಳಿಗೆನ 3,000 ಹೋಳಿಗೆ ಮಾಡ್ಕೊಂಡು ಬಂದು ಕೊಟ್ಟಾರ. ತುಪ್ಪ ಬೇಕಾದ್ರೆ ನೀವು ನಿಮ್ಮ ಮನೆಯಿಂದ ತೊಗೊಂಡು ಹೋಗ್ಬೇಕಂತ ವಿನಂತಿ ಮಾಡಿಕೊಂಡು, ಇನ್ನು ಯರಗಟ್ಟಿಯ ಪುರವಂತರು, ನಮ್ಮ ವೀರಣ್ಣನ ಪರಮ ಭಕ್ತರು ಯರಗಟ್ಟಿಯಲ್ಲಿ ನಮ್ಮ ನೂಲಜ್ಜವರಲ್ಲಿ ಪ್ರವಚನ ಮಾಡಿದ್ದಾರೆ. ಅಲ್ಲಿ 1,500 ರೊಟ್ಟಿಯನ್ನು ಭಾಳ ಚೆನ್ನಾಗಿ ತೆಳ್ಳಗ ಬೆಳ್ಳಗ ಮಾಡಿಕೊಂಡು ರೊಟ್ಟಿಯನ್ನು ತಂದಾರ. 1,500 ರೊಟ್ಟಿಯನ್ನು ತಂದಿರುವಂಥ ಯರಗಟ್ಟಿಯ ಪುರವಂತರಿಗೂ ಕೂಡ ಸನ್ನಿಧಿಯವರ ಹಾಗೆ ವೀರಭದ್ರ ಸ್ವಾಮಿ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ನಿಮ್ಮೆಲ್ಲರ ಬಟ್ಟಿ ಮತ್ತೆ ಯಾವಾಗಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ನಾಳೆ ಅಲ್ಲೇ ಮತ್ತೆ ಇಲ್ಲೇ ಕುಂತಿರ್ಲಿ, ಬರೋಲ್ಲ ನಾವು ಪುರಾಣ ಹೇಳೋಕ್ಕೆ. ಯಾಕಂದ್ರೆ ವೇದಿಕೆ ಇಲ್ಲೇ ಇರ್ತೈತಿ. ಅದು ಕಾಶಿ ಜಾಗದೊಳಗೆ ಪೂಜೆ ಐತಿ ನಾಳೆ 1ನೇ ತಾರೀಕಿಗೆ, ನಾಡ್ದು ಇಲ್ಲೇ ಇರ್ತೈತಿ. ಮತ್ತು ಈ ವೇದಿಕೆ ಕಿತ್ತಂಗಿಲ್ಲ ಅದನ್ನ. ಅದಕ್ಕೆ ಮತ್ತು ಯಾಕೆ ಬಂದಿಲ್ಲಲ್ಲವ, ಮೈಕೂ ಕಿತ್ಕೊಂಡು ಹೋಗ್ಯಾರ ಅವ್ರು ಅಂತೇಳಿ ಅವರಿಗೆ ನಮಗೆ ಇಲ್ಲಿ ಬಿಲ್ವಾರ್ಚನೆ ಮಾಡಿ ಹಿಡೀರಿ. ಅದು ಹತ್ತಾಗತ್ತಾ, ಮೈಕ್ ಜಲ್ದಿ ಹಚ್ಚಿರೋ ಮರ ಇದೇನಂತೆ. ನಾನು ಮುಗಿಯಾಕೆ ಬಂದರೂ ಹಚ್ಚೋದಿಲ್ಲ, ಎಲ್ಲರೂ ಹೋಗಿರ್ತೀರೇನ. ನಾಳೆ ಇದಕ್ಕೆ ಹಚ್ಚ್ರಿ, ಏನು ಬರ್ತಾ ಜಲ್ದಿ ಚಾಲು ಮಾಡೋಣ. ಇಲ್ಲೇ ನಮ್ಮ ರೂಮ್ನಾಗ ಇರ್ಬೇಕಾರೆ. ಅದಕ್ಕೆ ಇಲ್ಲೇ ಅಕ್ಕರು ಎಲ್ಲಿದಾರ ಅವ್ರು, ನಿಮ್ಮ ಮನೆಯವ್ರು ಇಲ್ಲೇ ಕುಂತಿರ್ಲ. ಅಕ್ಕ ಇಲ್ಲೇ ಕುಂತಿಲ್ಲ ಪಾಪ. ರಂಗೋಲಿ ತೊಗೊಂಬಂದಿರ್ತಾನೆ ಮನೆಯಿಂದ ಪಾಪ ಆತ. ನಾ ರಂಗೋಲಿ ನೀವು ಯಾಕ್ರಿ ನ್ಯಾನು ಪಾಪ ಅಕ್ಕವ್ರು ಹಾಕಕತ್ತಿದ್ರು ಅವ್ರು ರಂಗೋಲಿ. ಅವ್ರ ಹೆಸರು ಏನ್ರಿ? ಎಷ್ಟು ಹೆದರ್ತೀರಿ ಅಂಗನವಾಡಿಯಾಗ ಹುಡುಗರು ಉಸಿರ ಬರೋದು, ಬರೀ ರೇಖಾ ಅನ್ನೋದು ಕೇಳುತ್ತೆ, ಹಿಂದಿನ ಸೂ ಕೇಳೋದು ಒಟ್ಟ. ಅದಕ್ಕೆ ಪಾಪ ಮೊಮ್ಮಕ್ಕಳೆಲ್ಲ ಆಗ್ಯಾವ. ಅಕ್ಕವ್ರು ದಿನ ರಂಗೋಲಿ ಹಾಕ್ತಾರೆ. ಸ್ವಲ್ಪ ನಾಳೆ 4:15 ಚಾ ಕುಡಿಸಿ ಅಣ್ಣನ ಈ ಕಡೆ ಕಳ್ಸವ ಅಕ್ಕ, ಪುಣ್ಯ ಬರುತ್ತೆ ನಿನಗೆ. ಅದಕ್ಕೆ ರಂಗೋಲಿ ಕೊಟ್ಟು ಕಳ್ಸ, ಆಮೇಲೆ ನೀವು ಬಂದು ಹಾಕಕ್ಕ. ಅದಕ್ಕೆ ಭಾಳ ಭಕ್ತಿಯಿಂದ ನಾಳೆ ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಆಗ್ತದೆ. ಹೊರಗಡೆ ಪ್ರವಚನ ಕಾರ್ಯಕ್ರಮ ಅಲ್ಲೇ ಇರ್ತದೆ. ನಾಳೆ ಪುರಾಣ ಮಂಗಲ ಅಲ್ಲೇ ಇರ್ತದೆ. ದಯವಿಟ್ಟು ತಾವೆಲ್ಲ ಅಲ್ಲಿ ಬರ್ಬೇಕಂತ ತಿಳ್ಕೊಂಡು ತಿಳಿಸ್ತಾ, ಸುಮಾರು 25ಕ್ಕಿಂತಲೂ ಹೆಚ್ಚು ತುಲಾಭಾರದ ಇದು ರೊಕ್ಕ. ಹಾಂ, ಇದು 2 ಬ್ಯಾಂಕ್. ಹಾಂ ಹಾಂ ನೋಡಿ, ನಾಳೆಯ ಮಹಾದಾಸೋಕ್ಕಾಗಿ ಜುಗುಳು ಗ್ರಾಮದ ಮಲ್ಲಿಕಾರ್ಜುನ್ ಅರ್ಬನ್ ಸೊಸೈಟಿ ಜುಗುಳ ಲಿಮಿಟೆಡ್, ಜುಗುಳ, ನಮ್ಮ ವೇದಾಂತ ಕೇಸರಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಗುರುಗಳ ತವರು ಮನೆ ಅಂದ್ರೆ ಜುಗುಳ. ಅದೇ ಊರೊಳಗೆ ಭಾಳ ದಿನಗಳವರೆಗೆ ಅಪ್ಪ ಅವರು ಇರ್ತಿದ್ರು. ಅಂತಹ ಮಲ್ಲಿಕಾರ್ಜುನ್ ಮಹಾಸ್ವಾಮೀಜಿಯವರು ಅಂದ್ರೆ ಭಾಳ ದೊಡ್ಡ ಜ್ಞಾನಿಗಳಿವರು. ಅವರು ಇದೇ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಂಚನಾಳದವರು.
ಅಂತಹ ಗುರುಗಳಿಗೆ ಆಶ್ರಯವನ್ನು ನೀಡಿದಂಥದ್ದು. ಸಿದ್ಧಾಂತ ಶಿಖಾಮಣಿಗೆ ಅರ್ಥವನ್ನು ಸಿದ್ದೇಶ್ವರಪ್ಪಗಳು ಅಲ್ಲೇ ಬರೀತಾರೆ. ಮಲ್ಲಿಕಾರ್ಜುನಪ್ಪ ಅವರು ಹೇಳಿದ್ದನ್ನು ಅಲ್ಲೇ ಬರೀತಾರೆ. ಅಂತ ಮಲ್ಲಿಕಾರ್ಜುನ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಜುಗಳವರು ನಾಳಿಯ ಮಹಾದಾಸೋಕ್ಕಾಗಿ 50,000 ರೂಪಾಯಿಗಳ ಕಾಣಿಕೆಯನ್ನು ಅವರು ಅರ್ಪಿಸ್ತಾ ಇದ್ದಾರೆ. ಹೇಳ್ರಿ, ಬರೇ ಬ್ಯಾಂಕ್ನವ್ರು ಅರ್ಪಿಸೋದು ಅಷ್ಟೇ ಅಲ್ಲ, ಅದೇ ಜುಗುಳು ಗ್ರಾಮದ ಎಲ್ಲ ಸದ್ಭಕ್ತರು ಸೇರ್ಕೊಂಡು ಇಲ್ಲಿ ಬಹಳ ಸೇವೆ ಮಾಡಿದ್ರು. ಅವ್ರು ತೊಟ್ಲ ಕೊಡಿಸಿದ್ರು, ಬಂಗಾರ ಕೊಡಿಸಿದ್ರು, ಏನೇನೆಲ್ಲ ಕೊಡಿಸಿದ್ರು. ನನಗೆ ಅವಾಗ ಗೊತ್ತಾಯ್ತು ಇಂಥ ದಾನಿಗಳು ಜುಗುಳದಾಗ ಅದಾರ ಅನ್ನೋದು ನನಗೆ ಅವಾಗ ಗೊತ್ತಾಯ್ತು. ಅಂತ ಜುಗುಳು ಗ್ರಾಮದ ಎಲ್ಲ ಸದ್ಭಕ್ತರು ಸೇರ್ಕೊಂಡು ನಾಳೆಯ ಒಂದು ದಾಸೋಕ್ಕಾಗಿ ಸದ್ಭಕ್ತರು ಕೂಡ 50,000 ರೂಪಾಯಿಗಳ ಕಾಣಿಕೆಯನ್ನು ಸಂಗ್ರಹ ಮಾಡಿಕೊಂಡು ಅವರು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇದು ಬೇರೆ ಇದನ್ನ ಹೇಳ್ಬೇಕಾ? ಮಹೇಶ್ ವಿಜಯಕುಮಾರ್ ಕುರ್ಲಿ ಅವರು ಇವತ್ತು ವೀರಭದ್ರ ಸ್ವಾಮಿಯ ಭದ್ರಕಾಳಿಯಮ್ಮನವರ ತುಲಾಭಾರದ ಸೇವೆಗಾಗಿ 11,000 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ದಾಸೋಹಿಗಳಿಗೂ ಕೂಡ ಶುಭವನ್ನು ಕೋರ್ತಾ ಇವತ್ತೊಂದು ದಿನ ಕೊನೆಯ ದಿನ ಆಯ್ತಿದ್ದು, ಅದಕ್ಕೆ ನೀವೆಲ್ಲ ಕಾರ್ಯಕ್ರಮ ಮುಗಿಯುವವರೆಗೂ ಒಂದು ಸ್ವಲ್ಪ ಸಹಕಾರ ಕೊಡ್ರಿ. ಇಲ್ಲಿ ಸಿ ಸಿ ಮಠಪತಿ ಸರ್ ಅವರು ಈ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಹಗಲಿರುಳು ಶ್ರಮಿಸಿದಂಥವ್ರು. ತಮ್ಮ ನಿವೃತ್ತಿಯ ನಂತರ ಬೆಳಗಾವಿಯೊಳಗಿದ್ದವರು ಅವರು ಕಾಲೇಜಿನಲ್ಲಿ ಸರ್ದಾರ್ ಕಾಲೇಜ್ ಅಂತ ಸರ್ದಾರ್ ಕಾಲೇಜ್ ಸರ್ದಾರ್ ಕಾಲೇಜ್ ಅದು ಸಮಾಜಕ್ಕಾಗಿ ಸೇವೆಯನ್ನು ಮಾಡಿರುವಂಥ ಒಬ್ಬ ಸದ್ಭಾಗಗಳ ಹೆಸರದು. ಅಂತ ಸರ್ದಾರ್ ಕಾಲೇಜ್ ಅಂದ್ರೆ ಬೆಳಗಾವದೊಳಗೆ ಗೌರ್ಮೆಂಟ್ ಕಾಲೇಜ್ ಅದು, ಭಾಳ ಅಪರೂಪವಾಗಿರುವಂಥ ಕಾಲೇಜ್ ಅದು. ಕಿತ್ತೂರು ಚೆನ್ನಮ್ಮ ಸರ್ಕಲ್ದಿಂದ ಮುಂದೆ ಇರುವಂಥ ಕಾಲೇಜ್ ಅದು. ಅಂತಹ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಆದರ್ಶ ವ್ಯಕ್ತಿಗಳಾಗಿ ನಮ್ಮ ಜಗದ್ಗುರುಗಳ ಪೂರ್ವಾಶ್ರಮದ ಗುರುಗಳು, ನಮ್ಮ ಹಿಪ್ಪರಿಗಿ ಮಠದ ಪರಮ ಪೂಜ್ಯರಾದ ಸ್ಮರಣೀಯರಾದ ಲಿಂಗೈಕ್ಯ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರನ್ನು ಕುರಿತು ಅವರು ವಿಷಯಗಳನ್ನು ಸಂಗ್ರಹ ಮಾಡಿ ಸಮಾಜಕ್ಕೆ ಮುಟ್ಟಿಸ್ಬೇಕನ್ನುವಂಥ ಒಂದು ವಿಷಯವನ್ನು ಚಿಂತನೆ ಮಾಡಿದಾಗ ಅವರು ಪೂಜ್ಯರಾಗಿರುವಂಥ ಸಿ ಜಿ ಮಠಪತಿ ಸರ್ ಅವರು ಸಿದ್ದರಾಮ ಶಿವಾಚಾರ್ಯರನ್ನ ಕುರಿತು ಸತ್ಪಥ ಅನ್ನುವಂಥ ಅಪರೂಪವಾದ ಗ್ರಂಥವನ್ನು ಮೊಟ್ಟ ಮೊದಲಿಗೆ ಸಾಹಿತ್ಯ ಲೋಕಕ್ಕೆ ಕೊಟ್ಟವರು, ನಮ್ಮ ಹಿಪ್ಪರಿಗಿ ಮಠಕ್ಕೆ ಕೊಟ್ಟವರು ಪೂಜ್ಯ ಶ್ರೀ ಸಿ ಜಿ ಮಠಪತಿ ಸರ್ ಅವರು. ಆ ಮಠದ ಅಂಗಳದಲ್ಲೇ ಬೆಳೆದವರು. ಜಗದ್ಗುರು ಮಹಾಸನ್ನಿಧಿಯವರ ಪೂರ್ವಾಶ್ರಮದ ತಾಯಿಯವರಾಗಿರುವಂಥ ಮಾತೃಶ್ರೀ ಶಾರದಾ ತಾಯಿಯವರ ಕೈಯೊಳಗ ಪ್ರಸಾದವನ್ನು ತೆಗೆದುಕೊಂಡು ಬೆಳೆದವ್ರಿ. ನಾವು ಭಾಳ ಸಣ್ಣ ಹುಡುಗರು ಇದ್ವಿ ಅಂತ ಹೇಳಿದ್ರು ಅವರು. ಅಂಥ ಸರ್ ಮತ್ತೆ ಅಷ್ಟಕ್ಕೆ ಬಿಡಲಿಲ್ಲ, ಬೇರೆ ಬೇರೆ ಸಾಹಿತ್ಯದ ಕೃಷಿಯನ್ನು ಮಾಡ್ತಾ ಮೊನ್ನೆ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಶೈಲ ಮಹಾಪೀಠಕ್ಕೆ ಆಗಿ 12 ಪೀಠಾರೋಹಣ ಜಗದ್ಗುರು ಮಹಾಸನ್ನಿಧಿಯವರ ಜನ್ಮ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರನ್ನ ಕುರಿತು ಶ್ರೀಶೈಲ ಮಹಾಪೀಠ ಕ್ಷೇತ್ರವನ್ನು ಕುರಿತು ಶ್ರೀಗಿರಿಯ ಸೂರ್ಯ ಅನ್ನುವಂಥ ಅಪರೂಪವಾದ ಗ್ರಂಥವನ್ನು ಕೂಡ ಅವರು ಸಾಹಿತ್ಯ ಲೋಕಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದುದ್ದಕ್ಕೂ ಇಲ್ಲೇನು ನಾವು ಗುರು ಸೇವಾ ದುರಂಧರ ಅಂತ ತಿಳ್ಕೊಂಡು ಪ್ರಶಸ್ತಿಯನ್ನು ಅಪೋರ್ ಕೊಡುವಾಗ ಅದನ್ನೆಲ್ಲ ವಿಷಯಗಳನ್ನ ನೋಡ್ತೀವಿ. ಮತ್ತು ನಾಳೆ ಹಲವಾರು ಜನರಿಗೆ ಮಹನೀಯರಿಗೆ ಪ್ರಶಸ್ತಿಗಳನ್ನ ಕೊಡೋದು ಇದೆಯಲ್ಲ, ಅವನ್ನೆಲ್ಲ ಹಗಲು ರಾತ್ರಿ ಕುತ್ಕೊಂಡು ಇಂತಹ ಒಂದು ನಿವೃತ್ತಿಯ ಜೀವನದೊಳಗೆ ಆರಾಮಾಗಿ ಮಡದಿ ಮಕ್ಕಳ ಜೊತೆಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ತಿಂಗಳಿಗೆ 50,000 ರೂಪಾಯಿ ಬರ್ತೈತೆ ಅವ್ರಿಗೆ. ಹೌದಲ್ರಿ ಸರ್? ಹ್ಞೂ ಅನ್ನಂಗಿಲ್ಲ, ಅಲ್ಲಿ ಅಂದಿದ್ರು ಹ್ಞೂ ಅನ್ನಂಗಿಲ್ಲ. ಮತ್ತು ಹ್ಞೂ ಅಂದ್ರೆ ಎಲ್ಲಿ ಕೊಡೋದು ನನ್ನ ಮಗ ಅಂತೇಳಿ ಹ್ಞೂ ಅನ್ನಂಗಿಲ್ಲ. 50,000 ರೂಪಾಯಿ ಸಂಬಳ ಬರ್ತದ. ಏನು ಅರಮನೆ ಅಂತ ಮನೆ ಅದ, ಆರಾಮಾಗಿ ಮನೆಯಾಗಿ ಇದ್ಕೊಂಡು ವಾಕಿಂಗ್ ಮಾಡ್ಕೊಂಡು ಆರಾಮಾಗಿ ಜೀವನ ಕಳಿಬೋದಾಗಿತ್ತು. ಅವರ ಜನ್ಮ ಸಾರ್ಥಕ ಯಾವಾಗ ಜಗದ್ಗುರು ಮಹಾಸನ್ನಿಧಿಯವರು ಆದೇಶ ಮಾಡ್ತಾರ, ಅವರ ಸೇವೆಯನ್ನು ಮಾಡೋದಂದ್ರೆ ಅದು ವೀರಭದ್ರ ಸ್ವಾಮಿಯ ಸೇವೆ ಅಂತ ತಿಳ್ಕೊಂಡು ಶಿರಸಾ ವಹಿಸಿ ಅವರ ಸೇವೆಯನ್ನು ಮಾಡೋದಕ್ಕಾಗಿ ಬಂದಿದ್ದಾರೆ. ಅಂಥವ್ರೆಲ್ಲರೂ, ಯಾಕಂದ್ರೆ ವೇದಿಕೆ ಮೇಲೆ ಕಾಣೋರು ನಾನು ಒಂದು 4-5 ಮಂದಿ ಅಷ್ಟ, ಆದರೆ ಇಷ್ಟು ಸುಂದರವಾಗಿ ಕಾಣಬೇಕಾದ್ರೆ ಕಾಣದ 1000 ಕೈಗಳು ಇದಕ್ಕೆ ದುಡ್ದಾವ ಅನ್ನೋದಕ್ಕೆ ಈ ಕಾರ್ಯಕ್ರಮ ಇಷ್ಟೆಲ್ಲ ಚೆಂದಾಗೈತಿ. ಭಾಳ ಮಂದಿ ದುಡ್ದಾರ, ಒಬ್ಬರಿಬ್ಬರಲ್ಲ, ಅದನ್ನು ಹೇಳೋಕ್ಕಾಗೋದಿಲ್ಲ, ಅಷ್ಟು ಮಂದಿ ದುಡ್ದಾರ ಈ ಕಾರ್ಯಕ್ರಮ ಸಲುವಾಗಿ. ಅದರೊಳಗೆ ನಮ್ಮ ಸಿ ಜಿ ಮಠಪತಿ ಗುರುಜಿಯವರು ಕೂಡ ಒಬ್ಬರು, ಅವರು ಕೂಡ ತುಂಬ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ವೀರಭದ್ರ ಸ್ವಾಮಿ ಆಶೀರ್ವಾದ ಇರಲಿ. ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಾವೆಲ್ಲರೂ ಭಕ್ತಿ, ಶ್ರದ್ಧೆ, ವಿಶ್ವಾಸದೊಂದಿಗೆ ಕೇಳೋಣ. ನಾಳೆ ಪ್ರವಚನ ಕಾರ್ಯಕ್ರಮ ಅಲ್ಲಿ ಮಂಗಳಾಗ್ತದೆ. ದಾನೇಶ್ವರಮ್ಮನವ್ರ ಪುರಾಣ ಮಹಾವೇದಿಕೆಯಲ್ಲಿ ಮಂಗಳಾಗ್ತದೆ. ಅಲ್ಲಿಗೆ ತಾವೆಲ್ಲ ಬರಬೇಕು ಅಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿಯೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ, ಇವತ್ತು ಮರಿಬ್ಯಾಡ್ರಿ, ಮೋತಿಚೂರ್ ಅದ, ಬರ್ಫಿ ಅದ ಭಾಳ ಚಂದ. ಒಂದಿಟ್ಟು ಅಲ್ಲಿ ಮಠಕ್ಕೆ ಕಳಿಸ್ರಪ್ಪ ಮಾರಿ, ನಮ್ಮ ರೂಮಿಗೆ ಕಳಿಸ್ರಿ. ಒಂದಿನಾನು ಕಾಣಲಿಲ್ಲ ಮಲಯಜ ಕೈಯಲ್ಲಿ ಅದಾವ್ರಿ. ನೋಡ್ರಿ ಎಷ್ಟು ಚಂದ ಕಾಣ್ತಾವ. ಕೈ ಬರ್ಫಿ ಕಡೆ ಹೋಗಿ ಅನ್ನಕತ್ತಾರಪ್ಪ. ಹಿಂಗ ನಗ್ಬೇಕು ನೋಡ್ರಿ. ಜೀವನ ಅಂದ್ರೆ ಇದಾರಿ. ಏನು ರೊಕ್ಕ ತೊಗೊಂಡು ಏನು ಮಾಡೋದು, ಬೆಳ್ಳಿ ತೊಗೊಂಡು ಬಂಗಾರ ತೊಗೊಂಡು ಏನು ಮಾಡೋದು, ಹಂಗಂತೇಳಿ ಸಿಟ್ಟಿಗೆ ಅದಕ್ಕೆ ಕೊರಳನ್ನು ತೆಗೆದು ಒಗದಿರಿ ನಮ್ಮ ಮುಖದ ಮೇಲೆ. ಒಂದು ಚೀಲ ಖಾಲಿನೇ ಐತಿ.
ಕೈ ಹೋಗಲಿ. ಹಾಂ ಹಾಂ, ಜೋರಾಗಿ ಜೋರಾಗಿ ಜೋಶಾಗಿ ಖುಷಿಯಿಂದ ಒಳಗಡೆ ಇರುವಂತ ವಿರೂಪಾಕ್ಷಲಿಂಗ ಎದ್ದು ಬಂದು ತಕ 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 ಅಂತ ಕುಣಿಬೇಕು. ಹಂಗ ಭಕ್ತಿಯಿಂದ ಜಯಘೋಷನ್ ಮಾಡೋಣ. ಹಾ, ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಮಹಾತ್ಮ ಬಸವೇಶ್ವರ ಮಹಾರಾಜ ಕಿ, ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾರಾಜ ಕಿ, ಭ್ರಮರಾಂಬಾ ಸಹಿತ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ ಕಿ, ಗುಡ್ಡಾಪುರ ವರದಾನೇಶ್ವರಿ ಮಾತಾ ಕಿ, ಶ್ರೀಮದ್ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾರಾಜ ಕಿ, ಜಗದ್ಗುರು ಕಾಡಸಿದ್ದೇಶ್ವರ ಮಹಾರಾಜ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ. ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ರೇಣುಕಂ, ಒಂದೇ ಒಂದೇ. ಹರ 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 ಹರ. ಸರ್ವರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಮುಗಿಯುವವರೆಗೂ ತಾವೆಲ್ಲರೂ ಕೂಡ ಸಹಕರಿಸಬೇಕಂತಿಕೊಂಡು ತಮ್ಮೆಲ್ಲರಲ್ಲಿಯೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋದ್ರೊಂದಿಗೆ ನನ್ನ 2 ಮಾತುಗಳನ್ನ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನಕ್ಕೆ ಸಮರ್ಪಣೆಯನ್ನು ಮಾಡೋದ್ರೊಂದಿಗೆ ತಮ್ಮೆಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿ. ಇವತ್ತಿನ ಪುರಾಣ ಸೇವೆಯನ್ನು ನೆರವೇರಿಸಿರುವ